ಆಸ್ ಅ ಚೈಲ್ಡ್ ನನಗೆ ಗೊತ್ತಿದ್ದು ದೇವ್ರಿದಾನೆ, ಯಾಕಿದ್ದಾರೆ ಅನ್ನೋದು ಆ ಟೈಮಲ್ಲಿ ನಾನು ಪ್ರಶ್ನೆನೇ ಮಾಡಿರ್ಲಿಲ್ಲ. ನಂಬಿಕೆನೇ ಇಲ್ಲ ಅನ್ನೋ ಅಷ್ಟು ಐ ವಾಸ್ ಲಾಸ್ಟ್ ಇನ್ ಮೈ ಲೈಫ್. ಬಟ್ ದೆನ್ ನಾನೇನ ಅಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿತ್ತು. ನಾನೇನ ಆಧ್ಯಾತ್ಮ ಅನ್ನೋದು ಸಡನ್ ಆಗಿ ಆಗಲ್ಲ, ಏನೋ ಒಂದು ಆಗ್ಬೇಕು, ಏನೋ ಒಂದು ಡಿಸ್ಟ್ರಕ್ಷನ್ ಅಂತ ಆಗ್ಬೇಕು. ಆವಾಗ್ಲೇ ಬಂದಿತ್ತು ನನ್ನ ಲೈಫ್ ಅಲ್ಲಿ ಶಿವ. ದೇ ಸೇ ದಟ್ ಶಿವ ಚೂಸ್ ಮಾಡ್ತಾನೆ. ಆ ಟೈಮಲ್ಲಿ ಬಂದಾಗ ಒಂದ್ ನಂಬಿಕೆ, ಸರಿ ಇದಾನೆ ಇವ್ನು ಏನೋ ಒಂದ್ ಮಾಡ್ತಾನೆ. ಏನೋ ನಮ್ದೇ ಇದ್ರೆ ಎಲ್ಲಾ ಒಂಥರ ಅಧ್ವಾನ ಅನ್ಸುತ್ತೆ. ಏನ್ ನೋಡಿದ್ರು ನಾಳೆ ದಿನ ಶಿವ ಬಂದು ಬಾ ಅಂತ ಕರೆದ್ರು ಕಣ್ ಮುಚ್ಚಿ ಹೋಗ್ತೀನಿ. ಐ ಆಮ್ ರೆಡಿ ಟು ಗೋ. ರುದ್ರಾಕ್ಷ ಯಾರ ಕೊಟ್ರು ಕೂಡ ಅದಕ್ಕೊಂದು ಅರ್ಥ ಇರುತ್ತೆ. ಪಂಚಮುಖಿ, ಸಪ್ತಮುಖಿ, ಏಕಮುಖಿ. ಸೊ ಅದರದೆಲ್ಲ ನಾಲೆಜ್ ನಾನು ಅರ್ಥ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡಾಗ ಗೊತ್ತಿಲ್ಲದೆ ಎಲ್ಲೋ ಒಂದ್ ಕಡೆ ಮಿರಕಲ್ಸ್ ಅನ್ಸುತ್ತೆ. ಮೆಡಿಟೇಷನ್ ಹೇಳ್ಕೊಡೋದೇನು, ಟು ಗೆಟ್ ರಿಯಲ್. ಆಚೆ ಹುಡ್ಕೋ ಬದಲು ಶಿವನ ಇಲ್ಲಿ ಹುಡ್ಕೋ ಅಂತ. ಈ ಕ್ಷಣಕ್ಕೆ ಇಲ್ಲಿದ್ದೀನಿ ವಿತ್ ನಥಿಂಗ್ನೆಸ್. ದಟ್ಸ್ ಆಲ್ ಶಿವ ಸೇಸ್. ಒನ್ಸ್ ಅನ್ ಇಂಡಿಪೆಂಡೆಂಟ್ ವುಮೆನ್ ಇಸ್ ಆಲ್ವೇಸ್ ಅನ್ ಇಂಡಿಪೆಂಡೆಂಟ್ ವುಮೆನ್ ಅಂತ ನಾನು ನಂಬಿದ್ದೀನಿ. ತುಂಬಾ ಮಿಡಲ್ ಕ್ಲಾಸ್ ಹುಡುಗಿರಿಗೆ ಅದೊಂದು ಐ ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್. ನಮ್ಮ ತಂದೆ ತಾಯಿಗೆ ನಾನು ಭಾರ ಆಗ್ಬಾರ್ದು. ಸೊ ಫ್ರಮ್ ಅ ವೆರಿ ಯಂಗ್ ಏಜ್ ನಾನು ದುಡಿಯಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಗೊತ್ತಿಲ್ಲದೆ ನಾನು ಎಷ್ಟು ನನಗಿಷ್ಟ ಅನ್ನೋದನ್ನ ಮರ್ತೇ ಹೋಗ್ತೀನಿ. ಒಂದ್ಸಲ ಮನ್ಸನ್ನ ತಿರುಗಿಸಿದ್ರೆ ಎಷ್ಟು ಪ್ರೀತಿ ಇದೆ ಇಲ್ಲೇ. ಐ ಲವ್ ಮೈ ಸೆಲ್ಫ್. ಸೆಲ್ಫ್ ಲವ್ ವೆನ್ ಬ್ರೇಕ್ ಡೌನ್ಸ್ ಅಂಡ್ ಎಲ್ಲ ನೋಡಿ ವೆನ್ ನಿಮ್ಗೆ ನೀವ್ ಇಷ್ಟ ಆಗಕ್ ಸ್ಟಾರ್ಟ್ ಆಗ್ತಿರಲ್ಲ. ಈ ಅಂದ ಚಂದ ಅದೆಲ್ಲ ಅಲ್ಲ ನಾನು ಹೇಳ್ತಿರೋದು. ನನ್ನ ಆಲೋಚನೆಗಳು, ನನ್ನ ವೈಬ್ರೇಷನ್ಸ್. ನಾನ್ ನನ್ನನ್ನ ಲವ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ದಾಗಿಂದ ಎಸ್ಪೆಷಲಿ ಟೂ ಮಚ್ ಓನ್ಲಿ ಐ ಡೂ ಬಿಡಿ, ಅದು ಬೇರೆ ವಿಷಯ. ತುಂಬಾ ಒಳ್ಳೆ ಎನರ್ಜೀಸ್ ಅರೌಂಡ್ ಮಿ. ಐ ಡೋಂಟ್ ಹ್ಯಾವ್ ಅ ಫಾದರ್. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂಡ್ ನಮ್ಮಮ್ಮ ನನಗೆ ಹೇಳಿರ್ಲಿಲ್ಲ. ಐ ವಾಸ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್ ಅಂಡ್ ಅಪರೂಪಕ್ಕೆ ಮೈ ರಿಲೇಟಿವ್ಸ್ ಕಾಲಿಂಗ್, ಯಾವಾಗ ಬರಕತ್ತಿ, ಕಾರ್ ಬಿಟ್ಟಿ ಅಲ್ಲ, ವೈ ಆರ್ ದೇ ಕಾಲಿಂಗ್ ಮಿ ಸೋ ಮೆನಿ ಟೈಮ್ಸ್, ಅಪ್ಪ ಇಲ್ಲಿ ಕೊಡು. ನೋ, ಮಾಮ ಖರೆ ಅಂದ್ರು ಹೇಳ್ರಿ ಏನಾಗಿತ್ತೆ, ಹಿಂಗಾಗಿತ್ತವ ಲಘುಬಾ. ಆ ಮೊಮೆಂಟ್ ಐ ಫೆಲ್ ಬ್ಯಾಂಗ್ಳೂರ್ ಟು ಹುಬ್ಳಿ, ದಟ್ ಒನ್ ಜರ್ನಿ ಯಾವತ್ತೂ ಮರೆಯಲ್ಲ ನಾನು. ನೋವು ಇದೆ, ಇದೊಂಥರ ಹಸಿ ನೋವು. ಬಟ್ ಎಲ್ಲೋ ಒಂದ್ ಕಡೆ ದುಃಖ ಅನ್ನೋದು ಹೋಗ್ಬಿಟ್ಟಿದೆ. ತಂದೆ ಮತ್ತೆ ಮಗಳ ಸಂಬಂಧ ಅದು ಬಾಯಿ ಮಾತಲ್ಲಿ ಹೇಳಕ್ಕಾಗಲ್ಲ. ಎಲ್ಲರ ನೋವಿಗಿಂತ ಒಂದು ದೇಹ ಕೂತಿತ್ತು ನಮ್ಮ ಅಪ್ಪನ ಪಕ್ಕದಲ್ಲಿ, ನಮ್ಮ ಅಜ್ಜಿ. ಶಿ ವಾಸ್ ಸೋ ಓಲ್ಡ್ ಯುನೋ. ಅದರಂತಹ ನೋವು ಐ ಥಿಂಕ್ ಎಲ್ಲಾ ಸತ್ಯಗಳು ಜೀವನದಲ್ಲಿ ನಮಗ್ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸಾವು ಖಚಿತ. ಸೊ ಐ ಥಿಂಕ್ ಯಾರ್ಯಾರಿಗೆ ಅಪ್ಪ ಇದ್ದಾರೆ, ಹೆತ್ತವ್ರಿದ್ದಾರೆ, ನಿಮ್ಮಷ್ಟು ಲಕ್ಕಿ ಯಾರು ಇಲ್ಲ. ಮದುವೆ ಆದ ನಂತರ ಆಮೇಲೆ ಅಂತ್ಯಕಂತ್ಯಗಳು ತುಂಬಾನೇ ಶುರು ಆಗತ್ತೆ. ನಿಮಗೆ ಡಿವೋರ್ಸ್ ಆಯ್ತಂತೆ, ಹೌದಾ? ನಾನು ಡಿವೋರ್ಸ್ ಐ ಥಿಂಕ್ ನನ್ನ ಉತ್ತರ ಇಷ್ಟೇ. ನಾನು ರಾಜೇಶ್ ಸಿವಿಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಇರತಕ್ಕಂಥ ಅತಿಥಿ, ಪ್ರತಿ ಸಾರಿ ಪಾಡ್ಕಾಸ್ಟ್ ಹಾಕಿದಾಗ ಕೆಲವ್ರ ಹೆಸರನ್ನ ಇವ್ರನ್ನ ಕರ್ಸಿ ಅಂತ ಕಮೆಂಟ್ ಮಾಡ್ತಿವ್ರಲ್ಲ, ನೋಡಿ ಅವರೇ ಇದ್ದಾರೆ. ಎಸ್, ಇವತ್ತು ಸುಂದರಿ ಮಯೂರಿ. ನಮಸ್ತೆ ಮಯೂರಿ. ನಮಸ್ತೆ. ಹಾಗೆ ನಿಮ್ಮ ಕೇಳುಗರಿಗೂ ನಮಸ್ಕಾರಗಳು. ನೋಡ್ತಿದ್ದಾರೆ ಇವರು, ಇದು ರೇಡಿಯೋ ಅಲ್ಲ. ಓಕೆ, ರಾಜೇಶ್ ಸಿವಿಲ್ಸ್ ನೋಡ್ತೀರಾ? ವೆಲ್ಕಮ್ ರಾಜೇಶ್ ಸಿವಿಲ್ಸ್ಗೆ. ನಮಸ್ತೆ ರಾಜೇಶ್ ಅವರೇ, ಹೇಗಿದ್ದೀರಾ? ಸೂಪರ್, ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಪಾಡ್ಕಾಸ್ಟ್ಗೆ ಒಪ್ಕೊಂಡು ಬಂದಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ತುಂಬಾ ಚೆನ್ನಾಗಿ ಕಾಣ್ತಿದ್ರು. ತಾವು ಅಷ್ಟೇ, ಬ್ಲಾಕ್ ಅಂಡ್ ವೈಟ್. ನಾನು ನಿಮ್ಗೆ ನೋಡಿದ ತಕ್ಷಣ ಹೇಳಿದೆ, ನನಗೆ ಏನೋ ಗೊತ್ತಿಲ್ಲ, ಇವತ್ತು ನನ್ನ ಇಂಟ್ಯೂಷನ್ ಮೈಂಡ್ ವಾಯ್ಸ್ ಹೇಳ್ತಿತ್ತು ಡೆಫಿನೆಟ್ಲಿ ಇವತ್ತು ಮಯೂರಿ ಇಲ್ಲ ಬ್ಲೂ ಅಲ್ಲಿ ಬರ್ಬೋದು, ಇಲ್ಲ ವೈಟ್ ಅಲ್ಲಿ ಬರ್ಬೋದು ಅಂತ. ಸೊ ಫೈನಲಿ ಯು ಆರ್ ವಿತ್ ಬ್ಲೂ. ಎಸ್, ನಾವು ಲಾಸ್ಟ್ ಟೈಮ್ ಯಾವಾಗ ಮೀಟ್ ಆಗಿದ್ವಿ ನೆನಪಿದ್ಯಾ? ಕೃಷ್ಣಲೀಲಾ ಆ ಶೋ ಬಿಟ್ಟು ಅದಾದ ನಂತರ ಯಾವ್ದೋ ಫೋಟೋ ಶೂಟ್ಗೆ, ಇಫ್ ಐ ರಿಮೆಂಬರ್. ಫೋಟೋ ಶೂಟ್ಗೂ ಮೀಟ್ ಆಗಿದ್ವಿ. ಕ್ಯಾಲೆಂಡರ್ ಆಮೇಲೆ ಎಸ್, ಪ್ರಿಯಾಮಣಿಯವರು, ನೀವು, ಪ್ರೇಮಕ್ಕ, ಆಮೇಲೆ ಮತ್ತೆ ನಾವು ಕ್ಯಾಲೆಂಡರ್ ಲಾಂಚ್ ಅಲ್ಲಿ ಸಿಕ್ಕಿತ್ತು. ಆಲ್ಮೋಸ್ಟ್ ಒಂದು 6-7 years ಆಯ್ತು. ಡಿಸೆಂಬರ್ 30th ಅಲ್ವಾ, ಯಾವ್ದೋ ಒಂದು ಹೋಟೆಲ್ ಅಲ್ಲಿ ಮೀಟ್ ಆಗಿದ್ವಿ, ಕ್ಯಾಲೆಂಡರ್ ಲಾಂಚ್ ಅಲ್ಲಿ. ಕರೆಕ್ಟ್. ಅಂಡ್ ಸ್ಟಿಲ್ ಸೇಮ್. ಏನ್ ತಿಂತೀರಾ, ಏನ್ ಕುಡಿತೀರಾ? ಐ ಥಿಂಕ್ ನಾನು ಐ ಆಮ್ ವೆರಿ ಯಂಗ್ ಬೈ ಹಾರ್ಟ್. ಅದನ್ನ ಹೇಳೋದಷ್ಟೇ ಅಲ್ಲ, ಐ ಫೀಲ್ ಇಟ್. ನನಗೆ ಇದು ತುಂಬಾ ಕಾಂಪ್ಲಿಮೆಂಟ್ಸ್ ಬರುತ್ತೆ. ಅಲ್ಲ, ನೀವು ಹೆಂಗೆ
ನೋ ನನ್ನ ಥಾಟ್ಸ್, ನನ್ನ ವಿಚಾರಗಳಲ್ಲಿ ಐ ಫೀಲ್ ಐಮ್ ಟೂ ಓಲ್ಡ್ ಅಂತ ಅನ್ಸುತ್ತೆ ಕೆಲವೊಂದ್ಸಲ. ಬಟ್ ಐ ಥಿಂಕ್ ಏಜ್ ನನ್ನ ಪ್ರಕಾರ ಇಟ್ಸ್ ಜಸ್ಟ್ ಅ ನಂಬರ್. ಸೊ ಹೆಣ್ಮಕ್ಳಿಗೆ ವಯಸ್ಸು ಕೇಳಬಾರ್ದು ಅಂತ ಹೇಳ್ತಾರೆ, ಬಟ್ ನನಗೆ ಇಷ್ಟ ನನ್ನ ವಯಸ್ಸು ಹೇಳಕ್ಕೆ. ಬಿಕಾಸ್ ವೆನ್ ಐ ಸೇ ಐಮ್ ನಿಮಗೆ 33, ಇಷ್ಟ? ಯಾ ಐ ಮೀನ್ ಆಫ್ ಕೋರ್ಸ್ ಐ ಥಿಂಕ್ ಗೂಗಲ್ ಆಲ್ಸೋ ಸೇಸ್ ಸಮಥಿಂಗ್ ಎಲ್ಸ್, ವಿಕಿಪೀಡಿಯಾ ಸೇಸ್ ಸಮಥಿಂಗ್ ಎಲ್ಸ್, ಬಟ್ ನಾನು 33 ವರ್ಷ ನನಗೆ. ಸೊ ವೆನ್ ಐ ಸೇ ದಿಸ್, ಯಾರ ಕೇಳಿದ್ರೆ ರಿಯಲಿ ಅಂತ ಕೇಳ್ತಾರೆ. ಸೊ ಇಟ್ಸ್ ಅ ಕಾಂಪ್ಲಿಮೆಂಟ್. ಆ್ಯಂಡ್ ಐ ಥಿಂಕ್ ಐ ಸ್ಟ್ರಾಂಗ್ಲಿ ಬಿಲೀವ್ ವಿತ್ ಹೌ ವಿ ಥಿಂಕ್, ನಾವು ಹೇಗೆ ಯೋಚನೆ ಮಾಡ್ತೀವಿ ಅಥವಾ ನಮ್ಮ ಹಾವ ಭಾವ, ಆಲ್ ಆಫ್ ದಿಸ್ ಎಲ್ಲ ಕೌಂಟ್ ಆಗುತ್ತೆ. ನಾನು ಮನಸಾರೆ ಐ ಥಿಂಕ್ ದಟ್ ಐ ಆಮ್ ನಾಟ್ ಏಜಿಂಗ್. ಆ್ಯಂಡ್ ಯಾರ ನನಗೆ ಕಾಂಪ್ಲಿಮೆಂಟ್ ಹೇಳಿದಾಗ ಇಲ್ಲ ಇಲ್ಲ ಅಂತ ಹೇಳಲ್ಲ ನಾನು, ಥ್ಯಾಂಕ್ ಯು ಸೋ ಮಚ್ ಅಂತ ಐ ರಿಸೀವ್ ಇಟ್ ಹ್ಯಾಪಿಲಿ. ಸೊ ಐ ಥಿಂಕ್ ಎಲ್ಲರ ಪ್ರೀತಿಯಿಂದ, ಆ್ಯಂಡ್ ಐ ಥಿಂಕ್ ಐ ಆಮ್ ಒಳಗಡೆಯಿಂದ ಖುಷಿಯಾಗಿದ್ದೀನಿ. ಐ ಆಮ್ ಲವಿಂಗ್ ಮೈ ಸೆಲ್ಫ್ ಆಫ್ ಲೇಟ್ಲಿ ಟೂ ಮಚ್. ಹಾಗಾಗಿ ಬಹುಶಃ ಐ ಟೇಕ್ ದಟ್ ಆಸ್ ಅ ಕಾಂಪ್ಲಿಮೆಂಟ್. ವೆರಿ ನೈಸ್. ಇತ್ತೀಚೆಗೆ ಕಂಡಂತ ಬಹಳ ಕಮ್ಮಿ ಜನರಲ್ಲಿ ಆಕ್ಟರ್ಗಳಲ್ಲಿ ಈ ತರ ವಯಸ್ಸು ಹೇಳ್ಕೊಳ್ತಕ್ಕಂಥವ್ರು. I mean, see, I think age, everything is temporary, alva, Rajesh. So, what I feel is, ಈಗ ಚಿಕ್ಕವಳಿದ್ದಾಗ ಮೇ ಬಿ ನಾವು ಬೇರೆ ಬೇರೆ ಫೇಸ್ ಅಲ್ಲಿ ಬದುಕ್ತೀವಿ, ಫೇಸ್ ಬದುಕಿದೀವಿ, ಅವ್ರ ವರ್ಷನ್ಸ್ ನೋಡಿದೀವಿ, ನಮ್ಮ ವರ್ಷನ್ಸ್ನ. ಈಗ ನನ್ನ ನೋಡೋರು ಕೂಡ ಬಹುಶಃ ಒಂದು 10 ವರ್ಷದ ಹಿಂದೆ ಆ ಅಶ್ವಿನಿ ನಕ್ಷತ್ರದ ಮಯೂರಿ ಆಗಿರ್ಬೋದು, ಅಥವಾ ನಾನು ತುಂಬಾ ಚಿಕ್ಕವಳ ಆಗಿದ್ದಾಗ ಆಗಿರ್ಬೋದು, ಆ ಚಿಕ್ಕ ಹುಡುಗಿ, ದಟ್ ಲಿಟಲ್ ಗರ್ಲ್ ಮಯೂರಿ. ಆ್ಯಂಡ್ ದೆನ್ ಸಂಬಡಿ ಹೂಸ್ ಗ್ರೋಯಿಂಗ್ ಅಪ್, ಆ ಒಂದು ಫೇಸ್ ಅಲ್ಲಿ ಒಂದು ವರ್ಷನ್ ನಲ್ಲಿ ಬದುಕಿರ್ತೀವಿ. ಆ್ಯಂಡ್ ಆಸ್ ವುಮೆನ್ ತುಂಬಾ ರೋಲ್ಸ್ ಪ್ಲೇ ಮಾಡ್ತೀವಿ ನಾವು. ಸೊ ನಾನು ಒಂದು ಮಿಡಲ್ ಕ್ಲಾಸ್ ಹುಡುಗಿ, ನಾನು ಹುಬ್ಬಳ್ಳಿ ಹುಡುಗಿ ನಾನು. ಆ್ಯಂಡ್ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಆಕ್ಟರ್ಸ್ ಅಂತ ಇಲ್ಲ. ಸೊ ಐ ವಾಸ್ ಅ ಫಸ್ಟ್ ಹೂ ಚೋಸ್ ಸಮಥಿಂಗ್ ಡಿಫ್ರೆಂಟ್. ನಮ್ಮ ಅಕ್ಕಂಗೆ, ಶಿ ಆಲ್ವೇಸ್, ನಮ್ಮ ಅಕ್ಕ ಇದ್ದಾಳೆ ಆ್ಯಂಡ್ ಶಿ ಲಿವ್ಸ್ ಇನ್ ಫ್ರಾಂಕ್ಫರ್ಟ್ ಇವಾಗ. ಆ್ಯಂಡ್ ಅವಳು ಬರೀ ಓದಬೇಕು, ಬಟ್ ನಾನು ತುಂಬಾ ಕಿಡಿಗೇಡಿ, ನಮ್ಮ ಕಡೆ ಕಿಡಿಗೇಡಿ ಅಂತಾರೆ, ತುಂಬಾ ಉಡಾಳಿದ್ದೆ ನಾನು. ತರ್ಲೆ. ಸೊ ತರ್ಲೆ ತರ, ಐ ಮೀನ್ ಐ ಲೈಕ್ ಡಾನ್ಸ್ ಕ್ಲಾಸ್ ಅಂತ ಜಾಯಿನ್ ಆಗೋದು, ಸ್ಕೂಲ್ ಫಂಕ್ಷನ್. ಕೆಲಸ ಮಾಡಿ, ಇದು ಪೂರ್ತಿ ನೀವು ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳಿ, ಅದ್ ಕೇಳಕ್ಕೆ ಚಂದ. ಫುಲ್ ಉತ್ತರ ಕರ್ನಾಟಕ. ಈಗ ನಾವ್ ಮಾತಾಡ್ಬೇಕಂದ್ರೆ ನಮ್ ಜೋಡ್ ಉತ್ತರ ಕರ್ನಾಟಕ ಮಾತಾಡೋರು ಯಾರು ಇರ್ಬೇಕಂತ. ನಾ ಮಾತಾಡ್ತೀನಿ, ನಿಮ್ ಕೂಡ ನೀವು ಬರಂಗಿಲ್ರಿಪ್ಪ, ನಮ್ದೆಲ್ಲ ಅದೊಂದ್ ಸ್ವ್ಯಾಗ್ ಇರ್ತದೆ. ಬಟ್ ಎನಿವೇ, ನಾನು ಅಲ್ಲಿಂದ. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಎಲ್ರಿಗೂ ಈ ಒಂದು, ಐ ಥಿಂಕ್ ಅ ಲಾಟ್ ಆಫ್ ದೆಮ್ ವುಡ್ ರೆಸನೇಟ್ ಟು ದಿಸ್. ಬಿಕಾಸ್ ಈಗ ನಾನು ಹೇಗಿತ್ನೋ ಬಹುಶಃ ನಾನು ಆಕೆನೆ, ಐ ಮೀನ್ ಐ ಆಮ್ ದ ಸೇಮ್ ಹ್ಯೂಮನ್, ಬಟ್ ಪ್ರಾಬಬ್ಲಿ ಅಪ್ಗ್ರೇಡೆಡ್. ಇವಾಗ ನಾನು ಒಂದು ಅಡಾಲ್ಟ್ ತರ ಯೋಚನೆ ಮಾಡ್ತೀನಿ. ಐ ಥಿಂಕ್ ಒಂದು ತಾಯಿಯಾಗಿ ಯೋಚನೆ ಮಾಡ್ತೀನಿ. ಐ ಥಿಂಕ್ ಆಸ್ ಅ ವುಮೆನ್, ಐ ಥಿಂಕ್ ಆಸ್ ಇಟ್ಸ್ ವೆರಿ ಡಿಫ್ರೆಂಟ್. ಸೊ ಆ ವರ್ಷನ್ಸ್ನ ನೋಡಿದವರು, ಈಗ ತುಂಬಾ ಹಳೆಯ ಫ್ರೆಂಡ್ಸ್ ಇರ್ತಾರೆ, ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಇರ್ತಾರೆ, ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಜರ್ನಿ, ಸೋ ಕಾಲ್ಡ್ ಲೈಫ್ ಅಂತ ಇರತ್ತಲ್ಲ, ಮಧ್ಯದಲ್ಲಿ ಕೆಲವೊಬ್ರು ವಿ ಜಸ್ಟ್ ಗೊತ್ತಿಲ್ಲದೆ ದೇ ನಾಟ್ ದೇರ್ ಇನ್ ಅವರ್ ಲೈಫ್. ಫ್ರೆಂಡ್ಸ್ ಆಗಿರ್ಬೋದು, ಆರ್ ರಿಲೇಟಿವ್ಸ್ ಆಗಿರ್ಬೋದು, ಎನಿಬಡಿ. ಸೊ ವೆನ್ ಯು ಗೋ ಫರ್ದರ್, ನಾವು ಜೀವನದಲ್ಲಿ ದೊಡ್ಡೋರು ಆಗ್ತಾ ಅಡಲ್ಟ್ ಆದಾಗ, ಸಮಥಿಂಗ್ ಕಾಲ್ಡ್ ಆಸ್ ವಿ ವರ್ ಜಸ್ಟ್ ಡಿಸ್ಕಸಿಂಗ್ ಆಫ್ ಕ್ಯಾಮ್ರಾ ಅಬೌಟ್ ಸ್ಪಿರಿಚುವಾಲಿಟಿ, ಆಧ್ಯಾತ್ಮ. ಒಂದಿಷ್ಟು ಏನಂತಾರೆ ಪ್ರೋಗ್ರೆಸ್ ನನ್ನಲ್ಲಿ, ಅಥವಾ ಈಗ ನನ್ನ ಬಗ್ಗೆ ನಾನು ಮಾತಾಡೋದಾದ್ರೆ, ವೆನ್ ಐ ಆಮ್ ಜಸ್ಟ್ ಗೋಯಿಂಗ್ ಆ್ಯಂಡ್ ಗೋಯಿಂಗ್ ಆ್ಯಂಡ್ ಗೋಯಿಂಗ್, ಐ ರಿಯಲೈಸ್ ತುಂಬ ಜನ ಕಳ್ಕೊತೀವಿ. ಆ್ಯಂಡ್ ಲೈಫಲ್ಲಿ ರೀಸನ್, ಸೀಸನ್, ಲೈಫ್ ಟೈಮ್, ನಾನು ಆ ರೀತಿ ಕ್ಯಾಟಗರೈಸ್ ಮಾಡಿದ್ದೀನಿ ಫಾರ್ ಮೈ ಓನ್ ಪೀಪಲ್. ಓಕೆ, ಸೊ ರೀಸನ್ ಅಂದರೆ ಯಾರು ಬಂದು ಹೋಗಿದಾರೋ ಒಂದು ಕಾರಣ ಇರುತ್ತೆ. ಅವ್ರು ಕೆಟ್ಟವರಲ್ಲ, ನಾನು ಕೆಟ್ಟವಳಲ್ಲ, ಆಗಬೇಕಿತ್ತು ಅಲ್ವಾ, ಅದು ದೇ ಹ್ಯಾಡ್ ಟು ಗೋ. ಆರ್ ಪ್ರಾಬಬ್ಲಿ ಅವ್ರ ಫ್ರೀಕ್ವೆನ್ಸಿಯಲ್ಲಿ ಅವ್ರು ಮುಂದೆ ಇರ್ಬೋದು, ನಾನು ಹಿಂದೆ ಇರ್ಬೋದು. ಸೊ ಆ ಒಂದು ಕನೆಕ್ಟಿವಿಟಿ, ನಾವು ಯಾವ ಹಾದಿಗೆ ಹೋಗ್ತಿದ್ದೀವಿ, ದಿಸ್ ಸೋ ಕಾಲ್ಡ್ ಪರ್ಪಸ್. ನಿಮಗೆ ಈ ರಿಯಲೈಸೇಷನ್ ಯಾವಾಗ ಗೊತ್ತಾಯ್ತು? ಇವಾಗ ಈಗ ಹೇಳಿದ್ರಲ್ಲ ಸೀಸನ್ಸ್ ಅಂತ, ಇದು ಐ ಥಿಂಕ್ ನಾನು ಹೇಳ್ದಾಗೆ ಒಂದು ಆರ್ಥೋಡಾಕ್ಸ್ ಕುಟುಂಬ ನಮ್ದು. ಸೊ ಚಿಕ್ಕ ವಯಸ್ಸಲ್ಲಿ ನಾನು ಬೆಳೆದಿದ್ದ ವಾತಾವರಣ ಹೇಗಿತ್ತು ಅಂದರೆ, ಅಪ್ಪ ದುಡಿಯಕ್ಕೆ ಹೋಗ್ತಾ ಇದ್ರು, ಅಮ್ಮ ಆಲ್ಸೋ ಏನಾದರೂ ಒಂದು ಮಾಡಬೇಕು ಅಂತ ಫೈನಾನ್ಸ್ ಅದು ಇದು ಎಲ್ಲ ಮಾಡ್ತಾ ಇದ್ರು. ಬಟ್ ದೇ ಗೇವ್ ಅಸ್ ಬೆಸ್ಟ್ ಸ್ಕೂಲ್, ಒಳ್ಳೆ ಅಪ್ಬ್ರಿಂಗಿಂಗ್, ಯಾವುದಕ್ಕೂ ಅದೇ ತಂದೆ ತಾಯಿ ಮಾಡೋದಕ್ಕೆ. ತಾಯಿ ಆದ್ಮೇಲೆ ಇನ್ನೂ ರಿಲೇಟ್ ಆಗುತ್ತೆ ಇದೆ, ಮಕ್ಳಿಗೆ ಏನು ಮಾಡ್ತೀವೋ ಬಿಡ್ತೀವೋ, ಬೆಸ್ಟ್ ಲೈಫ್ ಕೊಡಬೇಕು ಅಂತ. ಸೊ ಆ ವಾತಾವರಣದಲ್ಲಿ ಬೆಳೆದು
ಸೊ ಆಸ್ ಅ ಯಂಗ್ ಕಿಡ್ ನನಗೆ ನೆನಪಿರೋದಷ್ಟೇ. ಹೆಂಗೆ ಬೆಳಗ್ಗೆ ಏಳೋದು ವಾತಾವರಣ ಹೇಗೆ ಬೆಳಗ್ಗೆ ಏಳೋದು, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಏನೋ ಆ್ಯಂಡ್ ನಮ್ಮಪ್ಪ ಸಂಧ್ಯಾ ವಂದನೆ ಮಾಡೋದು, ಕುಕ್ಕರ್ ಸೀಟಿ, ಸಾಕ್ಸ್ ಹಾಕಬೇಕು, ಫುಲ್ ಓಡಾಟ, ಜಗ್ಲಿಂಗ್, ಸ್ಕೂಲ್ಗೆ ಹೋಗಬೇಕು ಹ್ಮ್. ಆ್ಯಂಡ್ ದೇವ್ರ ನಮಸ್ಕಾರ ಮಾಡಬೇಕು. ಸೊ ಹ್ಮ್. ಆಸ್ ಅ ಚೈಲ್ಡ್ ನನಗೆ ಗೊತ್ತಿದ್ದು ದೇವ್ರಿದಾನೆ, ಬೇರೆ ಬೇರೆ ದೇವ್ರಿದ್ದಾರೆ. ನನ್ನ ಕನ್ನಿಕಾ ಪರಮೇಶ್ವರಿ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಶಿವ ಆಗಿರ್ಬೋದು, ಎಲ್ಲ ದೇವ್ರಿದ್ದಾರೆ. ಯಾಕಿದ್ದಾರೆ ಅನ್ನೋದು ಆ ಟೈಮಲ್ಲಿ ನಾನು ಪ್ರಶ್ನೆನೇ ಮಾಡಿರ್ಲಿಲ್ಲ. ಒಂದು ನಂಬಿಕೆ, ಓಕೆ ದೇವ್ರಿದ್ದಾರೆ, ನಾನು ಮುಂದೆ ಹೋಗ್ತಾ ಇರಬೇಕು. ಬಟ್ ಸಮ್ ಟೈಮ್ಸ್ ಐ ಥಿಂಕ್ ಮೇಜರ್ ಹಿಟ್ ಎಲ್ರಿಗೂ ರಾಕ್ ಬಾಟಮ್ಸ್ ಅಂತ ಆಗುತ್ತೆ. ಕಷ್ಟಗಳಾಗೂ ಇತ್ತು, ಇವಾಗ್ಲೂ ಇರುತ್ತೆ, ನಾಳೆನೂ ಇರುತ್ತೆ ಅಂತ ಗೊತ್ತು. ಬಟ್ ಇವಾಗ ವೆನ್ ಯು ಆಕ್ಚುಲಿ ಬಿಕಮ್ ಎನ್ ಅಡಲ್ಟ್, ಒಂದು ನಾನು ಇಂಡಿಪೆಂಡೆಂಟ್ ಆಗಿರಬೇಕು. ತುಂಬಾ ಮಿಡ್ಲ್ ಕ್ಲಾಸ್ ಹುಡುಗಿರಿಗೆ ಅದೊಂದು, ಐ ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್. ನಮ್ಮ ತಂದೆ ತಾಯಿಗೆ ನಾನು ಭಾರ ಆಗಬಾರ್ದು. ಸೊ ಫ್ರಮ್ ಅ ವೆರಿ ಯಂಗ್ ಏಜ್ ನಾನು ದುಡಿಯಕ್ಕೆ ಸ್ಟಾರ್ಟ್ ಮಾಡಿದೆ, ಆಂಕರಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವ ಏಜ್ ಅಲ್ಲಿ ಇದೆಲ್ಲ ಸ್ಕೂಲ್ ಎಲ್ಲ ಐ ರಿಮೆಂಬರ್ 11th grade ನಾನು Okay. PUC ಇನ್ನೇನು ಎಂಟರ್ ಆದ ತಕ್ಷಣ ಐ ಸ್ಟಾರ್ಟೆಡ್ ಡೂಯಿಂಗ್ ಆಂಕರಿಂಗ್. ಇದೆಲ್ಲ ಎಲ್ಲಿ ಹುಬ್ಳಿಲಿ ಹುಬ್ಳಿಲಿ Okay. ಕಾರ್ಪೊರೇಟ್ ಇವೆಂಟ್ಸ್, ಬರ್ಡೇ ಪಾರ್ಟೀಸ್, ಸಂಗೀತ್ ಸಂಧ್ಯಾ. ಸೊ ಅವಾಗೆಲ್ಲ ಎಷ್ಟು ಕೊಡೋರು ಪೇಮೆಂಟ್ ಎಲ್ಲ ವೆಲ್ ಐ ಥಿಂಕ್ ವೆರಿ ಲೆಸ್ ಓನ್ಲಿ. ಬಟ್ ಆ ಟೈಮಲ್ಲಿ ಲೆಸ್ ಮೋರ್ ಅಂತ ಬರಲ್ಲ. ನಾನು ದುಡಿತಿದ್ದೀನಿ, ಆ ವಯಸ್ಸಿಗೆ ನನಗೆ ಎಷ್ಟು ದುಡ್ಡು ಸಿಗ್ತಿದೆ ಅನ್ನೋದೇ ಒಂದು ಖುಷಿ ನನಗೆ. ನನ್ನ ಸೆಮಿಸ್ಟರ್ ಫೀಸ್ ನಾನು ಕಟ್ಕೋತೀನಿ. ಸೊ ಗೊತ್ತಿಲ್ಲದೆ ಆ ಒಂದು ಜವಾಬ್ದಾರಿ ಹಾಕೊಂಡ್ಬಿಡ್ತೀವಿ ನಮ್ಮ ಹೆಗಲ ಮೇಲೆ. ಇಟ್ಸ್ ನಾಟ್ ಅ ಬ್ಯಾಗೇಜ್. ಐ ಎಂಜಾಯ್ ಡೂಯಿಂಗ್ ದ್ಯಾಟ್ ಆ್ಯಂಡ್ ವಿ ಆಲ್ ಆರ್ ಲಕ್ಕಿ. ಯಾರದನ್ನ ಅಯ್ಯೋ ಎಲ್ಲ ಚೆನ್ನಾಗಿದ್ದಿದ್ರೆ ನಾವಿಷ್ಟು ದುಡಿಬೇಕು ಅಂತ ಆ ಟೈಮಲ್ಲಿ ಅನ್ಸಿತ್ತು ನನಗೆ. ಬಟ್ ಆಕೆನ ನಾನು ಯೋಚನೆ ಮಾಡಿದಾಗ, ದಟ್ ಲಿಟಲ್ ಗರ್ಲ್ ಮಯೂರಿ, ಎಷ್ಟು ನಾನು ಎಂಜಾಯ್ ಮಾಡ್ತಿದ್ದೆ. ವಾಟ್ ಎವರ್ ಐ ವುಡ್ ಡೂ, ಐ ವಾಸ್ ಕ್ಲಿಯರ್. ನಮ್ಮಪ್ಪ ಕೇಳಿದ್ರು ಸೈನ್ಸ್ ಮಾಡು, ಏನೋ ಡಾಕ್ಟರ್ ಆಗು ಅಂತ. ಬಟ್ ನಾನಂದ್ರೆ ಡಾಕ್ಟರ್ ಐ ಸಮಥಿಂಗ್ ಹಂಗ ಏನೋ ಜೋಕ್ ಮಾಡಿ ಬಿಟ್ಬಿಟ್ಟೆ. ಸೊ ನಮ್ಮಪ್ಪ ಅಷ್ಟಕ್ಕಿಂದ ಅಂತ ಹೇಳಿದ್ರು. ಆ್ಯಂಡ್ ಯುನೋ ಡೆಸ್ಟಿನಿ, ಸಮ್ಟೈಮ್ಸ್ ವಾಟ್ ಯು ಲವ್, ಈಗ ಅದು ರಿಯಲೈಸ್ ಆಗ್ತದೆ. ಪರ್ಪಸ್ ಏನು ಅಂತ ಹುಡ್ಕೊಂಡು ಹೋಗ್ತೀವಿ. ಬಟ್ ರಿಯಲ್ ಪರ್ಪಸ್ ಇಸ್ ನಾವು ಏನು ಮಾಡ್ತಿದ್ದೀವೋ ಅದ್ರಲ್ಲಿ ನಮ್ಗೆ ಸುಖ ಇದೆಯಾ, ಖುಷಿ ಇದೆಯಾ, ದ್ಯಾಟ್ಸ್ ದ ಪರ್ಪಸ್. ಜಸ್ಟ್ ಲಿವ್ ಈ ಮೂಮೆಂಟ್, ದಿಸ್ ಪ್ರೆಸೆನ್ಸ್ ಇಸ್ ಲೈಫ್, ಈ ಕ್ಷಣ. ಆ್ಯಂಡ್ ಲೈಫ್ ಏನು ಗೊತ್ತಾ, ಐ ಮಿಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಹೇಗಾಯ್ತು ಇದು ಅಂತ ನೀವು ಕೇಳಿದ್ರಿ. ಸೊ ನನ್ನ ನಂಬಿಕೆ ಹೇಗಿತ್ತು, ದೇವ್ರಿದ್ದಾರೆ, ನಾನು ಎಷ್ಟು ಮಾಲೆ ಹಾಕಿದ್ದೀನಿ, ದೇವಿ ಜಪ ಮಾಡ್ತಾ ಇದ್ದೆ ಆ್ಯಂಡ್ ಎಲ್ಲ ಮಾಡಿದ್ದೀನಿ. ಬಟ್ ಗೊತ್ತಿಲ್ಲದೆ ಅದು ಏನು ಅಂತ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಬಟ್ ನನಗೆ ಕ್ಯೂರಿಯಾಸಿಟಿ ಇರ್ತೈತಿ. ಯಾವ ದೇವಸ್ಥಾನಕ್ಕಾದ್ರೂ ಹೋದ್ರೆ ಏನು, ಯಾಕೆ, ಈ ದೇವಸ್ಥಾನದಲ್ಲಿ ಆ ಟೈಮಲ್ಲಿ ನಡೆದಿದ್ದ ಘಟನೆ ಏನು. ಆಸ್ ಅ ಚೈಲ್ಡ್ ತುಂಬಾ ಕ್ಯೂರಿಯಾಸಿಟಿ ಇರ್ತಿತ್ತು ನನಗೆ. ಬಟ್ ಒನ್ ಫೇಸ್ ಎಲ್ಲರೂ ರೀಚ್ ಆಗ್ತಾರೆ, ವೇರ್ ಯುಲ್ ಬಿ ಲೈಕ್, ಯಾರು ದೇವರು, ವೈ ಮೀ, ನಾನೇ ಯಾಕೆ, ಅಥವಾ ನಾವ್ ಏನಕ್ಕೆ ಇದೀವಿ, ಹಾ, ನಮಗೆ ಯಾಕಾಯ್ತು. ಎಕ್ಸಾಕ್ಟ್ಲಿ. ಸೊ ಎಲ್ಲೋ ಒಂದ್ ಕಡೆ ಆ ನಂಬಿಕೆ, ಯುನೋ, ನಾವು ಎಲ್ಲ ರೋಲ್ಸ್ನ ತುಂಬಾ ನೀಟಾಗಿ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಡ್ತೀವಿ. ಒಳ್ಳೆ ಮಗಳಾಗಬೇಕು, ಅಥವಾ ಏನೋ ಒಳ್ಳೆ ಶುಡ್ ಬಿ ಅ ಗುಡ್ ಹ್ಯೂಮನ್ ಆ್ಯಂಡ್ ಯಾರಿಗೂ ಹರ್ಟ್ ಮಾಡ್ಬೇಕು, ಎಲ್ಲ ಚೆನ್ನಾಗಿದೆ ಅಂತ ನಮ್ಮ ದೃಷ್ಟಿಕೋನದಲ್ಲಿ ಇರುತ್ತೆ ಅಷ್ಟೇ. ಬಟ್ ಏನೋ ಆಗುತ್ತೆ, ಏನೋ ತುಂಬಾ ಇಟ್ ವಿಲ್ ಹಿಟ್ ಯು ಟು ಅ ಪಾಯಿಂಟ್ ವೇರ್ ನಂಬಿಕೆನೇ ಬೇಡ. ಅಂದ್ರೆ ನಮ್ ಜೀವನದಲ್ಲಿ ನಾವ್ ಅನ್ಕೊಂಡಂಗೆ ಏನು ನಡೆಯಲ್ಲ. ಐ ಮೀನ್ ದ್ಯಾಟ್ ಮೂಮೆಂಟ್, ಆ ಮೂಮೆಂಟಲ್ಲಿ ಏನೂ ಇಲ್ಲ ಅಂತಾನೆ ನನಗನ್ಸ್ತು. ಐ ಸ್ಟಾರ್ಟೆಡ್ ಕ್ವೆಶ್ಚನಿಂಗ್, ಸರಿ, ನಿಮಗೆ ಇಫ್ ಐ ಹ್ಯಾವ್ ಅ ಕ್ರಿಯೇಟರ್, ಯಾವ ಟೈಮಲ್ಲಿ ಹಂಗ ಅನ್ಸಿದೆ ಆಕ್ಚುಲಿ? I wouldn't know the exact year, but it's a very slow transition. ಆಧ್ಯಾತ್ಮ ಅನ್ನೋದು ಸಡನ್ ಆಗಿ ಆಗಲ್ಲ. ಏನೋ ಒಂದು ಆಗ್ಬೇಕು, ಏನೋ ಒಂದು ಡಿಸ್ಟ್ರಕ್ಷನ್ ಅಂತ ಆಗ್ಬೇಕು, ಆವಾಗಲೇ ಬಂದಿತ್ತು ನನ್ನ ಲೈಫಲ್ಲಿ ಶಿವ. ಸಮ್ವೇರ್ ಐ ವಾಸ್ ಲೈಕ್, ಇದೆಲ್ಲ ಏನೂ ಇಲ್ಲ ಅಂತ. ಹಂಗಂತ ನಾನು ತುಂಬಾ ಅಗ್ರೆಸಿವ್ ಆಗಿರ್ಲಿಲ್ಲ. ಬಟ್ ನನ್ನ ಬಿಲೀಫ್ ಸಿಸ್ಟಮ್ ಅನ್ನೋದನ್ನ ಒಂಥರ ತಳಮಳ ಆಗ್ಬಿಟ್ಟಿತ್ತು. ನನಗೆ ಕ್ರಿಯೇಟ್ ಮಾಡಿದಂತಹ ಸೃಷ್ಟಿಕರ್ತ ಇದ್ದಾನಂದ್ರೆ, ಆ ಸೃಷ್ಟಿಕರ್ತನ ಕ್ರಿಯೇಟ್ ಯಾರು ಮಾಡ್ದ ಅನ್ನೋ ಹಂತಕ್ಕೆ ಯೋಚನೆ ಮಾಡ್ತಿದ್ದೆ ನಾನು. ವಾಟ್ ಇಸ್ ಆಲ್ ದಿಸ್ ಪ್ರೂಫ್ ಬೇಕು ನನಗೆ? ಐ ಲಿವ್ಡ್ ವೆಲ್, ಎಲ್ಲ ಒಳ್ಳೇದು ಮಾಡಿ. ಬಟ್ ಐ ಥಿಂಕ್ ದ್ಯಾಟ್ ಫೇಸ್ ಇಸ್ ಸೋ ಬ್ಯೂಟಿಫುಲ್, ರಾಜೇಶ್. ಆ ಮೂಮೆಂಟ್ ಅನ್ಸುತ್ತೆ ಮುಗೀತು, ಇಷ್ಟೇ, ಎಲ್ಲ ಮುಗೀತು ಅಂತ. ಸೊ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ನನಗಾಗ. ದೇವ್ರಿಲ್ಲ ಅನ್ನೋದಕ್ಕೆ ಐ ಥಿಂಕ್ ತುಂಬಾ ನಾಲೆಜ್ ಇರಬೇಕು ನಿಮಗೆ. ದೇವ್ರಿಲ್ಲ ಅಂತ ನೀವು ಹೇಳ್ತಿದ್ದೀರಾ ಅಂದ್ರೆ, ಬಿಕಾಸ್
ಡೀಪ್ ಇನ್ಸೈಡ್ ನಿಮಗೂ ಗೊತ್ತು ನಮಗೂ ಗೊತ್ತು ದೆರ್ ಇಸ್ ಲೈಫ್ ಅಬಾವ್ ಆ್ಯಂಡ್ ಬಿಯಾಂಡ್ ಅಲ್ವಾ. ಸೊ ಅದು ನಮಗೆ ಬರೀ ಫೀಲ್ ಆಗುತ್ತಷ್ಟೆ. ಸೊ ಸ್ಪಿರಿಚುವಾಲಿಟಿ ಅಥವಾ ಅಧ್ಯಾತ್ಮ ಅಂತ ನಿಜವಾಗ್ಲೂ ಅರ್ಥ ಆದಾಗ ನನಗೆ ಅನ್ಸಿತ್ತು ಒಂದೇ ಒಂದು ನಂಬಿಕೆ, ಅದು ಹೇಗಾಯ್ತು, ದೇ ಸೇ ದಟ್ ಶಿವ ಚೂಸ್ ಮಾಡ್ತಾನೆ. ಮುಂಚೆನೂ ಇತ್ತು ಆರವ್ ಅಂದ್ರೇನೆ ಶಿವ, ನನ್ನ ಮಗನ ಹೆಸರು ಮುಂಚೆನೂ ಓಕೆ ಶಿವ ಒಬ್ಬ ದೇವರು ಇದ್ದಾನೆ. ಬಟ್ ಎಲ್ಲೋ ಒಂದು ಕಡೆ ಎಲ್ರೂ ನಂಬಲ್ಲ ನಾನು. ತುಂಬಾ ದೇವ್ರ ಮೇಲೆ ನನಗೊಂಥರ ಕೋಪ. ಅಬೌಟ್ ದ್ಯಾಟ್ ಐ ವುಡ್ ಟಾಕ್ ಅಬೌಟ್ ಇಟ್. ಐ ಡೋಂಟ್ ನೋ ಇದು ಸರಿನಾ ತಪ್ಪಾ ಅಂತ, ಬಟ್ ನನ್ನ ದೃಷ್ಟಿಕೋನದಲ್ಲಿ ಆ ಟೈಮಲ್ಲಿ ಬಂದಾಗ ಒಂದು ನಂಬಿಕೆ, ಸರಿ ಇದ್ದಾನೆ ಇವನು ಏನೋ ಒಂದು ಮಾಡ್ತಾನೆ. ಏನೋ ನಮ್ಮದೇ ಇದ್ರೆ ಎಲ್ಲ ಒಂಥರ ಅಧ್ವಾನ ಅನ್ಸುತ್ತೆ. ಏನ್ ನೋಡಿದ್ರು ನಂಬಿಕೆ ಇಲ್ದಿದ್ದ ವ್ಯಕ್ತಿ ಈಸ್ ನಾಟ್ ಸ್ಟೇಬಲ್ ಇನ್ ಲೈಫ್ ಅಂತ ನನಗನ್ಸುತ್ತೆ. ನಂಬಬೇಕು ಅಂದ್ರೆ ಬರೀ ಒಬ್ಬನ್ನೇ ಅಂತ ಅಲ್ಲ. ಐ ಆಮ್ ಸೇಯಿಂಗ್ ಈ ಮೈಕ್ ನನ್ನ ದೇವ್ರು ಅಂತ ನಾನು ನಂಬಬೇಕು. ಜಸ್ಟ್ ಒನ್ ಹೋಲ್ಡ್ ಬೇಕು, ಒಂದು ಟೈಮ್ ನನ್ನ ದೇವ್ರು, ಶಿವ ನನ್ನ ದೇವ್ರು ಅಂತ ನಾನು ಅಂದಿದ್ದು. ಯಾಕೆಂದ್ರೆ ತುಂಬಾ ಇನ್ಸಿಡೆಂಟ್ಸ್, ತುಂಬಾ ತುಂಬಾ ಸಿಚುವೇಶನ್ಸ್ ವೇರ್ ಐ ಗಾಟ್ ಮೋರ್ ಕ್ಲೋಸರ್ ಟು ಲಾರ್ಡ್ ಶಿವ. ಆ ಥರದ್ದು ಏನಾದ್ರು ಹೇಳ್ಬೋದಾ? ಯಾವ ಟೈಮಲ್ಲಿ ನೀವು ಕ್ಲೋಸ್ ಆದ್ರಿ ಭಗವಂತನ್ಗೆ, ಅಥವಾ ನಿಮ್ಗೆ ಯಾವಾಗ ಅನ್ನಿಸ್ತು ಭಗವಂತನೇ ಇದೆಯಾ? ಸಿ ಅವಾಗೆಲ್ಲ ಐ ಥಿಂಕ್ ಆ ಮೊಮೆಂಟ್ ಅಲ್ಲಿ ದಟ್ ಫೇಸ್ ಐ ವುಡಂಟ್ ವಾಂಟ್ ಟು ಟಾಕ್ ಮೋರ್ ಅಬೌಟ್ ಇಟ್, ಬಟ್ ಇನ್ ಅ ವೆರಿ ಸಿಂಪಲ್ ಟರ್ಮ್ಸ್ ಅಲ್ಲ, ಹೇಳ್ತೀನಿ. ನಿಮಗೆ ಆಮೇಲಿನ ಮಿರಾಕಲ್ಸ್ ಹೇಳಿ. ಮಿರಿಕಲ್ಸ್ ಅದೇ ನಾನು ನಂಬಕ್ ಸ್ಟಾರ್ಟ್ ಮಾಡಿದಾಗ ಸರಿ ಇದ್ದಾನೆ, ಜೀವನಾನೇ ಬೇಡ ಅನ್ಸುತ್ತೆ. ಐ ಸೆಡ್ ವೈ ಮೀ ಅನ್ನೋ ಫೇಸ್ ಎಲ್ಲರೂ ಫೇಸ್ ಮಾಡೇ ಮಾಡ್ತಾರೆ. ಇಟ್ ಇಸ್ ಮ್ಯಾಂಡೇಟರಿ. ಯಾರನ್ನೂ ಬಿಡಲ್ಲ. ಒಂದು ಜೀವಕ್ಕೂ ತಪ್ಪಿಲ್ಲ ಕಷ್ಟ ಅನ್ನೋದು ಅಲ್ವಾ. ಪ್ರಾಣಿಗಳಿಗೂ ತಪ್ಪಿಲ್ಲ, ಮನುಷ್ಯರಿಗೂ ತಪ್ಪಿಲ್ಲ. ಸೊ ಅದಾದಾಗ ಅದಕ್ಕೆ ಈಗೆಲ್ಲ ನಾವು ನ್ಯೂಸ್ ನೋಡ್ತೀವಲ್ಲ, ಅದೇ ಗಿವ್ ಅಪ್ ಆನ್ ಲೈಫ್, ದೇ ಡೂ ದಿಸ್, ಡಿಪ್ರೆಷನ್ ಆರ್ ಆಲ್ ಆಫ್ ದ್ಯಾಟ್. ಸೊ ಐ ಥಿಂಕ್ ಆ ಆಕ್ಚುಯಲ್ ಬ್ರೇಕ್ ಡೌನ್ ಆ್ಯಂಡ್ ಎಲ್ರಿಗೂ ಆಗಲ್ಲ ರಾಜೇಶ್. ಇದು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಇಟ್ ಡಸಂಟ್ ಹ್ಯಾಪನ್ ಟು ಎವ್ರಿ ಒನ್. ಐ ಸಿ ಪೀಪಲ್, ಸಮ್ ಪೀಪಲ್ ಐ ಸಿ ತುಂಬಾ ಸಿಂಪಲ್ ಆಗಿದೆ. ಲೈಕ್ ಓಕೆ ಬೆಳಗ್ಗೆ ಹೇಳ್ಬೇಕು, ದೀಪ ಹಚ್ಬೇಕು, ಆಫೀಸ್ಗೆ ಹೋಗ್ಬೇಕು, ಮನೆಗೆ ಬರಬೇಕು, ಚೆನ್ನಾಗಿರ್ಬೇಕು, ಅಷ್ಟೇ ಸಣ್ಣ ಪುಟ್ಟ ಕಷ್ಟಗಳಿರುತ್ತೆ. ಬಟ್ ಡೀಪ್ ಥಾಟ್ಸ್ ಅಲ್ಲಿ ಎಲ್ಲರೂ ಹೋಗಲ್ಲ. ಆಲ್ ಸೋಲ್ಸ್ ಆರ್ ನಾಟ್ ಮೆಂಟ್ ಫಾರ್ ಇಟ್ ಅಂತ ನನಗನ್ಸುತ್ತೆ. ಐ ಆಲ್ವೇಸ್ ಹ್ಯಾವ್ ಫೆಲ್ಟ್ ವೈ ಮೀ, ಯುನೋ am I different ಅಂತ ತುಂಬಾ ಜನಕ್ಕೆ ಫೀಲ್ ಆಗುತ್ತೆ. ಆ್ಯಂಡ್ ವೆನ್ ಐ ಫೇಸ್ ದ್ಯಾಟ್ ಐ ವಾಸ್ ಲೈಕ್ ಓಕೆ ಬಿಲೀವ್ ಮಾಡೇ ಬಿಡೋಣ. ಆ್ಯಂಡ್ ಲೆಟ್ ಮೀ ಸಿ ವಾಟ್ ಇಸ್ ದಿಸ್ ಎನರ್ಜಿ, ವಾಟ್ ಇಸ್ ದಿಸ್, ಹೂ ಇಸ್ ದಿಸ್ ಗಾಡ್. ನಾನು ಮಾಡಿರೋ ಪೂಜೆ ಆಗಿರ್ಬೋದು. ಆ್ಯಂಡ್ ಎಲ್ಲೋ ಒಂದು ಕಡೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ವೆನ್ ಲೈಫ್ ಗೋಸ್ ಡೌನ್, ಗ್ರ್ಯಾಟಿಟ್ಯೂಡ್ ಇಸ್ ಸಮಥಿಂಗ್ ನಾನು ತುಂಬ ಪ್ರಾಕ್ಟೀಸ್ ಮಾಡ್ತೀನಿ. ಐ ಥ್ಯಾಂಕ್ ಗಾಡ್ ಅಂದರೆ ಯುನೋ ಒಂದು ಕ್ಷಣ ಕೂತ್ಕೊಂಡು ಮೈಂಡ್ ತುಂಬ ವರ್ಕ್ ಆದಾಗ ಥ್ಯಾಂಕ್ ಯು ಸೋ ಮಚ್, ನಾನು ನನಗಿರಕ್ಕೆ ಮನೆ ಇದೆ, ತಿನ್ನೋಕೆ ಊಟ ಇದೆ, ಪ್ರೀತಿ ಕೊಡೋ ಅಷ್ಟು ಜನ ಇದ್ದಾರೆ. ಲೈಕ್ ಲಿಟಲ್ ಥಿಂಗ್ಸ್. ನಾನು ಉಸಿರಾಡ್ತಾ ಇದ್ದೀನಿ. ಉಸಿರಾಡ್ತಿದ್ದೀನಿ. ಲಿವಿಂಗ್ ಪ್ರೆಸೆಂಟ್, ಬಿ ಪ್ರೆಸೆಂಟ್ ಇಸ್ ಸೋ ಇಂಪಾರ್ಟೆಂಟ್. ಸೊ ಆ ಫೇಸ್ ಹಂಗಾದಾಗ ಒನ್ ಇನ್ಸಿಡೆನ್ಸ್, ಸಮ್ವೇರ್ ರ್ಯಾಂಡಮ್ಲಿ ನನಗೆ ಯಾರೋ ಒಂದು ರುದ್ರಾಕ್ಷ ಕೊಡ್ತಾರೆ. ಆ್ಯಂಡ್ ರುದ್ರಾಕ್ಷ ಯಾರ ಕೊಟ್ಟರು ಕೂಡ ಅದಕ್ಕೊಂದು ಅರ್ಥ ಇರುತ್ತೆ, ಪಂಚಮುಖಿ, ಸಪ್ತಮುಖಿ, ಏಕಮುಖಿ. ಸೊ ಅದರದ್ದೆಲ್ಲ ನಾಲೆಜ್ ನಾನು ಅರ್ಥ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಗೊತ್ತಿಲ್ಲದೆ ಎಲ್ಲೋ ಒಂದು ಕಡೆ ಮಿರಿಕಲ್ಸ್ ಅನ್ಸುತ್ತೆ. ಆ್ಯಂಡ್ ಸಮ್ ಎಕ್ಸ್ಪೀರಿಯನ್ಸಸ್, ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದನ್ನು ವಿ ಕ್ಯಾನ್ ನಾಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್. ಹೇಳೋಕ್ಕಾಗಲ್ಲ ಏನು ಫೀಲ್ ಆಯಿತು. ಆರ್ ನಾಟ್ ಎವ್ರಿ ಒನ್ ವುಡ್ ಟಾಕ್ ಅಬೌಟ್. ಐ ಆಮ್ ಅ ಪರ್ಸನ್ ಆಫ್ ಎನರ್ಜಿ. ನನ್ನ ಶಿವನ ಒಂದು ಎನರ್ಜಿ ಥರ ನೋಡ್ತೀನಿ. ಆ್ಯಂಡ್ ಹಿ ಈಸ್ ಅಮೇಝಿಂಗ್. ಆ್ಯಂಡ್ ಬೇರೆ ದೇವ್ರ ಬಗ್ಗೆ ಅಪಾರವಾದಂತಹ ಪ್ರೀತಿ ಹುಟ್ಟಿಸುತ್ತೆ ಶಿವ ನನಗೆ. ನಂಬಿಕೆನೇ ಇಲ್ಲ ಅನ್ನೋಷ್ಟು ಐ ವಾಸ್ ಲಾಸ್ಟ್ ಇನ್ ಮೈ ಲೈಫ್, ಬಟ್ ದೆನ್ ಎವ್ರಿಥಿಂಗ್ ವಾಸ್ ರಿಪ್ಲೇಸ್ಡ್. ಮತ್ತೆ ಒಂದು ಪಾತ್ ಅಂತ ಚೂಸ್ ಮಾಡ್ತೀವಲ್ಲ, ಇಟ್ ಈಸ್ ಡೆಫಿನೆಟ್ಲಿ ನಮಗೆ ಅದು ಒಂದು ಕಮ್ಬ್ಯಾಕ್ ಥರ ನಮ್ಮ ಲೈಫಿಗೆ. ಬಿಕಾಸ್ ನಾನೇನಾ ಅಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದು, ಡಿಡ್ ಐ ಗೋ ಥ್ರೂ ದ್ಯಾಟ್ ಅನ್ನೋ ಒಂದು ಫೇಸ್ ಬರುತ್ತೆ. ಸೊ ಇದೆಲ್ಲ ಆಗಿದ್ದು ಹೇಗೆ ಅಂದರೆ, ಮೋರ್ ಐ ಸ್ಟಾರ್ಟೆಡ್ ಸ್ಪೆಂಡಿಂಗ್ ಟೈಮ್ ನನ್ನ ಜೊತೆನೆ. ನಾನು ತುಂಬ ಮೆಡಿಟೇಷನ್ ಮಾಡಕ್ಕೆ ಬರಲ್ಲ. ಐ ವಾಸ್ ಆಲ್ಸೋ ಇನ್ ದ್ಯಾಟ್ ಫೇಸ್. ನನಗೆ ಆಗಲ್ಲ ಮೆಡಿಟೇಷನ್, 2 ನಿಮಿಷ ಕೂತ್ಕೊಂಡಿರಕ್ಕೆ ಆಗಲ್ಲ. ಬಟ್ ಎಲ್ಲೋ ಒಂದು ಕಡೆ ವೆನ್ ಐ ಸ್ಟಾರ್ಟೆಡ್ ಮೀಟಿಂಗ್ ಪೀಪಲ್, ಐ ಡಿಡ್ ಸಮ್ ಕೋರ್ಸ್ ಅಂತ ಹೇಳ್ಬೋದು, ಡಿಫ್ರೆಂಟ್ ಮೆಡಿಟೇಷನ್ ಪ್ರಾಕ್ಟಿಸಸ್ ಆಗಿರ್ಬೋದು, ಯೋಗ ಕ್ಲಾಸ್ ಆಗಿರ್ಬೋದು. I did multiple, maybe inner engineering ಆಗಿರ್ಬೋದು, ಅಥವಾ ಗುರುಜಿ ಆಗಿರ್ಬೋದು. ಅಫ್ಕೋರ್ಸ್ ಅಂದರೆ ನನಗೆ ಅಲ್ಲಿಂದಾನು ಅನುಭವ ಆಗಿತ್ತು. ಈಗ ಒಂದೇನೋ ಒಂದು ಬ್ಲಿಸ್
ಸಿಗುತ್ತೆ. ಈಗ ವೆರೆವರ್ ಯು ಗೋ ಮೆಡಿಟೇಷನ್ ಅಂತ ಆಗಿರ್ಬೋದು ಅಥವಾ ಯಾವುದೇ ಕೋರ್ಸ್ ಮಾಡಿದ್ರು ಇಫ್ ಯು ಅಬ್ಸರ್ವ್ ಅಲ್ಲಿ ಜಾಸ್ತಿ ಎನರ್ಜಿನೇ ಮಾತಾಡುತ್ತೆ. ನೋಬಡಿ ಟಾಕ್ಸ್ ಮೋರ್. ತುಂಬಾ ಸೈಲೆನ್ಸ್ ಅಲ್ಲಿ ಕೂತ್ಕೊಳ್ಳಿ, ನಿಮ್ಮನ್ನ ನೀವು ನೋಡ್ಕೊಳ್ಳಿ. ಇಟ್ಸ್ ಮೋರ್ ಅಬೌಟ್ ಯೋರ್ ಇನ್ನರ್ ಸೆಲ್ಫ್. ಮೆಡಿಟೇಷನ್ ಹೇಳ್ಕೊಡೋದೇನು? ಟು ಗೆಟ್ ರಿಯಲ್. ಆಚೆ ಹುಡ್ಕೋ ಬದಲು ಶಿವನ ಇಲ್ಲಿ ಹುಡ್ಕು ಅಂತ. ಸೊ ದ್ಯಾಟ್ ಹ್ಯಾಪನ್ ಟು ಮೀ ಬೈ ಡಿಫಾಲ್ಟ್. ನಾನು ಎಂಜಾಯ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಆ ಪ್ರಾಸೆಸ್. ನಾನು ಚಿಕ್ಕ ವಯಸ್ಸಲ್ಲೂ ಐ ವಾಸ್ ವೆರಿ ಎಕ್ಸೈಟೆಡ್ ಅಬೌಟ್ ಆಲ್ ದಿಸ್ ಎನರ್ಜಿ, ಸನ್ಲೈಟ್, ಫುಲ್ ಮೂನ್, ನ್ಯೂ ಮೂನ್. ನನಗಿದೆಲ್ಲ ಇಷ್ಟ, ಕ್ರಿಸ್ಟಲ್ಸ್. ಸೊ ಎಲ್ಲೋ ಒಂದು ಕಡೆ ವೆನ್ ಐ ಆಕ್ಚುಲಿ ಸ್ಟಾರ್ಟೆಡ್ ಮೆಡಿಟೇಟಿಂಗ್, ಈ ಕ್ಷಣ ದಿಸ್ ಇಸ್ ಆಲ್ಸೋ ಮೆಡಿಟೇಷನ್ ಫಾರ್ ಮೀ. I don't know if I'm right or wrong, but in my way, everything is meditation when you ಈ ಕ್ಷಣಕ್ಕೆ ಇಲ್ಲಿದ್ದೀನಿ with nothingness. That's all Shiva says. ಈ ಕ್ಷಣ ತುಂಬಾ ರಶ್ ಮಾಡ್ತಿದೀವಿ ಇತ್ತೀಚೆಗೆ ಜನ. ನಾಳೆ ಏನಾಗ್ಬೇಕು, ನಾಳೆ ಏನಾಗುತ್ತೆ, ಓಕೆ ಶೂಟ್ ಆಗ್ಬೇಕು, ಸರಿ ಯಾರು ಚೆನ್ನಾಗಿ ದೊಡ್ಡವನಾಗ್ಬೇಕು, ಅದೆಲ್ಲ ಆಗೇ ಆಗುತ್ತೆ. ಅನ್ಲೆಸ್ ಈ ಕ್ಷಣ ಐ ಆಮ್ ನಾಟ್ ಅಟ್ ಆಲ್ ಫೋಕಸಿಂಗ್ ದಟ್ ಐ ಹ್ಯಾವ್ ದ ಪ್ರಿವಿಲೇಜ್ ನಿಮ್ಮ ಚಾನಲ್ಗೆ ಬಂದ್ಬಿಟ್ಟು ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊತಿದ್ದೀನಿ. ಸೊ ಈ ಕ್ಷಣ ನಾನಿದ್ದೀನಿ, ಆಮೇಲೆ ಹೋಗಿ ಆ ಒಂದು ಅನುಭವನೂ ಆಗೇ ಆಗುತ್ತೆ. ಸೊ ಮೆಡಿಟೇಷನ್ ಇಂದ ನಾನು ಕಲ್ತಿದ್ದು ಬೀಯಿಂಗ್ ಪ್ರೆಸೆಂಟ್. ಏನೂ ಇಲ್ಲ, ಜಸ್ಟ್ ಸಿಟ್ ಆ್ಯಂಡ್ ಕ್ಲೋಸ್ ಮೈ ಐಸ್. ಐ ನೋ ಟೆಲ್ಲಿಂಗ್ ಇಸ್ ವೆರಿ ಈಸಿ. ತುಂಬ ಜನ ನನ್ನ ಹತ್ರ ಹೇಳ್ಕೊತಾರೆ, ನಾನು ಆ ಕೋರ್ಸ್ ಟ್ರೈ ಮಾಡ್ದೆ, ನಾನು 10 ನಿಮಿಷ ಕೂತ್ರೂ ನನಗೆ ಥಾಟ್ಸ್ ಬರುತ್ತೆ. ಮೆಡಿಟೇಷನ್ ಮಾಡೋಕ್ಕಾಗದೇ ಇಲ್ಲ. ಖಂಡಿತ ಗುರು ಅನ್ನೋದು ತುಂಬ ಇಂಪಾರ್ಟೆಂಟ್ ಇನ್ ಲೈಫ್. ಆ್ಯಂಡ್ ನಾನು ನೋಡೋದು ಗುರು ಆಗಿ ಅಥವಾ ನನ್ನ ಹ್ಯೂಮನ್ ಫಾರ್ಮಲ್ಲಿರೋ ದೇವರು ನಮ್ಮ ಅಪ್ಪ ಅಮ್ಮ. ಅವರು ನಮಗೆ ನನ್ನ ತಾಯಿ, ಅಲ್ಲೂ ಡಿಫ್ರೆನ್ಸಸ್ ಇರುತ್ತೆ ರಿಲೇಷನ್ಶಿಪ್ಪಲ್ಲಿ, ಫ್ರೆಂಡ್ಸ್ ಜೊತೆ ಅಲ್ಲ. ಬಟ್ ನನ್ನ ತಾಯಿ ಋಣ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಯಾಕೆ ಗೊತ್ತಾ? ತಾಯಿ ಋಣ ಇಸ್ ವೆರಿ 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 ಪ್ರೆಷಸ್. ಬಿಕಾಸ್ ಜನ್ಮ ಕೊಟ್ಟಿದ್ದಾರೆ. ಈಗ ನಾನು ಜನ್ಮ ಕೊಟ್ಟಿದ್ದಾರೆ, ದೇ ಡಿಸೈಡೆಡ್ ಟು ಬ್ರಿಂಗ್ ಮೀ ಆನ್ ದಿಸ್ ಅರ್ತ್. ಬಿಕಾಸ್ ಆಫ್ ದ್ಯಾಟ್ ನನಗೆ ಐ ಕುಡ್ ಲಿವ್ ದಿಸ್ ಲೈಫ್. ಅದರ್ವೈಸ್ ನಂಗೆ ಗೊತ್ತೂ ಇರ್ತಿರ್ಲಿಲ್ಲ ವಾಟ್ ಇಸ್ ದಿಸ್ ಲೈಫ್ ಅಲ್ವಾ. ಸೊ ಆಲ್ ಐ ವುಡ್ ಸೇ ಇಸ್, ನನ್ನ ತಂದೆ ತಾಯಿನ ನಾನು ಗುರುವಾಗಿ ನೋಡ್ತೀನಿ. ನನ್ನ ದೇವರು ನನಗೆ ಶಿವ ಆಗಿರ್ಬೋದು ಅಥವಾ ಬೇರೆಯವ್ರಿಗೆ ಅವ್ರವ್ರದೇ ರೂಪದಲ್ಲಿ, ಕೆಲವೊಬ್ರು ನಮ್ಮ ಅಪ್ಪ, ನಮ್ಗೆ ಹೋಗಿರೋ ಅಪ್ಪ ದೇವರು ಅಂತ ಹೇಳ್ತಾರೆ. ಸೊ ನಂಬಿಕೆ ಯಾವತ್ತೂ ಬಿಡಬೇಡಿ. ಯಾರನ್ನೂ ನಂಬಲಿಲ್ಲ ಅಂದ್ರೂ ಕೂಡ ಐ ಥಿಂಕ್ believing in yourself. I don't have a father. I mean, I was very young. It's been forever. Normally ನಾನು ನಮ್ಮ ತಂದೆ ಸಾವು ಬಗ್ಗೆ ಆಗಲಿ ಅಥವಾ ರಿಮೆಂಬರಿಂಗ್ ಹಿಮ್, ಅದೆಲ್ಲ ಐ ಡೂ ಇಟ್. ಬಟ್ ಐ ಡೂ ಇಟ್ ವಿತ್ ಮೈ ಸೆಲ್ಫ್. ನಾನು ಏಕಾಂಗಿ ಆಗಿದ್ದಾಗ ಐ ಟ್ರೈ ಟು ಎಂಜಾಯ್ ಆಲ್ ಆಫ್ ದ್ಯಾಟ್ ಮೆಮರೀಸ್. ಇಲ್ಲ, ನಾನು ಆಕ್ಚುಲಿ ಕೃಷ್ಣಲೀಲಾ ಫಿನಿಶ್ ಆಗಿತ್ತು, ಇಷ್ಟಕಾಮ್ಯನೂ ಆಲ್ಮೋಸ್ಟ್ ಫಿನಿಶ್ ಆಗಿ, ಎಸ್ ಅಫ್ಕೋರ್ಸ್ ರಿಲೀಸ್ ಕೂಡ ಆಗಿತ್ತು. ಕರಿಯಾ 2 ಫಿಲ್ಮ್ ಇನ್ನೇನು ನಾನು ಸಿನಿಮಾ ಶೂಟಿಂಗ್ ಹೋಗಬೇಕು, ಆವಾಗ ಹಿ ಪಾಸ್ಡ್ ಅವೇ. ಆ್ಯಂಡ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆ್ಯಂಡ್ ನಮ್ಮಮ್ಮ ನನಗೆ ಹೇಳಿರಲಿಲ್ಲ. ಐ ವಾಸ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಶೂಟಿಂಗ್ ಮಾಡ್ತಾ ಇದ್ದೆ. ಆವಾಗ ಅವ್ರು ಬರೋದು ಹೋಗೋದು ಎಲ್ಲ ಮಾಡ್ತಾರೆ. ಆ್ಯಂಡ್ ವೆನ್ ಐ ಹರ್ಡ್ ದ ನ್ಯೂಸ್ ಐ ವಾಸ್ ನಾಟ್ ಶ್ಯೂರ್. ಬಿಕಾಸ್ ಅವ್ರು ಹೇಳಿದ್ದಷ್ಟೇ, ಲಘು ಲಘು ಬಾ ಹಿಂಗೆ. ಆ್ಯಂಡ್ ಅಪರೂಪಕ್ಕೆ ಮೈ ರಿಲೇಟಿವ್ಸ್ ಕಾಲಿಂಗ್, ಯಾವಾಗ ಬರಾಕತ್ತಿ, ಕಾರ್ ಬಿಟ್ಟಿ ಅಲ್ಲ. ವೈ ಆರ್ ದಿ ಕಾಲಿಂಗ್ ಈ ಸೋ ಮೆನಿ ಟೈಮ್ಸ್, ಅಪ್ಪ ಇಲ್ಲಿ ಕೊಡು. ಬಿಕಾಸ್ ನೋ. ಸೊ ಅವ್ರಿಗೆ ಹುಷಾರಿಲ್ಲ ಅನ್ನೋ ಒಂದೇ ಒಂದು ವಿಷಯ ಗೊತ್ತಿತ್ತು ನನಗೆ. ಬಟ್ ವೆನ್ ಐ ಗಾಟ್ ಟು ನೋ, ಐ ವಾಸ್ ಇನ್ ಅ ಪೆಟ್ರೋಲ್ ಬಂಕ್. ಐ ಸ್ಟಿಲ್ ರಿಮೆಂಬರ್ ಸಮ್ ಮೊಮೆಂಟ್ಸ್ ಆರ್ ಲೈಕ್ ದ ಮೊಮೆಂಟ್ ಅಂತ ಹೇಳ್ತೀವಲ್ಲ, ಅದು ಮರೆಯೋಕ್ಕೆ ಆಗಲ್ಲ. ಶೂಟಿಂಗ್ ಮಾಡ್ತಿದ್ರಾ? ಇಲ್ಲ. ಸೊ ನಮ್ಮಮ್ಮ ಹೇಳಿದ್ರು ಹೊರಟ್ಬಿಡು ಅಂತ. ದೆನ್ ವಿ ವೆಂಟ್. ಫ್ಯೂಲ್ ಹಾಕಿಸ್ಕೊತಾ ಇದ್ದ. ನನಗೆ ಅಲ್ಲಿಗೆ ಒಂಚೂರು ಯು ಫೀಲ್ ಇಟ್ ಅಲ್ಲ, ಕೆಲವೊಂದ್ಸಲ ಏನೋ ಆಗ್ತಿದೆ ಅಂದರೆ ಏನೋ ಸರಿ ಇಲ್ಲ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಸೊ ಐ ವಾಸ್ ಆಲ್ರೆಡಿ ಇನ್ ದ್ಯಾಟ್ ಫೀಲ್. ಆ್ಯಂಡ್ ನಾನು ಮೂರ್ತಿ ಅಂತ ನನ್ನ ಡ್ರೈವರ್ ಬೇಗ ಹೊರಡಬೇಕು ಅಂತ. ಆ್ಯಂಡ್ ವೆನ್ ಐ ವಾಸ್ ಇನ್ ದ ಪೆಟ್ರೋಲ್ ಬಂಕ್, ಬೇರೆಯವ್ರು ಹೇಳಿರೋದು, ವಿಜಯ್ ಆನಂದ್ ಸಂಕೇಶ್ವರ್ ಸರ್, ಅವರು VRL, ಹೀಸ್ ಓನರ್ ಆಫ್ ಇಟ್. ಆ್ಯಂಡ್ ಹಿ ಸೆಡ್, ನಿಮ್ಮ ತಂದೆದು ಗೊತ್ತಾಯ್ತು, ಐ ಆಮ್ ಸೋ ಸಾರಿ ಅಂತ. ಐಮ್ ಲೈಕ್, ನೋ ಸರ್, ಮಿಸ್ಟೇಕ್, ಕಾಲ್ ಮಾಡಿ. ಆ್ಯಂಡ್ ಐ ಸೆಡ್, ನೋ ಸರ್, ಮೇ ಬಿ ನೀವು ತಪ್ಪಾಗಿ ಕೇಳಿಸ್ಕೊಂಡಿದ್ರೆ, ಈಸ್ ಆಲ್ ಫೈನ್ ಅಂತ. ಇಮಿಡಿಯೇಟ್ ಐ ಅಗೇನ್ ಕಾಲ್ಡ್ ಮೈ ಮಾಮ ಖರೆ ಅಂದ್ರು, ಹೇಳ್ರಿ ಏನಾಗಿತ್ತು ಅಂತ. ಹಿಂಗಾಗಿತ್ತವ ಲಘುಬಾ. ಆ ಮೊಮೆಂಟ್ ಐ ಫೆಲ್ಟ್, he said that. And ಈಗ ಜರ್ನಿ ಬ್ಯಾಂಗ್ಳೂರ್ ಟು ಹುಬ್ಳಿ, ಆ ಒಂದು ದ್ಯಾಟ್ ಒನ್ ಜರ್ನಿ ಯಾವತ್ತೂ ಮರೆಯಲ್ಲ ನಾನು.
ಈ ವಿಷಯದ ಬಗ್ಗೆ ನಾನು ಆವಾಗ ನೆನಪು ಮಾಡ್ಕೊಂಡ್ರು ಅಥವಾ ಮೇ ಬಿ ತುಂಬ ಹೇಳ್ಕೊಂಡಿದ್ದೀನಿ ತುಂಬ ಹತ್ರಕ್ಕಿರೋರು ನನ್ನ ಫ್ರೆಂಡ್ಸ್ ಹತ್ರ ಅಥವಾ ಐ ವುಡ್ ಹ್ಯಾವ್ ಟೋಲ್ಡ್ ಟು ಪೀಪಲ್ ವೇರ್ ಅದಕ್ಕೆ ಇವತ್ತಿಗೆ ಈ ನೋವು ಇದೆ, ಇದೊಂಥರ ಹಸಿ ನೋವು. ಬಟ್ ಎಲ್ಲೋ ಒಂದ್ ಕಡೆ ದುಃಖ ಅನ್ನೋದು ಹೋಗ್ಬಿಟ್ಟಿದೆ. ಐ ಮೀನ್ ಐ ಡೋಂಟ್ ಫೀಲ್ ಅಳುನು ಬರಲ್ಲ. ಮೊನ್ನೆ ಅಷ್ಟೇ ಐ ವಾಸ್ ಸಿಟ್ಟಿಂಗ್ ಆಸ್ ಯೂಶುವಲ್. ನಾನು ತುಂಬ ವಾಂಡರ್ ಮಾಡ್ತೀನಿ. ಐ ಲಿಸನ್ ಟು ಮ್ಯೂಸಿಕ್. ನನ್ನ ಮಗ ಮಲ್ಗಿದ್ರೆ ನಾನು ಬೈ ಮೈ ಸೆಲ್ಫ್ ಐ ಲಿಸನ್ ಟು ಮ್ಯೂಸಿಕ್. ನಾನು ವಾಂಡರ್ ಮಾಡ್ತೀನಿ. ನಾನು ಏನು ಇವತ್ತು ವಾಟ್ ಎವರ್ ಇಟ್ ಇಸ್ ಈ ಪ್ರೆಸೆನ್ಸ್ ಬಗ್ಗೆ ವಾಂಡರ್ ಮಾಡ್ತೀನಿ. ವೆನ್ ಐ ಥಿಂಕ್ ಆಫ್ ಮೈ ಫಾದರ್, ಸರ್ಪ್ರೈಸಿಂಗ್ಲಿ ರಾಜೇಶ್, ನನಗೆ ಅಳುನೇ ಬರಲ್ಲ ಇತ್ತೀಚೆಗೆ. ಮೇ ಬಿ ಐವ್ ಹೀಲ್ಡ್. ಮೇ ಬಿ ನನಗೆ ಅರ್ಥ ಆಗೋಗಿದೆ ರಿಯಾಲಿಟಿ ಆಫ್ ಲೈಫೇ ಇದು. ಎಲ್ಲ ಸತ್ಯಗಳು ಜೀವನದಲ್ಲಿ ನಮಗೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸಾವು ಖಚಿತ. ಸಾವು ಆದ್ಮೇಲೆ ಏನಾಗುತ್ತೆ, ನಾವು ಯಾಕೆ ಹುಟ್ಟಿದ್ವಿ ಅನ್ನೋದು ಒಂದು ಏನಂತಾರೆ ಪರ್ಪಸ್. ಯು ಕ್ಯಾನ್ ನೇಮ್ ಇಟ್ ಅಸ್ ಪರ್ಪಸ್. ಯಾಕೆ ಹುಟ್ಟಿದ್ವಿ, ಯಾಕಿದೆಲ್ಲ. ಬಟ್ ಒಂದಲ್ಲ ಒಂದಿನ ಹೋಗ್ತೀವಿ ಅನ್ನೋದು ಖಚಿತ. ಸಾವು ಬಗ್ಗೆ ಮಾತಾಡ್ಬೇಕಂದ್ರೇನೆ ಭಯ ಪಡ್ತಾರೆ ಜನ. ಅವ್ರ ದೇಶ ಹಂಗೆಲ್ಲ ಹೇಳ್ಬೇಡ. ಈಗ ನಾನು ಏನಾರ ಜೋಕಲ್ಲು ಅಥವಾ ಇಫ್ ಐ ಸೇ ಸಮಥಿಂಗ್ ದಿಸ್ ಹಂಗೆಲ್ಲ ಹೇಳ್ಬೇಡ, ಮಾತಾಡ್ಬೇಕು. ಐ ಥಿಂಕ್ ನೀವು ಯೋಗೀಸ್, ಋಷಿಮುನೀಸ್ ಅವ್ರಿಗೆಲ್ಲ ನೀವು ನೋಡಿದ್ರೆ, ಅವ್ರ ಲೈಫ್ ಸ್ಟೈಲ್ಸ್ ಎಲ್ಲ ನೋಡಿದ್ರೆ, ನಾನು ಇದ್ರ ಬಗ್ಗೆ ಎಲ್ಲ ರಿಸರ್ಚ್ಗಿಂತ ಐ ಟ್ರೈ ಟು ನೋ ವಾಟ್ ಇಟ್ ಇಸ್. ಅವ್ರು ಹೇಗೆ ಯೋಚನೆ ಎಲ್ಲ ಬಿಟ್ಕೊಳ್ತಾರೆ. ಈಗ ಕೆಲವೊಂದು ಏನಂತಾರೆ, ಕೆಲವೊಂದು ಕಮ್ಯುನಿಟೀಸಲ್ಲಿ ಇಫ್ ಯು ಒಬ್ಸರ್ವ್, ಅವರು ಎಲ್ಲ ಬಿಟ್ಕೊಟ್ಟು ಅವ್ರ ಫ್ಯಾಮ್ಲಿನೂ ಬಿಟ್ಕೊಟ್ಟು ಹೋಗ್ತಾರೆ. ಸೊ ಮೇ ಬಿ ಈ ಎಲ್ಲ ಮೇಜರ್ ಫ್ಯಾಕ್ಟ್ಸ್ ಅನ್ನೋದೇನಿದೆ, ರಿಯಾಲಿಟಿ ಚೆಕ್ ಅಂತ ನನ್ನ ಲೈಫಲ್ಲಿ ಆಗೋಗಿದೆ. ಡೆಫಿನೆಟ್ಲಿ ನಾಳೆ ದಿನ ನಾನು ಹೋಗೋಳೆ. ಇದೆಲ್ಲ ಬಟ್ ಆದ್ರೂ ತಂದೆ ತಾಯಿಗಳ ವಿಚಾರದಲ್ಲಿ ಎಷ್ಟೋ ಜನ ಮಕ್ಕಳನ್ನ ನಾವ್ ಹೆಂಗ್ ಯೋಚನೆ ಮಾಡ್ತೀವಿ ಅಂದ್ರೆ, ಅಪ್ಪ ಅಮ್ಮ ಇರ್ತಾರೆ, ಅವ್ರು ಇರ್ತಾರೆ, ನಮಗೆ ಅದು ಒಂದು ಯೋಚನೆ ಕೂಡ ಬರಲ್ಲ. ಕರೆಕ್ಟ್. ಆಸ್ ಯಂಗ್ ಚೈಲ್ಡ್ ನಾನು ಹಾಗೆ ಅನ್ಕೊಂಡು, ನಾನು ಮೊದಲನೇ ಸಾವು ನೋಡಿದ್ ನನ್ನ ನೇಪರ್ ಅಲ್ಲಿ ಯಾರೋ ಒಬ್ರ ಅಜ್ಜ ತೀರ್ಕೊಂಡಿದ್ರು. ಸೊ ಆವಾಗ ನಮ್ಮ ಅಜ್ಜಿ, ಆಮೇಲೆ ನಮ್ಮಪ್ಪ, ನಾನು, ನಮ್ಮಕ್ಕ. ಸೊ ಐ ವಾಸ್ ವೆರಿ ಯಂಗ್. ಅದೊಂದು ವೆರಿ ಓಲ್ಡ್ ಮೆಮರಿ ನನಗೆ. ಐ ಸ್ಟಿಲ್ ರಿಮೆಂಬರ್. ನಮ್ಮ ಅಜ್ಜಿ ಅವಾಗ ಸ್ವಲ್ಪ ವಯಸ್ಸಾಗಿತ್ತು. ನಾನು ಹೋಗ್ಬಿಡ್ತೇನೆ ಅಂತೇನೋ, ನೀ ಹೋಗಕ್ ಬಿಡಂಗಿಲ್ಲ ನಂತೇನೋ ಹೇಳಿದ್ದೆ. ನಾನು ಗೊತ್ತೂ ಇಲ್ಲ ನನಗೆ ವೇರ್ ದೇ ಗೋ. ಆ್ಯಂಡ್ ಆಲ್ಸೋ ನಮ್ಮ ಅಪ್ಪಂದು ಸಾವು ಬಗ್ಗೆ ನೆನ್ಪು ಮಾಡ್ಕೊಂಡಾಗ ಒನ್ ಥಿಂಗ್ ಐ ರಿಯಲೈಸ್, ಸರಿ ನಾನು ತುಂಬ ಅತ್ತೆ ಆ ಜರ್ನಿ, ಆ ಮೂಮೆಂಟಲ್ಲಿ ಐ ಬ್ರೋಕ್ ಡೌನ್ ಕಂಪ್ಲೀಟ್ಲಿ. ಬಿಕಾಸ್ ನನ್ನ ತಾಯಿ ಜೊತೆ ನನ್ನ ಸಂಬಂಧ ತುಂಬ ಚೆನ್ನಾಗಿದೆ. ನಮ್ಮಮ್ಮ ಇಸ್ ಲೈಕ್ ಅ ವಾರಿಯರ್. ಶಿ ಇಸ್ ಅಮೇಝಿಂಗ್. ಕನೆಕ್ಟ್ ಆಗಿದ್ದು ನಮ್ಮ ಅಪ್ಪಂಗೆ. ಸೊ ಮೈ ಫಾದರ್ ವಾಸ್ ಮೋರ್, ನನಗೆ ತುಂಬ ಪ್ರೀತಿ. ಅಂದರೆ ತಂದೆ ತಾಯಿ, ತಂದೆ ಮತ್ತೆ ಮಗಳ ಸಂಬಂಧ ಅದು ಬಾಯಿ ಮಾತಲ್ಲಿ ಹೇಳಕ್ಕಾಗಲ್ಲ. ನನ್ನ ತಾಯಿ ಪಾಪ ಅವ್ರು ಚಿಕ್ಕವರಿದ್ದಾಗ ಅವ್ರ ತಾಯಿನ ಕಳ್ಕೊಂಡಿದ್ದಾರೆ. ಸೊ ಅವರಿಗೆ ತಾಯಿ ಆಫ್ಕೋರ್ಸ್ ಅವ್ರು ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಮಕ್ಕಳನ್ನ ಸಾಕಬೇಕು ಅಂತ ತುಂಬ ಗೊಂದಲದಲ್ಲಿ ಬೆಳೆಸಿದ್ದಾರೆ. ಬಟ್ ನಮ್ಮ ಅಪ್ಪ ಪ್ರೀತಿ ಜಾಸ್ತಿ ತೋರಿಸ್ತಿದ್ರು, ಬಂಗಾರ ಶಾಣೆ ಹಂಗೆಲ್ಲ ಹೇಳ್ತಿದ್ರು. ಆ್ಯಂಡ್ ಆಸ್ ಅ ಯಂಗ್ ಗರ್ಲ್, ಆಸ್ ಅ ಮಿಡಲ್ ಕ್ಲಾಸ್ ಗರ್ಲ್, ಆಲ್ ಯು ನೀಡ್ ಇಸ್ ಲವ್. ಎಲ್ರಿಗೂ ಬೇಕಾಗಿರೋದೇ ಪ್ರೀತಿ. ಆ್ಯಂಡ್ ಐ ಥಿಂಕ್ ಆ ಒಂದು ಫ್ಯಾಕ್ಟಿಗೆ ಹೀಲ್ ಆಗೋಕ್ಕೆ ತುಂಬ ಟೈಮ್ ತಗೊಂತು ನನಗೆ, ಹೆಂಗೆ ಅವರಿಲ್ಲದೆ. ಆ್ಯಂಡ್ ಐ ಹ್ಯಾಡ್ ಟು ಬಿ ಸ್ಟ್ರಾಂಗ್. ನಮ್ಮ ಅಕ್ಕ ಜರ್ಮನಿಯಿಂದ ಬರಬೇಕಿತ್ತು. ಆ್ಯಂಡ್ ರಿಲೇಟಿವ್ಸ್ ಆ್ಯಂಡ್ ಪ್ರಾಕ್ಟಿಕ್ಯಾಲಿಟಿ ಯೋಚನೆ ಮಾಡ್ತಿದ್ರಿ ಎಲ್ಲರೂ ಅವಾಗ. ಎಷ್ಟು ಹೊತ್ತು ಇಡೋದು ಶವ, ಅವರು ಅಲ್ಲಿಂದ ಬರಬೇಕು. ಸೊ ಅದೆಲ್ಲ ನೋಡಿ ನಾನು ವಾಟ್ ಈಸ್ ಹ್ಯಾಪ್ನಿಂಗ್ ಭಯ. ನಮ್ಮ ಅಮ್ಮಂಗೆ ಅಳ್ಬೇಡ. ಎಲ್ಲರ ನೋವಿಗಿಂತ ಒಂದು ದೇಹ ಕೂತಿತ್ತು ನಮ್ಮ ಅಪ್ಪನ ಪಕ್ಕದಲ್ಲಿ. ನಮ್ಮ ಅಪ್ಪನ ತಾಯಿ, ನಮ್ಮ ಅಜ್ಜಿ. ಶಿ ವಾಸ್ ಸೋ ಓಲ್ಡ್. ಅದರಂಥ ನೋವು ಐ ಥಿಂಕ್ ನಮ್ಮ ಅಜ್ಜಿ ಎಷ್ಟು ನೋವು ಅನುಭವಿಸಿದ್ದಾರೆ ಅಂತ ನಾನು ಊಹೆನೂ ಮಾಡಬಲ್ಲೆ. ಹೆತ್ತವರು ಕಳ್ಕೊಂತಾರಲ್ಲ ತಮ್ಮವ್ರನ್ನ, ಆ ನೋವು ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್ ರಾಜೇಶ್. ಅಗೇನ್ ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ಸೊ ಆ ಮೊಮೆಂಟಲ್ಲಿ ನನಗೆ ಅನ್ಫಾರ್ಚುನೇಟ್ಲಿ ನಾನು ಎಮೋಷನ್ಸೇ ತೋರಿಸ್ಕೊಳಕ್ಕಾಗಲಿಲ್ಲ. ನಾನು ಓಕೆ ಈಗ ನಾಳೆ ಅದು ಮಾಡ್ಬೇಕು, ಇದು ಮಾಡಬೇಕು, ನಮ್ಮ ಅಕ್ಕ ಬರ್ತಾರೆ, ನಾನೇ ಎಲ್ಲ ಕಡೆ ನಿಂದಿರ್ಬೇಕಿತ್ತು. ಆ್ಯಂಡ್ ದೆನ್ ನಮ್ಮ ಅಕ್ಕ ಬಂದರು, ನಮ್ಮ ಬಾಬಾ ಬಂದರು. ಆ್ಯಂಡ್ ದೆನ್ ಇಟ್ ಜಸ್ಟ್ ಹ್ಯಾಪೆಂಡ್. ಬಟ್ ಶಿ ಕುಡಂಟ್ ಇವನ್ ಸಿ ಮೈ ಫಾದರ್, ಐ ಮೀನ್ ಆರ್ ಫಾದರ್. ಬಟ್ ಅದ್ರ ಬಗ್ಗೆ ಅವಳಿಗೂ ತುಂಬ ನೋವಿದೆ. ಬಟ್ ಯಾ, ಇಟ್ ಜಸ್ಟ್ ಹ್ಯಾಪೆಂಡ್. ಅದಾದ ನಂತರ ಒಂಥರ ಬೇರೆ ಟರ್ನೇ ತಗೊಂತು ಲೈಫ್. ನಿಮ್ಗೆ ಆಮೇಲೆ ಹೆಂಗಿತ್ತು? ನೀವು ಅವಾಗಲೇ ಹೇಳಿದ್ರಲ್ಲ, ಪೆಟ್ರೋಲ್ ಬಂಕ್ ಇದ್ದಾಗ ಅವತ್ತೊಂದು ಕಾಲ್ ಬರುತ್ತೆ, ಗೊತ್ತಾಗತ್ತೆ ನಿಮಗೆ 5 hours ನೀವು ಡ್ರೈವ್ ಮಾಡಬೇಕು. ದಟ್ ಡ್ರೈವ್, ಅದೇ ಹೇಳ್ತಿದ್ದೀನಲ್ಲ, ದಟ್ 4.5 or 5, ಐ ಡೋಂಟ್ ರಿಮೆಂಬರ್ ಎವ್ರಿ ಮೂಮೆಂಟ್. ಏನು ಗೊತ್ತಾ,
ಐ ಆಲ್ವೇಸ್ ಬಿಲೀವ್ ಇನ್ ಥಿಂಕಿಂಗ್ ಫ್ರಮ್ ಮೈ ಹಾರ್ಟ್. ಅಂದರೆ ಅಫ್ಕೋರ್ಸ್ ಬ್ರೈನ್ ಫಂಕ್ಷನಿಂಗ್ ಏನು ಯೋಚಿಸ್ಬೇಕು, ರೀಸನಿಂಗ್ ಮಾಡಬೇಕು, ಬಟ್ ಆ ಸಿಗ್ನಲ್ಸ್ ನನಗೆ ಹಾರ್ಟಿಂದ ಬರಬೇಕು. ಬಟ್ ಕೆಲವೊಂದು ಸಿಚುವೇಶನ್ಸಲ್ಲಿ ಲೈಫಲ್ಲಿ ನಾವು ಮನ್ಸಾರೆ ಯೋಚನೆ ಮಾಡಲ್ಲ, ನಾವು ಇಲ್ಲಿ ಮಾತ್ರ ಯೋಚನೆ ಮಾಡ್ತೀವಿ. 100 ದಿಸ್ 100 ಥಾಟ್ಸ್ 1 ಸೆಕೆಂಡಲ್ಲಿ ಹಿಂಗಾಗ್ಬೋದು ಹಂಗಾಗ್ಬೋದು. ಐ ವಾಸ್ ಸೋ ಸ್ಟ್ರೆಸ್ಡ್ ಮೆಂಟಲಿ, ಅಳ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆಗೆ ಮ್ಯಾಜಿಕ್ ಆಗ್ಬೋದಾ, ಎಲ್ಲ ದೇವ್ರು ರಾಯರ್ನ ತುಂಬ ನೆನ್ಸ್ಕೊಂಡಿದ್ದೀನಿ ಅವತ್ತು. ನಾನು ಅದೇ ಹೇಳ್ತಿದ್ನಲ್ಲ, ದೇವ್ರಂತ ಬಂದಾಗ ರಾಯರ್ ತುಂಬ ಪ್ರೀತಿ ನನಗೆ. ನಮ್ಮಪ್ಪ ಪ್ರತಿ ಗುರುವಾರ ಉಪವಾಸ ಮಾಡ್ತಾ ಇದ್ರು. ಆ್ಯಂಡ್ ಆಫೀಸಿಂದ ಬೇಗ ಬರ್ತಾರೆ ಅಂತ ನನಗೆ ಗೊತ್ತಿತ್ತು. ಸೊ ಎವ್ರಿ ಫ್ರೈಡೇ ಹೋಗ್ಬಿಟ್ಟು ರಾಯರ್ಗೆ ಅಕ್ಷತೆ ಹಾಕ್ಕೊಂಡು ಥರ್ಸ್ಡೇ ಗುರುವಾರ ಎವ್ರಿ ಗುರುವಾರ ಹೋಗ್ತಿದ್ವಿ. ಬಟ್ ಇಲ್ಲೂ ಕೆಲವೊಂದು ವಿಷಯ ಇಟ್ ಸೋ ಇಂಟರ್ಕನೆಕ್ಟೆಡ್. ಸೊ ಅದಾದ್ಮೇಲಿಂದ ನನಗೆ ರಾಯರ್ ಮೇಲೇನೂ ಕೋಪ. ನಮ್ಮ ಅಪ್ಪನ ನೀನು ಬೇಗ ಕರ್ಕೊಂಡ್ಬಿಟ್ಟೆ. ಬಟ್ ಈಗ ಏನು ಗೊತ್ತಾ, ಅವ್ರು ಹೋಗಿದ್ದ ದಿನ ಥರ್ಸ್ಡೇ ಗುರುಪುಷ್ಪಾಂತ ಯೋಗ ಅವತ್ತು. ಸೊ ಎವ್ರಿಥಿಂಗ್ ರಿಲೇಟ್ಸ್ ಅಂಡ್ ರೆಸೊನೇಟ್ಸ್. ಇವಾಗ ಕನೆಕ್ಟಿಂಗ್ ಡಾಟ್ಸ್. ನಿಜವಾಗ್ಲೂ ನಮ್ಮ ಅಪ್ಪ ರಾಯರ್ನ ಎಷ್ಟು ಪ್ರೀತಿಯಿಂದ ಆರಾಧನೆ ಮಾಡಿದಾರಂದ್ರೆ, ಅವ್ರಿಗೆ ಹೋಗಿದ್ದ ದಿನಾನು ಗುರುವಾರ ಗುರುಪುಷ್ಪಾಂತ ಯೋಗ ಅವತ್ತು. ಆ್ಯಂಡ್ ಐ ಥಿಂಕ್ ವೆನ್ ಐ ಥಿಂಕ್ ಆಫ್ ಆಲ್ ದಿಸ್ ಅಳ್ತೀನಿ, ಬೇಜಾರಾಗುತ್ತೆ. ಅಪ್ಪ ಅನ್ನೋದು ಒಂದು ಏನಂತಾರೆ, ಅಫ್ಕೋರ್ಸ್ ಇರಲೇಬೇಕು. ತಂದೆ ಅನ್ನೋದು ತುಂಬ ಇಂಪಾರ್ಟೆಂಟ್, ತಾಯಿ ಅನ್ನೋಳು ತುಂಬ ಇಂಪಾರ್ಟೆಂಟ್. ಬಟ್ ಸಮ್ವೇರ್ ಈಗ ಇರೋ ನನ್ನ ಫೇಸಲ್ಲಿ ಅಥವಾ ನನ್ನ ವರ್ಷನಲ್ಲಿ, ನನ್ನ ದೃಷ್ಟಿಕೋನದಲ್ಲಿ ಐ ಆಮ್ ಪ್ರಾಕ್ಟಿಸಿಂಗ್ ಡಿಟ್ಯಾಚ್ಮೆಂಟ್. ಅಲ್ಲ, ಆಗ ಅಪ್ಪನ ಜೊತೆ ನಿಮಗಿರೋ ಒಂದು ಬೆಸ್ಟ್ ಮೂಮೆಂಟ್ಸ್ ಅಂದ್ರೆ ಏನು? ಬೆಸ್ಟ್ ಮೂಮೆಂಟ್, ಐ ರಿಮೆಂಬರ್, ಲೈಕ್ ಐ ಸೆಡ್, ಎವ್ರಿ ಗುರುವಾರ ನಾವು ಇದು ರಾಯರ್ ಮಠಕ್ಕೆ ಹೋಗ್ತಿದ್ವಿ. ಆ್ಯಂಡ್ ನಮ್ಮಪ್ಪ ಬೈಕಲ್ಲಿ, ನಾನು ಮುಂದೆ ಕೂರ್ತಿದ್ದೆ. ಅವಾಗ ನಮ್ಮ ಅಪ್ಪನ ಹತ್ರ ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ಇತ್ತು. ತುಂಬ ಚಿಕ್ಕ ವಯಸ್ಸದ ಮೆಮರಿ ಇದು, ಆಯ್ತಾ, ಹುಬ್ಳಿಲಿ. ಸೊ ರಾಯರ್ ಮಠಕ್ಕೆ ಹೋಗ್ತಿದ್ವಿ. ಆವಾಗ ಐ ವಾಸ್ ಲೈಕ್, ನನಗೆ ಇನ್ನೊಂದು ಗಾಡಿ ಬೇಕು ಆರ್ ಸಮಥಿಂಗ್ ಲೈಕ್ ದಸ್. ಏನೋ ಒಂದು ಡಿಮಾಂಡ್ ಹಾಕ್ತೆ ನಾನು, ನನಗೂ ಒಂದು ಗಾಡಿ ಬೇಕು, ಗಾಡಿ ಕೊಡಿಸ್ತೀಯಲ್ಲ ಅಂತ. ಅವಾಗ ಹೋಗೋಣ, ತಗೊಂಬಂದು ರಾಯರ್ ಮುಂದೆ ಪೂಜೆ ಮಾಡಿಸಿ ನೀನು ಅದನ್ನ ತೊಗೊಂಡು ಹೋಗುವಂತಿ ಬಂಗಾರ ಶಾಣೆ ಸ್ಕೂಲ್ಗೆ ಅಂತ ಹೇಳಿದ್ರು ನನ್ನ ಮುಂದೆ. ಸೊ ಈ ಥರ ಸಣ್ಣ ಪುಟ್ಟ ಮೆಮರೀಸ್ ಇದೆ. ಆ್ಯಂಡ್ ವೆನ್ ಯು ವುಡ್ ಗೋ ಟು ಆಫೀಸ್ ಆ್ಯಂಡ್ ಅವ್ರಿಗೆ ಶೇವಿಂಗ್ ಮಾಡ್ಕೋತಿದ್ದೆ. ನಮ್ಮಪ್ಪ ಕಿಶೋರ್ ಕುಮಾರ್ ಫ್ಯಾನ್. ಎವ್ರಿ ಸಂಡೇ ನಮ್ಮ ಮನೇಲಿ ವಾತಾವರಣ ಹೇಗೆ ಅಂದರೆ, ಮಿರರ್ ಇಟ್ಕೊಂಡು ಶೇವಿಂಗ್ ಮಾಡ್ಕೋತಾ ಇದ್ರು. ಕಿಶೋರ್ದ ಸಾಂಗ್ಸ್ ಬರ್ತಾ ಇತ್ತು. ನಮ್ಮ ಅಪ್ಪಂಗೆ ತಲೆ ನಾನು ಮಸಾಜ್ ಮಾಡ್ತಾ ಇದ್ದೆ. ನಮ್ಮಮ್ಮ ಸಂಡೇ ಅಲ್ವಾ, 4 ಗಂಟೆ DD1 ಮೂವಿ ಬರುತ್ತೆ, ಅದಕ್ಕಿಂತ ಮುಂಚೆ ಎಲ್ಲ ಪ್ರಿಪರೇಷನ್ಸ್. ಸೊ ಈ ಮೆಮರೀಸ್ ಎಲ್ಲ ಮರೆಯೋಕ್ಕಾಗಲ್ಲ. ಸೊ ಐ ಥಿಂಕ್ ಐವ್ ಲಿವ್ಡ್. ನನಗೆ ಒಂದೇ ಒಂದು ನೋವು ಏನಂದರೆ, ನಮ್ಮಪ್ಪ ನಾನು ಎಲ್ಲೋ ಒಂದು ಕಡೆ, ಬಿಕಾಸ್ ಒಂದು ಮಿಡಲ್ ಕ್ಲಾಸ್ ಹುಡುಗಿ, ಬೇರೆಯವ್ರ ದೃಷ್ಟಿಕೋನದಲ್ಲಿ ನಾನು ಸಕ್ಸಸ್ಫುಲ್ಲಾ, ಈ ಕ್ಷಣಕ್ಕೆ ನಾನು ಏನು, ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಮಯೂರಿಯಾಗಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ನನ್ನ ಕರಿಯರ್, ನನ್ನ ಲೈಫ್, ನನ್ನ ಡಿಸಿಷನ್ಸ್. ಅಪ್ಪ ಕೃಷ್ಣಲೀಲಾ ನೋಡಿದ್ರಾ? ಕೃಷ್ಣಲೀಲಾ ನೋಡಿದ್ರಾ ಅಪ್ಪ? ಯಾವ್ದು ಹೇಳಿ? ಕೃಷ್ಣಲೀಲಾ. ಇಷ್ಟಕಾಮ್ಯನೂ ನೋಡಿದ್ರು. ಎಸ್, ಇಷ್ಟಕಾಮ್ಯನೂ ಕೃಷ್ಣಲೀಲಾ ನೋಡಿ ಏನಾದ್ರು ತುಂಬಾ ಖುಷಿ ಪಟ್ರು. ಕೃಷ್ಣಲೀಲಾ ನನ್ನ ಜೊತೆ ನೋಡ್ಲಿಲ್ಲ, ಬಟ್ ಇಷ್ಟಕಾಮ್ಯ ಬ್ಯಾಂಗ್ಳೂರಿಗೆ ಬಂದಿದ್ರು. ಸೊ ನಾಗತಿಹಳ್ಳಿ ಚಂದ್ರಶೇಖರ್ ಸರ್, ಆಮೇಲೆ ಫುಲ್ ಕ್ರೂ ಮೆಂಬರ್ಸ್ ಇದ್ರು. ಸೊ ನಮ್ಮ ಅಪ್ಪ ಅಮ್ಮ ಇಬ್ರು ಹುಬ್ಳಿಯಿಂದ ಬ್ಯಾಂಗ್ಳೂರ್ ಬಂದು ಆ ಶೋ ಫಸ್ಟ್ ನೋಡಿದ್ವಿ. ತುಂಬಾ ಖುಷಿ ಪಟ್ರು. ಐ ಸ್ಟಿಲ್ ರಿಮೆಂಬರ್, ಕಣ್ಣೀರು ಇತ್ತು. ಆ್ಯಂಡ್ ಹಿ ವಾಸ್ ಜಸ್ಟ್ ಟಿಪಿಕಲ್. ಅಂದರೆ ಈಗ ನಂದು ಏನಾರ ಇಂಟರ್ವ್ಯೂ ಅವರು ಟೈಪ್ ಮಾಡಿ, ಇವಾಗ ತುಂಬ ಟೆಕ್ನಾಲಜಿ ಯೂಸ್ ಮಾಡ್ತೀವಿ ನಾವು ಟು ಬಿ ವೆರಿ ಕ್ವಿಕ್. ಹಿ ವುಡ್ ಟೈಪ್ ನೀಟ್ಲಿ, ನನ್ನ ಮಗಳದು ಇದು ಬರ್ತಾ ಇದೆ ಇವತ್ತು, ಇದು ಇಂಟರ್ವ್ಯೂ. ಸೊ ಎಲ್ರಿಗೂ ಒಬ್ಬೊಬ್ಬರಿಗೆ ಸೆಂಡ್ ಮಾಡ್ತಿದ್ರು. ಸೊ ಆ ಥರ ಪ್ರೀತಿ ಇತ್ತು. ಸೊ ಐ ಥಿಂಕ್ ದಟ್ಸ್ ಲೈಕ್ ಪ್ಯೂರ್ ಲವ್ ಅಲ್ಲ. ಅಂದರೆ ತಂದೆ ಪ್ರೀತಿ ಇಸ್ ಯಾರೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಪ್ಪ ಅನ್ನೋ ಒಂದು ಪಾತ್ರಕ್ಕೆ. ಸೊ ಐ ಥಿಂಕ್ ಯಾರ್ಯಾರಿಗೆ ಅಪ್ಪ ಇದ್ದಾರೆ, ಹೆತ್ತವ್ರಿದ್ದಾರೆ, ನಿಮ್ಮಷ್ಟು ಲಕ್ಕಿ ಯಾರೂ ಇಲ್ಲ. ಐ ಆಮ್ ಸೋ ಬ್ಲೆಸ್. ನನಗೆ ತಾಯಿ ಅನ್ನೋಳಿದ್ದಾಳೆ. ಇವತ್ತಿಗೂ ಊಟ ಮಾಡ್ದೇನ, ಮಕ್ಕೊಂಡೇನ, ಆರವೇನು ಮಾಡಕತ್ತ ಎಲ್ಲಾನು ಕೇಳ್ತಾರೆ. ಪ್ರೀತಿ ಮಾಡೋರು ನಿಜವಾಗ್ಲೂ ಇದ್ದಾರೆ. ನಾವು ಅಲ್ಲಿ ಹುಡುಕ್ತೀವಿ. ಇಲ್ಲಿ ಅಕ್ಕಪಕ್ಕ ನೋಡಿದ್ರೆ ಇಲ್ಲೇ ಇರ್ತಾರೆ. ನನ್ನ ಮಗ ಇಷ್ಟು ಪುಟ್ಟದು, ಇಷ್ಟು ಚಿಕ್ಕ ಕಣ್ಣು, ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಐ ಲವ್ ಯು ಹಿಲ್ ಟೆಲ್ ನಂಬರ್ಸ್. ಸೊ ಅದೆಲ್ಲ ನೋಡಕ್ಕೆ ಲಿಟಲ್ ಥಿಂಗ್ಸ್. ನನಗಂತೂ ಐ ಫೀಲ್ ವೆರಿ ಬ್ಲೆಸ್ಡ್. ಮೇ ಬಿ ನಮ್ಮ ಅಪ್ಪನ ರೂಪದಲ್ಲೇ ನನ್ನ ಮಗ
ಬಂದಿದ್ದಾನೆ ಅಥವಾ ಅವ್ನು ಬರಕ್ಕೆ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ, ಆಗಿದ್ದಕ್ಕೂ ಒಂದು ಕಾರಣ ಇರುತ್ತೆ, ನಾಳೆ ಏನ್ ಅನ್ನೋದಕ್ಕೂ ಒಂದು ಕಾರಣ ಇರುತ್ತೆ ಅಂತ ನಾನು ನಂಬ್ತವಳು. ಸೊ ಬಹುಶಃ ನನ್ನ ಮಗನ ಲೈಫಲ್ಲಿ ಬಂದಿದ್ದಕ್ಕೆ ಸಮ್ ರಿಯಲ್ ಡೀಪ್ ರೀಸನ್. ಸೊ ಯಾಕೆ ಹಂಗ ಅನ್ನಿಸ್ತು? ಅಂದ್ರೆ ಈಗ ನಿಮ್ ಮಗನ್ ನೋಡ್ದಂಗೆ ಅಪ್ಪ ನೋಡ್ದಂಗೆ ಅಂತ ಅನಿಸ್ತು. ನನ್ನ ಮಗನ್ ನೋಡಿದಾಗ ಏನೋ ಅವ್ನ ಪುಟ್ಟ ಮುಖ, ಮೇ ಬಿ somewhere I feel I miss my father in a different note. And ಅವ್ನು ನನಗೆ ಕೊಡೋ ಪ್ರೀತಿ, ನನ್ನ ಚಿಕ್ಕ ಮಗು, he'll turn 5 March 15th ಗೆ. ಸೊ ದ ವೇ he loves me ಅಲ್ಲ, ಇಟ್ಸ್ ಸೊ ಪ್ಯೂರ್, ಫಿಲ್ಟರ್ ಇಲ್ಲ, ಏನೂ ಇಲ್ಲ. ದ ಜಾಯ್ ಆಫ್ ಡೂಯಿಂಗ್ ನಥಿಂಗ್ ಅಂತ ಹೇಳ್ತಾರಲ್ಲ, ಆ್ಯಕ್ಚುಲಿ ಪೇರೆಂಟ್ಸ್ ಹಂಗೆ ಮಾಡಿಸ್ಬೇಕು, ಮಕ್ಳಿಗೆ ಇದು ಮಾಡಬೇಕು, ಕ್ಲಾಸ್ಗೆ ಹಾಕ್ಬೇಕು, ಅದಾಗಬೇಕು, ಇದಾಗಬೇಕು. ಫಸ್ಟ್ ಆಫ್ ಆಲ್ ತಾಯಿ ಆದಮೇಲೆ ತಾಯಿತನ ಅನ್ನೋದು ಏನು ಅಂತ ಗೊತ್ತಾಗಿದ್ದ ಜೀವ ಇದು. ಬಿಕಾಸ್ ನಂಗೆ ಗೊತ್ತಿಲ್ಲ. ಐ ಮೀನ್ ಆಲ್ ಐ ನ್ಯೂ ಇಸ್ ನಮ್ಮ ಅಕ್ಕನಿಗೆ ಅವಳಿ ಜವಳಿ ಮಕ್ಕಳಾದ್ರು ಜರ್ಮನಿಲಿ. ಸೊ ನನಗೆ ಇನ್ನೂ ನೆನಪಿದೆ, ನಾನು ತಾಯಿ ಆದರೆ ಹಿಂಗೆ ನೋಡ್ಕೋತೀನಿ, ಹಂಗೆ ನೋಡ್ಕೋತೀನಿ, ಇಲ್ ಬಿ ಈಸಿ, ವೆರಿ ಈಸಿ ಅಂತ ಹೇಳ್ತಾ ಇದ್ದೆ. ಇಬ್ಬಿಬ್ರಿಗೂ ಒಟ್ಟೊಟ್ಟಿಗೆ ಹಾಲು ಕುಡಿಸ್ತಿದ್ದೆ, ಹಿಂಗೆ ಎತ್ತುತ್ತಿದ್ದೆ. ದ ಡೇ ಐ ಡೆಲಿವರ್ಡ್ ರಾಜೇಶ್, ಎವ್ರಿಥಿಂಗ್ ಬೌನ್ಸ್ಡ್ ಬ್ಯಾಕ್. ಐ ಸ್ಟಿಲ್ ರಿಮೆಂಬರ್, ನನ್ನ ಕೈ ನಡುಕ್ತಾ ಇತ್ತು. ಚಿಕ್ಕದು ಇಷ್ಟು, ದೇ ಜಸ್ಟ್ ಗಾಟ್ ಹೆಮ್ ಕ್ಲೋಸ್ ಟು ಮೀ, ಇಷ್ಟು ಕಣ್ಣು. ಐಮ್ ಲೈಕ್, ವಾಟ್ ಆಮ್ ಐ ಗೋಯಿಂಗ್ ಟು, ಏನು ಮಾಡಲಿ ನಿನ್ನ ಜೊತೆ ಅನ್ನೋ ರೀತಿ ನನಗೆ ಒಂಥರ. ಸೊ ದ್ಯಾಟ್ ಫೇಸ್ ನಾನು ಐ ಥಿಂಕ್ ಎಲ್ಲ ತಾಯಿಗಳು ರಿಲೇಟ್ ಆಗ್ಬೋದು ಇದಕ್ಕೆ, ಅದು ಹೇಳೋಕ್ಕಾಗಲ್ಲ. ಎಷ್ಟು ಬ್ಯೂಟಿಫುಲ್ ಫೇಸ್. ಬಟ್ ಆಲ್ಸೋ ಐ ವುಡ್ ಲೈಕ್ ಟು ಸೇ ಆಲ್ ದ ನ್ಯೂ ಮದರ್ಸ್, ಎಲ್ಲ ವರ್ಕಿಂಗ್ ವಿಮೆನ್ ಇತ್ತೀಚೆಗೆ ಯಾರಿಗೆ ಚಿಕ್ಕ ಮಕ್ಕಳಿದಾರಲ್ಲ, ಅವರು ದಿಸ್ ಮದರ್ ಗಿಲ್ಟ್ ಅಂತ ಒಂದೇನೋ ಇದೆ, ವೇರ್ ನಾವು ಎಷ್ಟೇ ಮಾಡಿದ್ರು ಎಲ್ಲೋ ಒಂದು ಕಡೆ ನಮಗೆ, ಅಯ್ಯೋ ನನ್ನ ಮಗನಿಗೆ ನಾನು ಎಕ್ಸ್ಟ್ರಾ ಇದೊಂದು ಪ್ಯಾಕ್ ಮಾಡಬೇಕಿತ್ತಾ, ಅಥವಾ ಈ ಕಡೆ ಕೊಟ್ಟೆ ಮುತ್ತು ಈ ಕಡೆ ಕೊಟ್ಟಿಲ್ವಾ, ವರ್ಕ್ ಮಾಡ್ತಾ ಇದ್ದೀನಿ, ಅವನ್ನ ಬಿಟ್ಟಿದ್ದೀನಿ. ಸೊ ಅ ಲಾಟ್ ಆಫ್ ವುಮೆನ್ ಗೋ ಥ್ರೂ ದಿಸ್ ಮದರ್ ಗಿಲ್ಟ್. ಅನ್ಸುತ್ತೆ ಹಿಂಗೆ. ಎಸ್ ಐ ಮೀನ್ ನನಗೆ ಇನ್ಫ್ಯಾಕ್ಟ್ ಶೇರ್ ಕೂಡ ಮಾಡಿದ್ದಾರೆ ದಟ್ ಸಮ್ವೇರ್ ವಿ ಫೀಲ್ ವೆರಿ ಬ್ಯಾಡ್, ಬಿಕಾಸ್ ಇತ್ತೀಚೆಗೆ ಹೆಣ್ಮಕ್ಳು ವರ್ಕ್ ಮಾಡೋರು ತುಂಬ ಜನ ಆಗಿದ್ದಾರೆ. ದರ್ ಆರ್ ಸೋ ಮೆನಿ ಮೇಕಪ್ ಆರ್ಟಿಸ್ಟ್, ಸ್ಟೈಲಿಸ್ಟ್, ಹೇರ್ ಸ್ಟೈಲಿಸ್ಟ್. ಎಲ್ಲ ಫ್ಯಾಮಿಲಿಲಿ ಇರುವಂಥ ಒಂದು ಫ್ಯಾಮಿಲಿಲಿ ಅಟ್ಲೀಸ್ಟ್ ಇಫ್ ಎಟ್ ಆಲ್ ದರ್ ಆರ್ ಲೈಕ್ 4 women, ದರ್ ಆರ್ 2 working women. ಸೊ ದರ್ ಆರ್ ವಿಮೆನ್ ವರ್ಕಿಂಗ್. ಸೊ ಅವರಿಗೆ ಮದರ್ ಗಿಲ್ಟ್ ಕಾಡ್ತಾ ಇರುತ್ತೆ. ಬಟ್ ಸಮ್ವೇರ್ ಐ ಫೀಲ್, ನಾನು ನನ್ನ ಮಗನ ಬೆಳೆಸ್ತಿದ್ದೀನ, ನನ್ನ ಮಗ ನನ್ನನ್ನು ಬೆಳೆಸ್ತಿದ್ದಾನ, ಅರ್ಥನೇ ಆಗಲ್ಲ. ಹಿ ನೋಸ್ ಎವ್ರಿಥಿಂಗ್. ಒಂದ್ಸರ್ತಿ ಒಬ್ಸರ್ವ್ ಮಾಡಬೇಕು, ದ ವೇ ಅವನು ಓಡಾಡೋ ರೀತಿ ಆಗಿರ್ಬೋದು, ಅವ್ನು ಮಾತಾಡೋ ರೀತಿ. ಕೆಲವೊಂದ್ಸಲ ನಾನು ಈಗ ವಲ್ನರಬಲ್ ಆಗೋದು ಯಾರ ಜೊತೆ, ತುಂಬ ಹತ್ರ ಇರೋ ಜೊತೆ, ಅದು ನಮ್ಮಮ್ಮ. ಕೆಲವೊಂದ್ಸಲ ಮಮ್ಮಿ ನಿಂಗೆ ಗೊತ್ತಾಗಂಗಿಲ್ಲ, ಸುಮ್ಮನೆ ನನಗೆ ಹೇಳ್ತಾನೆ, ಅಮ್ಮಮ್ಮ ಜೊತೆ ಹಂಗೆಲ್ಲ ಮಾತಾಡಬಾರ್ದು. ಎಷ್ಟೊಂದು ವಿಷಯ ಅವನು ನನಗೆ ಹೇಳ್ಕೊಡ್ತಾನೆ. ಸೊ ಐ ಥಿಂಕ್ ನಾನು ತಾಯಿ, ನಾನು ಅದು ಮಾಡ್ಬೇಕು, ನಾನು ಇದು ಮಾಡ್ಬೇಕು, ಸೊಸೈಟಿ ಪ್ರೆಷರ್ ತುಂಬ ಇರುತ್ತೆ ಬೈ ಡಿಫಾಲ್ಟ್. ಹುಟ್ಟಿದ ತಕ್ಷಣ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಸುಮ್ಮನೆ ಅವ್ರನ್ನ ಬದುಕಕ್ಕೆ ಬಿಟ್ಬಿಡ್ಬೇಕು. ಸರಿ, ತಾಯಿಗಳಿಗೇನೋ ಹೊಟ್ಟೆ ತುಂಬ ಊಟ ಮಾಡ್ಬೇಕು, ನನ್ನ ಮಕ್ಕಳು ಚೆನ್ನಾಗಿ ಆಟ ಆಡಬೇಕು, ಹಠ ಮಾಡಬಾರ್ದು. ರೆಸ್ಟ್ ಆಫ್ ದ ಟೈಮ್ ಜಸ್ಟ್ ಸ್ಪೆಂಡ್ ಟೈಮ್. ಅವ್ರು ಮಾತಾಡಿದ ಮಾತಿಗೆ ರೆಸ್ಪಾಂಡ್ ಮಾಡಿ, ಟ್ರೈ ಟು ಟಾಕ್ ಟು ದೆಮ್, ಅವ್ರ ಜೊತೆ ಇರಿ, ಟೈಮ್ ಕೊಡಿ ಅವ್ರಿಗೆ. ಏನೂ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಐ ಥಿಂಕ್ ಎವಲ್ಯೂಷನ್ ಆಫ್ ಹ್ಯೂಮನ್ ತುಂಬ ಬ್ಯೂಟಿಫುಲ್ ಆಗಿ ಆಗಿದೆ, ಫ್ರಮ್ ಏಪ್ ಟು ಹ್ಯೂಮನ್ ಟು, ಆ್ಯಂಡ್ ಈಗಿರೋ ಎವಲ್ಯೂಷನ್ ಆರ್ ದ ವೇ ದಿಸ್ ಹ್ಯೂಮನ್ ಸೋಲ್ಸ್ ಡಿಸ್ಕವರ್ ಆಗೋ ರೀತಿ ಬೇರೆನೇ ಇದೆ. ಸೊ ಐ ಥಿಂಕ್ ಇತ್ತೀಚೆಗಂತೂ ದಿಸ್ ಜೆನ್ಝೀಸ್ ಪ್ರಾಕ್ಟಿಕಲ್ ಯೋಚನೆಗಳು. ಸೊ ನನ್ನ ಮಗ ಟೆಕ್ನಿಕಲಿ ಹಿಸ್ ಜೆನ್ ಆಲ್ಫಾ. ಸೊ ಅವನ ಜನರೇಷನಲ್ಲಿ ಹೇಗಿರುತ್ತೆ, ಹೌ ವುಡ್ ದೇ ಸಿ ಲೈಫ್ ಆ್ಯಸ್. ಸೊ ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ. ನಾನು ಹೇಳೋದು ಬದುಕಿ, ಈ ಕ್ಷಣ, ಈ ದಿನ, ಈ ಕ್ಷಣ, ವಾಟ್ ಎವರ್ ಇಟ್ ಈಸ್, ಏನೇ ಆಗಿರ್ಬೋದು ಹಿಂದೆ, ಗುಡ್ ಬ್ಯಾಡ್, 100 ಗುಡ್ ಥಿಂಗ್ಸ್, 100 ಬ್ಯಾಡ್ ಥಿಂಗ್ಸ್ ಎಲ್ಲರೂ ಮಾಡಿರ್ತಾರೆ. ಗುಡ್ ಏನು ಬ್ಯಾಡ್ ಏನು ಅಂತ ಅರ್ಥ ಆಗದೆ ಇರೋ ಕಾಲದಲ್ಲಿ, ವೆನ್ ಯು ಆರ್ ಲಿಸ್ನಿಂಗ್ ಟು ಯೋರ್ ಸೆಲ್ಫ್, ನಿಮಗೆ ನೀವು ಅರ್ಥ ಮಾಡಿಕೊಂಡು ಒಂದು ಸೈಲೆನ್ಸಲ್ಲಿ ಕೂತ್ಕೋಬೇಕು. ಅಕಾರ್ಡಿಂಗ್ ಟು ಮಿ, ಯು ಟು ಮೆಡಿಟೇಷನ್ ಇಸ್ ಬ್ಯೂಟಿಫುಲ್. ಜಸ್ಟ್ ಕ್ಲೋಸ್ ಯುವರ್ ಐಸ್, ಸಿಟ್ ಇನ್ ಸೈಲೆನ್ಸ್. ಅವಾಗ ಎಷ್ಟು ಬೇರೆ ಪಾತ್ ವೇಸ್ ಓಪನ್ ಆಗುತ್ತೆ, ನಾವೊಂದು ನಂಬಿಕೆ ಅಂತ ನಂಬಿದಾಗ ಅನ್ನೋದು ನನ್ನ ಅನಿಸಿಕೆ. ಈಗ ನಿಮ್ಮ ಲೈಫಲ್ಲಿ, ಈಗ ನಿಮ್ಮ ತಂದೆನ ಕಳ್ಕೊಂಡಾಗ ಆಗ್ಬೋದು, ಅಥವಾ ನಿಮ್ಮ ಪ್ರೊಫೆಷನಲ್ ಜರ್ನಿಲಿ ಕೆರಿಯರ್ ವಿಚಾರವಾಗ್ಬೋದು, ಅತಿಯಾಗಿ ಕೆಲಸ ಮಾಡ್ತಿದ್ದಾಗ, ಅಥವಾ ನಾಳೆ ಸಿನಿಮಾಸ್ ಹೆಂಗೆ ಅಂತ ಥಿಂಕ್ ಮಾಡಿದಾಗ, ಈ ಆ್ಯಕ್ಟರ್ಸ್ಗೆ ಇರುತ್ತೆ ಗೊತ್ತಾ, ಇವಾಗ ಸಿಕ್ಕಿರೋ ಸಿನಿಮಾ ಮಾಡ್ತಿರೋ ಖುಷಿಗಿಂತ ನೆಕ್ಸ್ಟ್ ಯಾವ ಸಿನಿಮಾ ಹೆಂಗೆ ಕಾಣಿಸ್ಕೊಬೇಕು, ಈ ಥರದ ಯೋಚನೆಗಳು. ಆಮೇಲೆ ಪರ್ಸ್ನಲ್ ಲೈಫಲ್ಲಿ ಡಿಸ್ಟರ್ಬ್ ಆದಾಗ, ಈಗ ಇವತ್ತು ನೀವೇನಿದ್ರೆ ಈ ಡಿಸಿಷನ್ ತೊಗೊಳಕ್ಕೆ
ನಿಮಗೆ ಮಯೂರಿ ಅನ್ನೋ ಒಂದು ಹೆಸರಿದೆ, ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇರುತ್ತೆ. ಈಗಲೂ ನೀವು ಒಂದು ಸಿನಿಮಾಗಳು ಸೈನ್ ಮಾಡ್ಬೋದು, ಸೀರಿಯಲ್ ಮಾಡ್ಬೋದು, ಕೆರಿಯರ್ ಅಂತ ನಿಮಗಿದೆ. ಆ ಧೈರ್ಯ ನಿಮಗಿದೆ. ಆಬ್ವಿಯಸ್ಲಿ ಸೊಸೈಟಿಯಿಂದ ನಿಮಗೆ ಅದೆಲ್ಲ ಸಿಕ್ಕಿದೆ ಅಂತ ಇಟ್ಕೊಳ್ಳಿ. ಈಗ ಯಾವುದಾದ್ರೂ ಪಾಡ್ಕಾಸ್ಟ್ ನೋಡ್ತಿರೋ ಒಂದು ಹೆಣ್ಮಗಳು ಅವ್ರ ತಂದೆನ ಕಳ್ಕೊಂಡು ಅಥವಾ ಕೆಲಸದ ವಿಚಾರವಾಗೋ, ಪರ್ಸ್ನಲ್ ಲೈಫಲ್ಲೋ, ಗಂಡನ ಜೊತೆನೋ ಏನೇನೋ ಸಮಸ್ಯೆಗಳಿದ್ದಾಗ ಆ ಹೆಣ್ಮಕ್ಳಿಗೆ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತಲೇ ಗೊತ್ತಿರಲ್ಲ. ಅಥವಾ ಅವ್ರು ಹೆಂಗೆ ಬದುಕ್ತಾರೆ ಅನ್ನೋದಕ್ಕಿಂತ ಸಮಾಜ ಹೆಂಗೆ ನೋಡುತ್ತೆ ಅನ್ನೋ ಭಯದಲ್ಲೇ ತುಂಬ ಜನ ಇರ್ತಾರೆ. ಸೊ ಏನು ಹೇಳ್ತೀರಾ ಆ ಹೆಣ್ಮಕ್ಳು? ಸೊ ಐ ಥಿಂಕ್ ಈ ರಾಕ್ ಬಾಟಮ್ಸ್ ಅಥವಾ ಕಷ್ಟ ಅಥವಾ ಈ ಎಲ್ಲ ಫೀಲಿಂಗ್ಸ್ಗಳು ಬೈ ಡಿಫಾಲ್ಟ್ ಇದೆ. ಹಾಗೆ ಖುಷಿ, ಸುಖ, ಸಕ್ಸಸ್ ಅದು ಇದೆ. ಬಟ್ ಇದೆಲ್ಲ ಟೆಂಪ್ರರಿ. ನಿನ್ನೆ ನಾನು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದೆ, ನಾನು ಐ ಲಿವ್ಡ್ ಅಂದರೆ, ಇಲ್ಲ ಅಂದರೆ ಪ್ರಾಬಬ್ಲಿ ನಾನು ಕೂಡ ಹುಬ್ಳಿಯಲ್ಲಿ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡಿಕೊಂಡು ಬೇರೆ ಲೈಫ್ ಇರ್ತಿತ್ತು. ನಾನು ಚೇಸ್ ಮಾಡಿದೆ ನನ್ನ ಡ್ರೀಮ್ಸ್ನ, ನಾನು ಅದಾಗಬೇಕು ಅಂತ ಆ್ಯಕ್ಚುಲಿ ಯೋಚನೆ ಮಾಡಿದೆ. ದಟ್ಸ್ ಹೌ ಐ ಥಿಂಕ್ ಮ್ಯಾನಿಫೆಸ್ಟೇಷನ್ ವರ್ಕ್ಸ್. ನಾನು ಚಿಕ್ಕವಳಿದ್ದಾಗ ಇದೆಲ್ಲ ಕಾನ್ಸೆಪ್ಟ್ಸೇ ಗೊತ್ತಿರಲಿಲ್ಲ. ಐ ರಿಮೆಂಬರ್ಸ್ ಹಾಡು ಕೇಳ್ಕೊಂಡು ಇಮ್ಯಾಜಿನ್ ಮಾಡ್ತಿದ್ದೆ, ನನ್ನ ಮುಂದೆ ಎಷ್ಟು ಜನ ಇದ್ದಾರೆ, ಮಯೂರಿ ಅಂತಿದ್ದಾರೆ, ಸಿಳ್ಳೆ ಹೊಡಿತಿದ್ದಾರೆ. ಸೊ ಮಾಡ್ತಾ ಇದ್ರು. ಐ ವುಡ್ ಅದಕ್ಕೆ ಆಂಕರಿಂಗ್ ಮಾಡುವಾಗ ನಾನು ಏನೇನ್ ಮಾಡ್ತಿದ್ರಿ ಹೇಳಿ? ಆ ಮ್ಯಾನಿಫೆಸ್ಟ್ ಆಸ್ ಅ ಯಂಗ್ ಗರ್ಲ್ ಹಾಡು ಕೇಳ್ತಿದ್ದೆ. ಅಲ್ಲ, ಈಗ ತುಂಬಾ ಜನ ಈ ಮ್ಯಾನಿಫೆಸ್ಟೇಷನ್ ಇದೆಲ್ಲ ಸುಳ್ಳು, ಇದೆಲ್ಲ ಏನು ವರ್ಕ್ ಆಗಲ್ಲ, ಅದು ಇದು ಅಂತೆಲ್ಲ ಅಂತಾರ. ಈಗ ನೀವೇ ಹೇಳಿದ್ರಿ, ಎಸ್ ನಾನೊಂದ್ಸರಿ ಏನೋ ಮಾಡಿದ್ದೆ, ಆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಯ್ತು ಅಂತ. ಈಗ ನೀವ್ ಏನ್ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ರಿ ಅವಾಗ ಹೇಳಿ? ಸಿ, ಮ್ಯಾನಿಫೆಸ್ಟೇಷನ್ ಅನ್ನೋ ಕಾನ್ಸೆಪ್ಟ್ ಇಸ್ ವೆರಿ ಡೀಪ್. ನನ್ನ ಪ್ರಕಾರ ಅದು ಬೇಸ್ ಲೆವೆಲ್ ಎಲ್ಲ ಅರ್ಥ ಆಗಿರೋ ರೀತಿ ನಾವು ಏನು ಯೋಚನೆ ಮಾಡ್ತೀವಿ ಅದು ನಿಜ ಆಗುತ್ತೆ, ರೈಟ್? ಬಟ್ ನಾವು ಏನು ಯೋಚನೆ ಮಾಡ್ತೀವಿ, ಹೇಗೆ ಯೋಚನೆ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನನ್ನ ಲೈಫಲ್ಲಿ ಮಿರಕಲ್ ಆಗಿದ್ದು ಮ್ಯಾನಿಫೆಸ್ಟೇಷನ್ ವಿಚಾರದಲ್ಲಿ. ಚಿಕ್ಕವಳಿದಾಗ ಮ್ಯಾನಿಫೆಸ್ಟೇಷನ್ ಅಂದ್ರೇನೆ ಗೊತ್ತಿಲ್ಲ. ಆಲ್ ಐ ರಿಮೆಂಬರ್ ಇಸ್ ನಾನು ಡ್ರೀಮ್ ಮಾಡ್ತಿದ್ದೆ. ದೊಡ್ಡ ದೊಡ್ಡ ಇವೆಂಟ್ಸ್, ಕಾರ್ಪೊರೇಟ್ ಇವೆಂಟ್ಸ್ ಅಥವಾ ತುಂಬ ಉತ್ಸವಗಳು ಮಾಡ್ತಿದ್ದೆ, ಹಳ್ಳಿ ಹಬ್ಬಗಳು ಮಾಡ್ತಿದ್ದೆ. ಆವಾಗ ತುಂಬ ಜನ ಇರೋರು. ಬಟ್ ಆವಾಗ ಜಸ್ಟ್ ಇವೆಂಟ್ಗೋಸ್ಕರ ಇವಾಗ ಬರ್ತಿದ್ದಾರೆ ನಮ್ಮ ಇವರು ಅವರು ಅಂತ ಜಸ್ಟ್ ಅನೌನ್ಸ್ಮೆಂಟ್ ಮಾಡ್ತಿದ್ದೆ. ಬಟ್ ಬ್ಯಾಕ್ ಇನ್ ದ ಹೆಡ್ ನಾನು ನನ್ನ ಹೆಸರು ಹೇಳಬೇಕು, ಎಲ್ಲರೂ ನನ್ನನ್ನು ಇಷ್ಟಪಡಬೇಕು ಅಂತ ಆ ಎಳೆ ಮನ್ಸು ಯೋಚನೆ ಮಾಡಿರೋ ರೀತಿ ನಿಜ ಆಯಿತು. ಆ್ಯಕ್ಟರ್ ಅದೇ ನನಗೆ ಈ ಸಕ್ಸಸ್ ಎಷ್ಟು ದೊಡ್ಡದು ಗೊತ್ತಾ? ಬಿಕಾಸ್ ಒಂದು ನಾರ್ಮಲ್ ಕುಟುಂಬದಿಂದ ಬಂದು ಒಂದು ಬ್ಯಾಂಗ್ಳೂರ್ ಅಂತ ಊರಿಗೆ ಬಂದು ನಾನು ಇಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಎಷ್ಟು ದೊಡ್ಡ ದೊಡ್ಡ ಲೆಜೆಂಡರಿ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ಶಿವಣ್ಣ ಆಗಿರ್ಬೋದು, ಧ್ರುವ ಅವರಾಗಿರ್ಬೋದು, ಅಜಯ್ ರಾವ್ ಅವರಾಗಿರ್ಬೋದು, ಅಥವಾ ನಾಗತಿಹಳ್ಳಿ ಚಂದ್ರಶೇಖರ್ ಸರ್, ಶಶಾಂಕ್ ಸರ್, ಸೊ ಅಪ್ಪು ಸರ್ ಪ್ರೊಡಕ್ಷನ್ಸ್ ಅಂಡ್ ಎಲ್ಲ. ಈವನ್ ಚಂದನವನನ ತುಂಬ ಹತ್ತಿರದಿಂದ ನೋಡಿದ್ದೀನಿ, ಈವನ್ ದೋ ಐ ಆಮ್ ನಾಟ್ ಫ್ರಮ್ ಅ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್. ಸೊ ಬೈ ಡಿಫಾಲ್ಟ್ ನನಗೆ ಇದು ತುಂಬಾ ನನ್ನ ಬಗ್ಗೆ ಹೆಮ್ಮೆ ಇದೆ. ಅವಾಗ ಯಾವ ಹೀರೋಯಿನ್ಸ್ ಇಷ್ಟ ಅವರು ನಿಮ್ಮ ಚೈಲ್ಡ್ಹುಡ್ ಅಲ್ಲಿ? ಆಕ್ಚುಲಿ ವಾಟ್, ಅಶ್ವಿನಿ ನಕ್ಷತ್ರದಲ್ಲಿ ನಾನು ರಮ್ಯಾ ಅವ್ರಿಗೆ ಬಂದ್ಬಿಟ್ಟು ಒಂದು ರೋಸ್ ಹಿಂಗೆ ಇಟ್ಬಿಟ್ಟು ಹೋಗ್ತೀನಿ. ಅದರಲ್ಲಿ ನನ್ನ ಪಾತ್ರ ಇದ್ದಿದ್ದು ನಾನು ಒಂದು ಸಿನಿಮಾ ಸೆಟ್ಟಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿ ಹೆಲ್ಪ್ ಮಾಡ್ತೀನಿ. ಸ್ಟಾರ್ಟಿಂಗ್ ಎಪಿಸೋಡ್ಸ್ ಇದು. ಆ್ಯಂಡ್ ರಮ್ಯಾ ಅವರು ಆವಾಗ ಶಿ ಕೇಮ್ ಟು ಶೂಟ್ ದ ಪ್ರೋಮೋ ವಿತ್ ಅಸ್ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್. ರಮ್ಯಾ ಅವ್ರು ಮಾಡಿದ್ರು? ಹೌದು. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್, ನಾನು ಅವಾಗ ಇನ್ನೂ ಶೂಟಿಂಗ್ ಎಲ್ಲ ಆಗಿರಲಿಲ್ಲ. ನನಗೆ ಫಸ್ಟ್ ಆಫ್ ಆಲ್ ಏನು ನಡೀತಿದೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಆ ಮೂಮೆಂಟಲ್ಲಿ. ಸೊ ಐ ಸ್ಟಿಲ್ ರಿಮೆಂಬರ್ ಐ ಜಸ್ಟ್ ಪುಟ್ ಅ ರೋಸ್ ಟು ಹರ್ ಹೇರ್ ಆ್ಯಂಡ್ ಶಿ ಟೋಲ್ಡ್ ಯಾ ವೆರಿ ನೈಸ್ ಅಂತ ಅಷ್ಟೇ ರಿಮೆಂಬರ್. ಸೊ ಆ ಫೀಲಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ವಾವ್, ಇದೇ ನಾನು ಮಾಡಿದ್ ಲೈಫ್ ಲಾಂಗ್ ಅಂತ ಡಿಸೈಡ್ ಮಾಡಿಬಿಟ್ಟೆ. ದಟ್ ಕ್ಯಾಮ್ರಾ, ದಟ್ ಲೈಟ್ಸ್, ಸೆವ್ರಲ್ ಇಯರ್ಸ್ ಅಗೋ ಐ ಆಮ್ ಟಾಕಿಂಗ್ ಅಬೌಟ್. ಸೊ ಇವತ್ತು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ಐ ಫೀಲ್ ಲೈಕ್ ಮ್ಯಾನಿಫೆಸ್ಟೇಷನ್ ರಿಯಲ್ ಇದೆ. ಬಟ್ ರಿಯಲ್ ಮ್ಯಾನಿಫೆಸ್ಟೇಷನ್ ಏನು ಗೊತ್ತಾ ರಾಜೇಶ್? ನಾನು ಆ ಕೋಡ್ನ ಕ್ರ್ಯಾಕ್ ಮಾಡಿದ್ದೀನಿ ನನಗೆ ಅರ್ಥ ಆಗಿರೋ ರೀತಿಯಲ್ಲಿ. ಸಮ್ಟೈಮ್ಸ್ ಯು ಶುಡ್ ಮ್ಯಾನಿಫೆಸ್ಟ್ ಅಂಡ್ ಫರ್ಗೆಟ್. ಅಂದರೆ ನಾವು ಈಗ ನಾನೊಂದಿನೋ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ, ನಾನು ಇದನ್ನ ಮಾಡಬೇಕು, ನಾನು ಈ ಪ್ರಾಜೆಕ್ಟ್ ಮಾಡಬೇಕು, ನಾನು ಈ ಪರ್ಟಿಕ್ಯುಲರ್ ಕಾರ್ ತಗೋಬೇಕು ಅಂತ. ಈ ಪರ್ಟಿಕ್ಯುಲರ್ ಕಾರ್ ತಗೋಬೇಕು ಅಂತ ನಾನು ಯೋಚನೆ ಮಾಡಿದೆ. ಮೈಂಡಲ್ಲಿ ಕಾನ್ಷಿಯಸ್ ಮೈಂಡ್ ಅಂಡ್ ಸಮಥಿಂಗ್ ಕಾಲ್ಡ್ ಅಸ್ ಸಬ್ ಕಾನ್ಷಿಯಸ್ ಮೈಂಡ್. ಸೊ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಒಂದು ನಯಾ ಪೈಸಾ ಭಯ ಅನ್ನೋದಿರಬಾರ್ದು. ಅಂದರೆ ಮಾಡ್ತೀನೋ ಇಲ್ವೋ ಅಂತ ಗೊತ್ತಿದ್ದು ಗೊತ್ತಿಲ್ಲದೆ ಎಲ್ಲೋ ಒಂದು ಕಡೆ ವಿ ಓನ್ಲಿ ಡೌಟ್ ಅವರ್ ಸೆಲ್ಫ್. ಡೌಟ್ ಪಡಬಾರ್ದು. ಎಸ್, ಯು ಶುಡ್ ನೆವರ್ ಡೌಟ್. ಆ ಥಾಟ್ ಬಗ್ಗೆ ಡೌಟೇ ಇರಬಾರ್ದು ನನ್ನ ಪ್ರಕಾರ. ಸೊ ಯು ಶುಡ್ ಜಸ್ಟ್ ಮ್ಯಾನಿಫೆಸ್ಟ್, ಫರ್ಗೆಟ್, ಪ್ರಾಬಬ್ಲಿ ಥಿಂಕ್ ಅಬೌಟ್ ಇಟ್ ಇನ್ ಅ ವೆರಿ ಪಾಸಿಟಿವ್ ವೇ. ಆ್ಯಂಡ್ ಹೇಳ್ತಾರಲ್ಲ, ನಾನು ಎನರ್ಜೀಸಲ್ಲಿ ತುಂಬ ಬಿಲೀವ್ ಮಾಡ್ತೀನಿ. ಆ್ಯಂಡ್
ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ. ಈಗ ಒಳ್ಳೇದನ್ನ 4 ಜನರ ಮತ್ತೆ ಹೇಳ್ಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಆ, ಬೀಳತ್ತೆ. ದೃಷ್ಟಿ. ಈಗ ಆ ಒಂದ್ ಥಾಟ್ಗೆ ಈಗ ನಾನು ಹೇಳ್ದೆ ನಿಮಗೆ, ನಾನು ಈ ಒಂದು ಇದನ್ನ ತಗೋತೀನಿ ಅಂತ, ನನಗ್ ಕಾನ್ಫಿಡೆನ್ಸ್ ಇದೆ, ನನ್ನ ಸಬ್ ಕಾನ್ಶಿಯಸ್ ಮೈಂಡ್ಗೂ ಕಾನ್ಫಿಡೆನ್ಸ್ ಇದೆ. ಬಟ್ ನೀವೇನ್ ಅನ್ಕೋತೀರಾ? ಇಲ್ಲ ಆಗ್ಬೋದಾ ಆಗಲ್ವಾ ಅಂತ ನನಗೆ ಹೇಳ್ದೆ ಇದ್ರು ನೀವೊಂದು ಎನರ್ಜಿಗೆ ಹಾಕ್ತಿದ್ದೀರಾ ಆ ಥಾಟ್ ಅಲ್ಲಿ. ಹಾಗಾಗಿ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಎವ್ರಿಥಿಂಗ್, ಸಮ್ ಥಿಂಗ್ಸ್ ತುಂಬಾ ಪರ್ಸನಲ್ ಆಗಿ ಇಟ್ಕೋಬೇಕು, ತುಂಬಾ ನಿಮಗೆ ಅಂತ ಇಟ್ಕೋಬೇಕು, ನಿಮ್ ಡ್ರೀಮ್ಸ್ಗೆ ಅಂತ ಇಟ್ಕೋಬೇಕು. ಇಲ್ಲ, ಅಲ್ಲಿ ಇನ್ನೊಂದು ಏನ್ ಗೊತ್ತಾ, ನಾನು ಕೂಡ ಇದೇ ತರನೇ ಯೋಚನೆ ಮಾಡ್ತಿದ್ದೆ. ಹೆಂಗೆ ಅಂದ್ರೆ ನಾವೇನು ಹೇಳ್ಬಾರ್ದು, ಮುಚ್ಚಿಟ್ಕೊಬೇಕು, ಕೆಲ್ಸ ಆಗೋ ತನಕ ಸುಳ್ಳಿರ್ಬೇಕು. ಬಿಕಾಸ್ ದೃಷ್ಟಿ, ನಜರ್ ಈಸ್ ರಿಯಲ್, ದೃಷ್ಟಿ ಬೀಳತ್ತೆ ಅಥವಾ ಕೆಲ್ಸಗಳಾಗಲ್ಲ, ಈ ತರ ತುಂಬಾ ನಂಬ್ತದೆ. ಆಮೇಲೆ ಐ ಮಸ್ಟ್ ಥ್ಯಾಂಕ್ ಡಾಕ್ಟರ್ ಪೂರ್ವಿ ಜಯರಾಜ್ ಅಂತ ನನ್ನ ಪಾಡ್ಕಾಸ್ಟ್ ನಮ್ಮ ಗೆಸ್ಟ್ ಅವರು. ಒಂದ್ಸರಿ ಅವ್ರು ಸಖತ್ತಾಗಿ ಹೇಳಿದ್ರು ಒಂದು ಪಾಡ್ಕಾಸ್ಟ್ ಅಲ್ಲಿ, ವಿ ಆರ್ ಡೂಯಿಂಗ್ ಅನ್ ಪಾಡ್ಕಾಸ್ಟ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಚಾನಲ್ ಇದೆ. ಅದು ಸಖತ್ತಾಗಿ ಒಂದು ಮಾತು ಹೇಳ್ತಾರೆ ಒಂದ್ ಕಡೆ, ಮ್ಯಾನಿಫೆಸ್ಟೇಷನ್ ಈ ವಿಚಾರ ಎಲ್ಲ ಬಂದದ್ದು. ನೀವು ಯಾವಾಗ ಒಂದು ಹೈ ಫ್ರೀಕ್ವೆನ್ಸಿ ಇದ್ದಾಗ ಓಪನ್ ಆಗಿ ಡಿಕ್ಲೇರ್ ಮಾಡಿ, ಓಪನ್ ಆಗಿ ಡಿಕ್ಲೇರ್ ಮಾಡಿ, ಆಗತ್ತೆ ಅದು. ನೀವು ಆ ಪೀಪಲ್ಸಲ್ಲಿ ರೆಸೊನೇಟ್ ಆಗ್ತಿರ್ಬೇಕು. ಈಗ ನೀವೇನ, ಅಯ್ಯೋ ನನ್ನ ಕೆಲಸ ಆಗತ್ತಾ, ಓಕೆ ಓಕೆ ಆಯ್ತು, ನೆಕ್ಸ್ಟ್ ವೀಕ್ ನಾನು ಲಂಡನ್ಗೆ ಹೋಗ್ತಿದ್ದೀನಿ, ನೆಕ್ಸ್ಟ್ ಇಯರ್ ನಾನು ಲಂಡನ್ಗೆ ಹೋಗ್ತೀನಿ, ಇದೆಲ್ಲ ಮ್ಯಾನಿಫೆಸ್ಟೇಷನ್. ಅಥವಾ ಇನ್ನು 10 years ಅಲ್ಲಿ ಲಂಡನ್ಗೆ ಹೋಗ್ತೀನಿ ಅಂತಿಲ್ಲ. ನೀವು ನಿಮ್ಮ ಒಂದು ಹೈ ಫ್ರೀಕ್ವೆನ್ಸಿ ಓಪನ್ ಆಗಿ ಡಿಕ್ಲೇರ್ ಮಾಡಿ, ಎಸ್ ನೆಕ್ಸ್ಟ್ ಇಯರ್ ಲಂಡನ್ ಹಾಲಿಡೇ ಮಾಡ್ತೀನಿ ಅಂತ. ಹೋಗೇ ಹೋಗ್ತೀರ. ಬೇಸಿಕಲಿ ಇಟ್ ಇಸ್ ಅಬೌಟ್ ವೆನ್ ಯು ಆರ್ ನಿಮ್ಮ ಟ್ರ್ಯಾಕ್, ನೀವು ಹೇಳ್ತಿರೋದು ಒಂದು ವೈಬ್ರೇಷನ್ ಒಂದು ಫ್ರೀಕ್ವೆನ್ಸಿ ನಾನಿರೋದು ಅಷ್ಟು ಪವರ್ಫುಲ್ ಆಗಿದ್ದಾಗ ಯಾರು ಏನು ಮಾಡಕ್ಕಾಗಲ್ಲ. ದಿಸ್ ಇಸ್ ಆಲ್ಸೋ ಟ್ರೂ. ನಾನು ಇದನ್ನ ತುಂಬಾ ಬಿಲೀವ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಫ್ರೀಕ್ವೆನ್ಸಿ ಮ್ಯೂಸಿಕ್ ಕೂಡ ಕೇಳ್ತೀನಿ ಬ್ಯಾಕ್ ಇನ್ ದ ಹೆಡ್. ನಾನು ಏನಾರ ಕೆಲಸ ಮಾಡ್ತಾ ಇದ್ರೆ ಅಥವಾ ಆರವ್ನ ಮಲ್ಗಿಸುವಾಗ ಚಿಕ್ಕ ವಯಸ್ಸಿಂದ ಲಾಲಾಬಾಯ್ ಪ್ಲೇ ಮಾಡ್ತಿದ್ವಿ ಅಥವಾ ನಾನು ಹಾಡ್ತಿದ್ದೆ. ಬಟ್ ಇವಾಗ ಸ್ಲೀಪ್ ಫ್ರೀಕ್ವೆನ್ಸಿ ಅಂತ ಹಾಕ್ತೀನಿ, ವೇರ್ ಇಟ್ ರಿಪೇರ್ಸ್ ಯೋರ್ DNA ಲಿಟ್ರಲಿ. ನೀವು ನಂಬಿದ್ರೆ ನಿಜ. ಐ ಮೀನ್ ಯಾರದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾರೆ ಅವ್ರಿಗೆ ಗೊತ್ತು. ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀವು ಯಾವಾಗ ಫ್ರೀಕ್ವೆನ್ಸಿ ಮ್ಯೂಸಿಕ್ ಆರ್ ಫ್ರೀಕ್ವೆನ್ಸಿ ರೀತಿಯಲ್ಲಿ, ಎನರ್ಜಿ ರೀತಿಯಲ್ಲಿ ಎಲ್ಲದನ್ನ ನೋಡಕ್ ಸ್ಟಾರ್ಟ್ ಮಾಡ್ತೀರಾ, ನಿಮಗೆ ಗೊತ್ತಿಲ್ಲದೆ ಒಂದು ಗಾಡ್ ಫ್ರೀಕ್ವೆನ್ಸಿ, ಐ ಮೀನ್ ಯು ವಿಲ್ ಗೆಟ್ ಟು ದ ಝೋನ್ ಆಫ್ ಗಾಡ್ ಫ್ರೀಕ್ವೆನ್ಸಿ ವೇರ್ ದಟ್ ಇಸ್ ಅ ಹೈಯೆಸ್ಟ್ ಫ್ರೀಕ್ವೆನ್ಸಿ. ನಿಮಗೆ ಆ ಒಂದು ಫೀಲಿಂಗ್ ಆಗುತ್ತೆ. ಯಾ, ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ಬ್ಯೂಟಿಫುಲ್. ಈಗ ಉದಾಹರಣೆಗೆ ಕೆಲವೊಂದ್ಸರಿ ಹೆಣ್ಮಕ್ಳು ಮದ್ವೆಗಳಿಗೂ ಎಲ್ಲಾದ್ರೂ ಹೋಗಿ ಬಂದ ತಕ್ಷಣ ಅವ್ರಿಗೆ ಮನೆಗೆ ಬರ್ತಿದ್ದಂಗೆ ಸುಸ್ತಾಗ್ಬಿಡತ್ತೆ, ವಾಂತಿ ಆಗತ್ತೆ ಕೆಲವರಿಗೆ. ಆಗ ಹೇಳ್ತಾರೆ ಗೊತ್ತಾ, ಫಂಕ್ಷನ್ಗೆ ಹೋಗಿ ಬಂದೆ, ನಾನು ಚೆನ್ನಾಗಿ ಕಂಡು ಹಾಕಿದ್ರು, ನನ್ ದೃಷ್ಟಿ ಆಗ್ಬಿಟ್ಟಿದೆ. ಮದ್ವೆಗೆ ಎಲ್ಲ ಫಂಕ್ಷನ್ಸಿಗೆ ಹೋಗಿ ಬಂದ ತಕ್ಷಣ ಹೆಣ್ಮಕ್ಳು ಎಲ್ಲರಲ್ಲೂ ಇದೆಲ್ಲ ಹೇಳೋ ವಾಡಿಕೆ. ಬಿಕಾಸ್ ಯಾಕೆ, ಮದ್ವೆಗೆ ನಾನು ತುಂಬಾ ಚೆನ್ನಾಗಿ ರೆಡಿಯಾಗಿ ಹೋಗಿದ್ದೆ, ಈಗ ಅವರು ಸೀರೆ ಉಟ್ಕೊಂಡು ಒಡವೆ ಎಲ್ಲ ಹಾಕೊಂಡು ಹೋಗಿದ್ರು, 4 ಜನ ಕಣ್ ಬಿತ್ತು ಕೇಳಿದ್ರು ಅಂತ ಅವ್ರು ನಂಬ್ತಾರೆ. ಈಗ ಇಮ್ಯಾಜಿನ್, ಈಗ ನೀವುಗಳು ಆಕ್ಟ್ರೆಸಸ್, ಈಗ ನಾನು ಬರ್ತಿದ್ದಂಗೆ ನೀವು ಹೇಳಿದೆ ತುಂಬಾ ಚೆನ್ನಾಗಿ ಕಾಣ್ತಿದ್ರ ನೀವು ಅಂತ. ನೀವು ಪ್ರತಿ ಫ್ರೇಮಲ್ಲಿ ಕೂಡ ಆಕ್ಟ್ರೆಸಸ್. ಬಿಕಾಸ್ ನಿಮ್ಮ ಒಂದು ಕೆರಿಯರ್ ಹಾಗೆ, ನಿಮ್ಮ ಪ್ರೊಫೆಷನ್ ಹಾಗೆ. ನೀವೆಲ್ಲನೋ ಒಂದು ಇಂಟರ್ವ್ಯೂ ಹೋದ್ರು ಅಥವಾ ಎಲ್ಲನೋ ಹೋದ್ರು, ನೀವು ಕೂತ್ಕೊಳ್ಳೋ ಮಾತಾಡೋ ರೀತಿಯಿಂದ ಹಿಡಿದು ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ನೀವು ಪ್ರತಿ ಸೀರಿಯಲ್ ಚೆನ್ನಾಗಿ ಕಾಣಿಸ್ಬೇಕು, ಸಿನಿಮಾ ಚೆನ್ನಾಗಿ ಕಾಣಿಸ್ಬೇಕು, ಒಂದು ರಿಬನ್ ಕಟ್ ಮಾಡೋ ಫಂಕ್ಷನ್ಗೆ ಹೋಗ್ಬೇಕಾದ್ರೂ ಚೆನ್ನಾಗಿ ಕಾಣಿಸ್ಬೇಕು, ಅನ್ನೋರು ಫ್ರೇಮ್ ಚೆನ್ನಾಗಿ ಕಾಣಿಸ್ಬೇಕು, ನೀವು ಚೆನ್ನಾಗಿ ಕಾಣಿಸ್ಬೇಕು. ಅಂಡ್ ನಿಮ್ಗೇನು ಆಗಲ್ಲ ಟಚ್ ವುಡ್ ಅಂದ್ರೆ, ಬಿಕಾಸ್ ನೀವು ಆ ಫ್ರೀಕ್ವೆನ್ಸಿಯಲ್ಲಿ ಇರ್ತೀರಾ. ಎಸ್, ನೀವೊಂದು ಎನರ್ಜಿ ಚಾರ್ಜ್ ಮಾಡಿ ಇಟ್ಕೊಂಡಿರ್ತೀರ, ಅದಕ್ಕೆ ನೀವು ಒಳಗೇನಿರ್ತೀರ ಹೊರಗೂ ಹಂಗೆ ಕಾಣಿಸ್ತೀರಾ. ವೆರಿ ವೆಲ್ ಸೆಡ್. ಐ ಥಿಂಕ್ ನಾನು ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀನಿ. ಬಿಕಾಸ್ ಅಪಿಯರೆನ್ಸ್ ಅಂತ ಬಂದಾಗ ಹೆಣ್ಮಕ್ಳಿಗೆ, ಲೈಕ್ ಯು ಸೆಡ್, ಆಕ್ಟರ್ಸ್ಗೆ ಅಂತ ಅಲ್ಲ, ಎಲ್ರಿಗೂ, ಯಾವ ಹೆಣ್ಮಕ್ಳಿಗಾಗ್ಲಿ ಗಂಡ್ ಮಕ್ಳಿಗಾಗ್ಲಿ, ನೀವು ಕೂಡ ಇಫ್ ಯು ಒಬ್ಸರ್ವ್, ಯು ವೆರಿಂಗ್ ಸಚ್ ಅ ನೈಸ್ ಶರ್ಟ್ ಹಾಕೊಂಡು ನೀಟಾಗಿ ಕೂತ್, ಎಲ್ರಿಗೂ ಇರುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಅದೊಂದು ಕಾನ್ಫಿಡೆನ್ಸ್ ಆ್ಯಡ್ ಮಾಡುತ್ತಷ್ಟೆ. ಬಟ್ ಅದನ್ನು ಓವರ್ ಥಿಂಕ್ ನಾನು ಮಾಡಿದಾಗ, ಈ ಒಂದು ಹೆಣ್ಣು ಅಂತ ಅಂದಾಗ ತುಂಬಾ ಫೇಸಸ್ ನಾವು ನೋಡಿದಾಗ, ಪ್ರೆಗ್ನೆನ್ಸಿ ಅನ್ನೋದು ಒಂದು ಕೌಂಟ್ ಆದಾಗ ತುಂಬಾ ಪುಟ್ ಆನ್ ಆಗಿದೆ ವೇಟ್. ಫೀಡಿಂಗ್ ಅಲ್ಲಿ ಇದ್ದಾಗ ಎಲ್ಲ ಐ ಕುಡಂಟ್ ಲುಕ್ ಎಟ್ ಮೈ ಸೆಲ್ಫ್ ಮಿರರ್ ಅಲ್ಲಿ, ನನಗೆ ಅಯ್ಯೋ ದೇವ್ರೆ ಅಂತ ಅನ್ಸೋದು. ಅಂಡ್ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಯಾರ ಆ ಟೈಮಲ್ಲಿ, ಪೇರೆಂಟಿಂಗ್ ಟೈಮಲ್ಲಿ ತುಂಬಾ ಫ್ರೀ ಅಡ್ವೈಸಸ್ ಬಂದೇ ಬರ್ತಾ ಇರುತ್ತೆ, ಜೊತೆಗೆ ಅದ್ ಮಾಡು ಇದ್ ಮಾಡು ಅಂತ ಎಲ್ಲ ಓ ಮೈ ಗಾಡ್, ಅಂತೆ ಕಂತೆಗಳು. ನಾನು ಹೇಳಿದ್ನಲ್ಲ, ನಂಬಿಕೆ ಮತ್ತೆ ಮೂಢನಂಬಿಕೆಗಳು ಅಂತ ನಾನು ಅದನ್ನ ಒಂದಿಷ್ಟು ನನ್ನ ಡಿಕ್ಷನರಿಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಹೇಳಿ. ಇಲ್ಲ ಹೇಳಲ್ಲ, ಬಿಕಾಸ್ ನೋ ಅಫೆನ್ಸ್ ಅಂಡ್ ಐ ರೆಸ್ಪೆಕ್ಟ್ ಆಲ್ ದ್ಯಾಟ್. ನಿಮ್ ಎಲ್ಲರ ನಂಬಿಕೆಗೂ ನನ್ನ
ರೆಸ್ಪೆಕ್ಟ್ ತುಂಬಾ ಇದೆ. ಬಟ್ ಹಂಗಂತ ನಾನು ಎಲ್ಲಾರು ಹೇಳೋದನ್ನ ನಂಬಲ್ಲ. ಅದು ತುಂಬಾ ಹತ್ತಿರದವರೇ ಆಗಿರ್ಲಿ. ಈಗ ಯಾರೋ ಬಂದ್ಬಿಟ್ಟು ಆ ಟೈಮಲ್ಲಿ ತುಂಬಾನೇ ಅದು ಅಂಡ್ ಜನರೇಷನ್ ಗ್ಯಾಪ್ ಇರುತ್ತಲ್ಲ, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಂಗ್ ಇದ್ ಮಾಡ್ಬೇಕು ಅಂತ, ಮಗುಗ್ ಇದನ್ ಮಾಡ್ಬೇಕು, ಅದನ್ನೇ ಕೊಡಿಸ್ಬೇಕು, ಅದನ್ನೇ ತಿನ್ಸ್ಬೇಕು ಅಂತ ಅಂದಾಗ ನಮಗ್ ಫಸ್ಟ್ ಆಫ್ ಆಲ್ ಮಗು ತಿನ್ಬೇಕು, ಮಲಗ್ಬೇಕು, ಸೊ ದಟ್ ನಮಗ್ ಒಳ್ಳೆ ನಿದ್ದೆ ಬರುತ್ತೆ. ಆ ಒಂದ್ ಫೇಸ್ ಅಲ್ಲಿ ಇದ್ದಾಗ ದಿಲ್ ಗಿವ್ ಯು ಲಾಟ್ ಆಫ್ ಫ್ರೀ ಅಡ್ವೈಸಸ್. ಹೊಟ್ಟೆ ಇದ್ ಮಾಡ್ಕೋ, ಕಟ್ಕೋ, ಹಿಂಗ್ ಮಾಡು, ಹಂಗ್ ಮಾಡು ಅದೆಲ್ಲ ಹೇಳ್ತಾ ಇರ್ತಾರೆ. ಅದು ಟ್ರಾಮಾ ಆ್ಯಡ್ ಆಗ್ತಾ ಇರುತ್ತೆ, ನಮಗ್ ಗೊತ್ತೂ ಇರಲ್ಲ. ಬಿಕಾಸ್ ಎಲ್ಲೋ ಒಂದ್ ಕಡೆ ಹೌದಾ ನನ್ಗೇನೋ ಆಗಿದ್ಯಾ ಅನ್ನೋ ಒಂದು ಫೀಲಲ್ಲಿ ಬಂದ್ಬಿಡ್ತೀವಿ ನಾವು. ಸೊ ಆ ಜರ್ನಿಯಲ್ಲಿ ಏನಾಯ್ತು, ವೆನ್ ಆಕ್ಚುಲಿ ಐ ಡಿಸೈಡೆಡ್ ನೋ ಐ ವಾಂಟ್ ಟು ಲುಕ್ ಗುಡ್ ಅಂತ ನಾನು ಅದನ್ನೂ ಕೂಡ ಒಂದು ಚಾಲೆಂಜ್ ತರ ತಗೊಂಡಿದ್ದೆ. ಆ ಟೈಮಲ್ಲಿ ನಾನು ಚೆನ್ನಾಗಾಗ್ಬೇಕು, ನಾನು ಯೋಗ ಮಾಡ್ಬೇಕು, ನಾನು ಜಿಮ್ ಮಾಡ್ಬೇಕು, ಡಯಟ್ ಮಾಡ್ಬೇಕು. ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೆಗ್ನೆನ್ಸಿ ಆಲ್ಮೋಸ್ಟ್ ಫೀಡಿಂಗ್ ಫೇಸ್ ಫೇಡ್ ಆಗೋ ಟೈಮಲ್ಲಿ ಐ ವಾಂಟೆಡ್ ಟು ಅಗೇನ್ ಗೆಟ್ ಬ್ಯಾಕ್, ಐ ವಾಂಟೆಡ್ ಟು ವರ್ಕ್ ಔಟ್. ಅದು ಎಲ್ಲರಿಗೂ ಫೀಲ್ ಆಗುತ್ತೆ ಆಯ್ತಾ, ಬಿಕಾಸ್ ಐ ವಾಂಟ್ ಡೂ ಸಮಥಿಂಗ್ ಅಗೇನ್. ಮತ್ತೆ ನಾನು ಏನಾರ ವರ್ಕ್ ಮಾಡಬೇಕು ಅನ್ನೋ ಫೀಲಿಂಗ್ ಬಂದೇ ಬರುತ್ತೆ. ಒನ್ಸ್ ಅನ್ ಇಂಡಿಪೆಂಡೆಂಟ್ ವುಮೆನ್ ಇಸ್ ಆಲ್ವೇಸ್ ಅನ್ ಇಂಡಿಪೆಂಡೆಂಟ್ ವುಮೆನ್ ಅಂತ ನಾನು ನಂಬಿದ್ದೀನಿ. ಸೊ ಆ ಫೇಸ್ ಅಲ್ಲಿ ನನಗೆ ತುಂಬಾ ನನಗೆ ನಾನು ಬಾಡಿ ಶೇಮ್ ಮಾಡ್ಕೋತಿದ್ದೆ, ಹಿಂಗಾಗಿದೆ ನಂಗೆ. ಬಟ್ ವೆನ್ ಐ ಸ್ಟಾರ್ಟೆಡ್ ರೀಗೇನಿಂಗ್ ದಟ್ ಕಾನ್ಫಿಡೆನ್ಸ್, ಹೇಗೆ ಐ ವರ್ಕ್ಡ್ ಆನ್ ಇಟ್, ನೋ ವೇ ಔಟ್. ಏನೂ ಮಾಡೋಕ್ಕಾಗಲ್ಲ, ನೀವು ಕಷ್ಟ ಪಡಲೇಬೇಕು. ಯು ಶುಡ್ ಸ್ಟಾರ್ಟ್ ಲವಿಂಗ್ ಯೋರ್ ಸೆಲ್ಫ್, ಡೂ ಸೆಲ್ಫ್ ಕೇರ್. ಡಿಫಿಕಲ್ಟ್ ಹೌದು, ಮಗು ಇದೆ, ಮನೇಲಿ ಕೆಲಸ ಇದೆ, ಆಚೆನೂ ದುಡಿಬೇಕು. ಬಟ್ ಆಲ್ಸೋ ಯು ವಾಂಟ್ ಟು ಲುಕ್ ಗುಡ್, ವರ್ಕ್ ಆನ್ ಇಟ್. Start doing things that you love doing. And I worked on it. ಏನ್ ಮಾಡಿ But irony, yeah, I mean, I worked out and ನನಗೆ fluid fat ತುಂಬಾ ಇತ್ತು. So naturally the body, every pregnancy is different. ಕೆಲವೊಬ್ರು ಡೆಲಿವರಿ ಆದ ತಕ್ಷಣನೇ ದೇ ಸೋ ಫಿಟ್, ದೇರ್ ಆಲ್ ಗುಡ್. ಹಾಗಂತ ಎಲ್ರದ್ದು ಹಾಗೆ ಇರಲ್ಲ. ಎವ್ರಿಬಡಿ ಹ್ಯಾವ್ ಡಿಫ್ರೆಂಟ್ ಫೇಸ್. ಬಟ್ ಆ ಫೇಸ್ ದಾಟದಿದೆಯಲ್ಲ, ಟ್ರಾನ್ಸಿಷನ್ ಇಸ್ ಅಂಡ್ ಅಕ್ಸೆಪ್ಟೆನ್ಸ್ ದಟ್ ಓಕೆ ದಿಸ್ ಇಸ್ ಹೌ ಐ ಆಮ್. ಅಲ್ಲ, ನೀವು ಡಯಟ್ ವರ್ಕೌಟ್ ಏನ್ ಮಾಡಿ ವರ್ಕೌಟ್ ಮಾಡ್ತಿದ್ದೆ, ಡಯಟ್ ಮಾಡ್ತಿದ್ದೆ, ಆ್ಯಂಡ್ ಇವಾಗಲೂ ಮಾಡ್ತೀನಿ. ಐ ಡೂ ಯೋಗ, ಐ ಡೂ ಅ ಲಾಟ್ ಆಫ್ ಮೆಡಿಟೇಷನ್. ಸೊ ಐ ಥಿಂಕ್ ಮೈ ಫ್ರೀಕ್ವೆನ್ಸಿ, ನನ್ನ ಅಲೈನ್ಮೆಂಟ್ ತುಂಬ ನೀಟಾಗಿದೆ. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಥಿಂಗ್ಸ್. ಸೊ ಬ್ರೈನ್ಗೆ ಜಾಸ್ತಿ ಕೆಲಸ ಕೊಡಲ್ಲ ನಾನು, ತುಂಬ ಕೊಟ್ಟಾಗಿದೆ. ಪಾಪ ಅದಿದೆ ಇರೋದಿಷ್ಟು. ಸೊ ಐ ಡೋಂಟ್ ಗಿವ್. ನನಗೆ ಐ ಆಮ್ ಅ ವೆರಿ ಕೇರ್ ಫ್ರೀ ಪರ್ಸನ್. ನನಗೆ ಈ ಮೊಮೆಂಟ್ ಒನ್ ಸನ್ರೈಸ್ ತುಂಬಾ ಎಕ್ಸೈಟ್ ಆಗುತ್ತೆ, ಒನ್ ಫುಲ್ ಮೂನ್ ಎಕ್ಸೈಟ್ಮೆಂಟ್ ಕೊಡುತ್ತೆ, ಒನ್ ಫುಲ್ ಹ್ಯಾಪಿ, ಒಂದು ಪ್ಲೇಟಲ್ಲಿ ಒಳ್ಳೆ ಊಟ ನಮ್ಮಮ್ಮ ಮಾಡಿರೋದು ಅದು ಹ್ಯಾಪಿನೆಸ್ ಕೊಡುತ್ತೆ. ಸೊ ತುಂಬಾ ಲಿಟಲ್ ಥಿಂಗ್ಸ್ ಅಲ್ಲಿ ಬದುಕುವಂಥ ಹ್ಯೂಮನ್ ನಾನು. ಸೊ ಐ ರಿಯಲಿ ಲವ್ ದ್ಯಾಟ್. ಸೊ ಐ ವುಡ್ ಸೇ ಚೆನ್ನಾಗಿ ಕಾಣಿಸ್ಕೋಬೇಕು, ಎಸ್. ಎಕ್ಸೆಪ್ಟಿಂಗ್ ನೀವೇನು, ದ್ಯಾಟ್ ಇಸ್ ಫಸ್ಟ್ ಇಂಪಾರ್ಟೆಂಟ್. ಈಗ ನಿಮ್ಮ ದೃಷ್ಟಿಕೋನದಲ್ಲಿ ನಾನು ಚೆನ್ನಾಗಿ ಕಾಣ್ತಿದ್ದೀನಿ ಹಾಗಂತ ಎಲ್ಲರೂ ಹಾಗೆ ಯೋಚನೆ ಮಾಡಲ್ಲ. ದೃಷ್ಟಿಕೋನ, ಐ ಥಿಂಕ್ ದ ವೇ ಯು ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತಾರಲ್ಲ. ಸೊ ನಾನು ನೋಡೋ ದೃಷ್ಟಿ ಸುಂದರವಾಗಿದ್ರೆ ಎಲ್ಲ ಸುಂದರವಾಗಿ ಕಾಣುತ್ತೆ, ಎಲ್ಲ ಸುಂದರವಾಗಿ ಕೇಳುತ್ತೆ. ಸೊ ಅಲ್ಲಿ ಆ ಐಡಿಯಾಲಜಿ ಚೇಂಜ್ ಆಗಬೇಕು, ಕಾಣಲೇಬೇಕು ಅನ್ನೋದು ನನ್ನ ಪ್ರಕಾರ. ಇನ್ಫ್ಯಾಕ್ಟ್ ಗಿವನ್ ಅ ಚಾನ್ಸ್, ನಾನು ಇಲ್ಲಿ ನಾನು ಟ್ರ್ಯಾಕ್ ಪ್ಯಾಂಟ್ಸ್ ಹಾಕೊಂಡು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಲಿಲ್ ಬಿಟ್ ಆಫ್ ಲಿಪ್ ಬಾಮ್ ಹಾಕೊಂಡು ಕೂತ್ಕೊಂಡು ಮಾತಾಡೋಕ್ಕೂ ರೆಡಿ. ಬಿಕಾಸ್ ಐ ಆಮ್ ಬ್ಯೂಟಿಫುಲ್ ಇನ್ ಮೈ ಸ್ಕಿನ್. ನನಗೆ ನಾನು ಇಷ್ಟ. ಆ್ಯಂಡ್ ಲವ್ವಿಂಗ್ ಮೈ ಸೆಲ್ಫ್ ಹ್ಯಾಸ್ ಟಾಟ್ ಮೀ ಸೋ ಮೆನಿ ಥಿಂಗ್ಸ್. ಬೇರೆಯವ್ರು ಚೆನ್ನಾಗಿರಬೇಕು, ಅಥವಾ ನಮ್ಮ ಪ್ರೀತಿಸೋರು ಚೆನ್ನಾಗಿರಬೇಕು, ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತ, ಅಥವಾ ನನ್ನ ಫ್ರೆಂಡ್ಸ್ ಚೆನ್ನಾಗಿರಬೇಕು ಅಂತ ಬರೀ ಬೇರೆಯವ್ರಿಗೆ ಮಾಡಿ 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 ಅಥವಾ ಮಾಡೋ ಪ್ರೋಸೆಸ್ ಅಲ್ಲಿ ನಮ್ಮನ್ನ ನಾವೇ ಮರ್ತೋಗಿರ್ತೀವಿ. ಸೆಲ್ಫ್ ಲವ್ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ, ಮೈ ಗಾಡ್, ತುಂಬಾನೇ. ಈಗ ನಿಮ್ ವಿಚಾರದಲ್ಲಿ ಆ ಪ್ರೋಸೆಸ್ ಶುರು ಆಯ್ತು. ಮುಂಚೆ ಎಲ್ಲ ಲೈಕ್ ಐ ಸೆಡ್, ನಾವು ವೆನ್ ವಿ ಪ್ಲೇ ಡಿಫ್ರೆಂಟ್ ರೋಲ್ಸ್, ಅವಾಗ ತುಂಬ ಮುಳುಗೋಗ್ಬಿಟ್ಟಿರ್ತೀವಿ. ಆ್ಯಂಡ್ ಒಂದು ಫೇಸಲ್ಲಿ ತುಂಬ ಪೀಪಲ್ ಪ್ಲೀಸ್ ಮಾಡೋದು, ಅಥವಾ ಕರೆಕ್ಟ್ ಇರ್ಬೇಕು, ನಾನು ಐ ಶುಡ್ ಬಿ ಗುಡ್, ನಾನು ಏನು ತಪ್ಪು ತಪ್ಪೇ ಮಾಡಬಾರ್ದು ಅನ್ನೋ ಒಂದು ಏನಂತಾರೆ ಮಂಕ ಬುದ್ಧಿಯಲ್ಲಿ ಗೊತ್ತಿಲ್ಲದೆ ನಾನು ಎಷ್ಟು ನನಗಿಷ್ಟ ಅನ್ನೋದನ್ನ ಮರ್ತೇ ಹೋಗ್ತೀನಿ. ಬಿಕಾಸ್ ಪ್ರೀತಿ ಆಚೆ ಹುಡುಕ್ತೀವಿ, ಇಲ್ಲಿ ಹುಡುಕ್ತೀವಿ. ಒಂದ್ಸಲ ಆ ಮನಸ್ ಕಡೆಗೆ ಮನಸ್ಸನ್ನ ತಿರುಗಿಸಿದ್ರೆ ಎಷ್ಟು ಪ್ರೀತಿ ಇದೆ ಇಲ್ಲೇ. ಐ ಲವ್ ಮೈ ಸೆಲ್ಫ್. ಎಷ್ಟು ಬ್ಲೆಸ್ಡ್ ಅನ್ಸುತ್ತೆ ಎಷ್ಟೊಂದ್ಸಲ. ನನ್ನ ಟ್ರಾನ್ಸಿಷನ್ ನಾನು ನೋಡಿದಾಗ, ನಾನು ಯೋಚನೆ ಮಾಡಿದ ರೀತಿ ಮುಂಚೆ, ಈಗ ನಾನು ಯೋಚನೆ ಮಾಡ್ತಿರೋ ರೀತಿ, ಇದೆಲ್ಲ ಎಕ್ಸ್ಪೀರಿಯನ್ಸಸ್ ಇಂದ ಆಗೋದು. ಲೈಫಲ್ಲಿ ಒಂದು ನೋಡಿ ಬದುಕ್ಬೋದು, ಕೇಳಿ ಬದುಕ್ಬೋದು, ಅಥವಾ ಏನೋ ಒಂದು ನೋಡಿ ಒಂದು 3-4 ದಿನ ಹಬ್ಬಬ್ಬ ಅಂದ್ರೆ ಇನ್ಸ್ಪೈರ್ಡ್ ಆಗಿರ್ಬೋದು ಅನ್ನೋದು ನನ್ನ ಅನಿಸಿಕೆ.
ಅನುಭವಿಸಿದಾಗ ಆಗೋ ಒಂದು ಅನುಭವ ಇದೆಯಲ್ಲ, ಅದು ಯು ಹ್ಯಾವ್ ಟು ಗೋ ಥ್ರೂ ಇಟ್. ಸೊ ಹೇಟ್ರೆಡ್ ಅನುಭವಿಸ್ದೆ, ನನಗೆ ನನ್ನ ಬಗ್ಗೆ ಕೋಪ ನಾನು ಯಾವತ್ತೂ ಮಾಡ್ಕೊಂಡಿರ್ಲಿಲ್ಲ ಅಂದಿದ್ದಿದ್ರೆ, ಅಥವಾ ಸಾಕು ಇದೇನು ಬೇಡ ಅಂತ ಅನ್ಸದೇ ಇದ್ದಿದ್ರೆ, ಎಲ್ಲ ಬೇಕು ಅನ್ನೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ಸೋದು ಯಾವಾಗ ಅಂದ್ರೆ ಅದನ್ನ ಅನುಭವಿಸಿದಾಗ. ಸೊ ಸೆಲ್ಫ್ ಲವ್ ವೆನ್ ಫುಲ್ ಬ್ರೇಕ್ ಡೌನ್ಸ್ ಅಂಡ್ ರಾಕ್ ಬಾಟಮ್, ಅದು ಇದು ಎಲ್ಲ ನೋಡಿ ವೆನ್ ನಿಮ್ಗೆ ನೀವು ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗ್ತಿರಲ್ಲ, ಈ ಅಂದ ಚಂದ ಅದೆಲ್ಲ ಅಲ್ಲ ನಾನು ಹೇಳ್ತಿರೋದು, ನನ್ನ ಆಲೋಚನೆಗಳು, ನನ್ನ ವೈಬ್ರೇಷನ್ಸ್. ಕೆಲವೊಂದ್ಸಲ ಅದು ಹೇಳ್ತಾರಲ್ಲ, ಯಾರು ಬಂದ್ರೆ ದೇ ಕಮ್ ವಿತ್ ಅನ್ ಎನರ್ಜಿ, ಅಂಡ್ ವೆನೆವರ್ ಐ ವಾಕ್ ಇನ್ ಟು ದ ರೂಮ್ ಐ ವಾಂಟ್ ಟು ಬಿ ಮೀ. ನಾನು ಇರೋದು ಹೀಗೆ, ನನ್ನನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಐ ಥಿಂಕ್ ನಾವು ನನ್ನನ್ನು ನಾನು ಎಕ್ಸೆಪ್ಟ್ ಮಾಡ್ಕೊಂಡಿರೋದ್ರಿಂದ, ಇಫ್ ಐ ಸಿ ದ ಡಿಫ್ರೆನ್ಸ್ ಇನ್ ಮೈ ಲೈಫ್, ಇವಾಗಿರೋ ವಾತಾವರಣದಲ್ಲಿ ತುಂಬ ಈಸಿಲಿ ಐ ಆಮ್ ಎಕ್ಸೆಪ್ಟೆಡ್. ನಾನು ನನ್ನನ್ನು ಲವ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದಾಗಿಂದ, ಎಸ್ಪೆಷಲಿ ಟೂ ಮಚ್ ಓನ್ಲಿ ಐ ಡೂ, ಬಿಡಿ ಅದು ಬೇರೆ ವಿಷಯ, ಬಟ್ ತುಂಬ ತುಂಬ ಒಳ್ಳೆ ಎನರ್ಜೀಸ್ ಅರೌಂಡ್ ಮೀ. ಟೂ ಮಚ್ ಅಂದ್ರೆ ಏನ್ ಮಾಡ್ತೀರಾ ಹೇಳಿ, ನಿಮ್ಮ ಸೆಲ್ಫ್ ಲವ್ ಟ್ರಿಕ್ಸ್ ಹೇಳಿ. ಐ ಥಿಂಕ್ ನಾನು ಕೆಲವೊಂದಿಷ್ಟು ಅಫರ್ಮೇಷನ್ಸ್ ಅಂತ, ನನಗೆ ನಾನು ಅಫರ್ಮೇಷನ್ಸ್ ಮೇ ಬಿ ಮೇ ನಾಟ್ ಬಿ, ಬಟ್ ನನಗೆ ನಾನು ತುಂಬ ನಾನು ತುಂಬ ವಾಂಡರ್ ಮಾಡ್ತೀನಿ, ನನಗೆ ನಾನು ಮಾತಾಡ್ಕೋತೀನಿ. ಯುನೋ ನಿಮ್ಮನ್ನು ಯು ಹ್ಯಾವ್ ಟು ಟಾಕ್ ಟು ಯೋರ್ ಸೆಲ್ಫ್. ನಿಮ್ಮ ಮಿರರ್ ನೋಡುವಾಗ ಕಾಂಪ್ಲಿಮೆಂಟ್ ಯೋರ್ ಸೆಲ್ಫ್, ಯುನೋ. ಅಥವಾ ಕೆಲವೊಂದ್ಸಲ ನಾನು ಏನೋ ಇದೇ ಫ್ಲೋ ಅಲ್ಲಿ ಎಲ್ಲೋ ಮಾತಾಡಿರ್ತೀನಿ, ಸೊ ಆ ಕ್ಷಣಕ್ಕೆ ಯಾರೋ ಇಬ್ರು ಏನ್ ಮಾತಾಡಿದೆ ಅಂದಿರ್ತಾರೆ, ಬಟ್ ನಾನು ಒಬ್ಳೆ ಕೂತಾಗ ಎಷ್ಟು ಚೆನ್ನಾಗಿತ್ತಲ್ಲ ನನ್ನ ಥಾಟ್ಸು. ನನಗೆ ನಾನು ತುಂಬಾ ಐ ಟ್ಯಾಪ್ ಮೈ ಬ್ಯಾಕ್, ಯುನೋ. ನಾನು ಏನೇ ಮಾಡಲಿ ಅಥವಾ ಸಣ್ಣದೊಂದು ಅಚೀವ್ಮೆಂಟ್ ಇರಲಿ, ನನಗೆ ನಾನು ಪ್ರೇಸ್ ಮಾಡ್ಕೋತೀನಿ, ಆ್ಯಂಡ್ ಅದರಿಂದ ನನ್ನ ಕಾನ್ಫಿಡೆನ್ಸ್ ತುಂಬ ಬಿಲ್ಡ್ ಆಗುತ್ತೆ. ಇನ್ನೂ ಮಾಡ್ಬೇಕು, ಇನ್ನೂ ಒಳ್ಳೇದು ಮಾಡಬೇಕು, ಪರ್ಪಸ್ ಹುಡ್ಕೋ ಬದಲು ಏನು ಮಾಡ್ತಿದ್ದೀನಿ ಅದು ಖುಷಿಯಾಗಿ ಮಾಡ್ತಿದ್ದೀನಿ, ಮನ್ಸಾರೆ ಮಾಡ್ತಿದ್ದೀನಿ ಅಂತ ಅಂದರೆ, ಐ ಥಿಂಕ್ ಐ ರಿಯಲಿ ಲವ್ ಮೈ ಸೆಲ್ಫ್. ಆ್ಯಂಡ್ ನನ್ನನ್ನು ಯುನೋ ಎವ್ರಿ ಡೇ ಆರವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಯೋಗ ಮಾಡೋದಾಗ್ಲಿ, ಆ ಎಳೆ ಬಿಸಿಲಲ್ಲಿ ಕೂರೋದಾಗ್ಲಿ, ಆ ಕಾಫಿ ಕಪ್ ಹಿಡ್ಕೊಂಡು, ಫೋನ್ಸ್ ಇಲ್ಲ ಏನಿಲ್ಲ, ಜಸ್ಟ್ ಕಾಫಿ ಕುಡಿತಾ ಇದ್ದೀನಿ, ಯಾವುದೋ ಮ್ಯೂಸಿಕ್ ಕೇಳ್ತಾ ಇದ್ದೀನಿ. ಸೊ ನನಗೆ ನಾನು ಟೈಮ್ ತುಂಬ ಕೊಟ್ಕೋತೀನಿ, ಆ್ಯಂಡ್ ಕೊಟ್ಕೊಂಡಾಗ 100% ಎಫರ್ಟ್ ಹಾಕ್ತೀನಿ. ಅಂದರೆ ಆರ್ ಐ ಕುಡ್ ರಾದರ್ ಸೇ ಎಫರ್ಟ್ಲೆಸ್ ಆಗಿರ್ತೀನಿ. ಐ ಡೋಂಟ್ ಟ್ರೈ ಟು ಡೂ ಎನಿಥಿಂಗ್. ಸೊ ನಾನು ಹೇಗಿದ್ದೀನೋ ಹಾಗೆ ಇರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನಲ್ಲಿ ಇಷ್ಟೆಲ್ಲ ಕ್ವಾಲಿಟೀಸ್ ಇದೆ, ಅಥವಾ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ ಅಂತ ಅರ್ಥ ಆಗೋದೆ ವೆನ್ ಯು ಸ್ಪೆಂಡ್ ಟೈಮ್ ಅಲೋನ್. ಸೆಲ್ಫ್ ಲವ್ ನೀಡೆಡ್ ಡೆಫಿನೆಟ್ಲಿ. ಯುನೋ, ನೇಲ್ಸ್ ಮಾಡಿಸ್ಕೊಳ್ಳಿ, ಗೋ ಟು ಅ ಸ್ಪಾ, ಯೋಗ ಮಾಡಿ, ಅಪ್ರಿಷಿಯೇಟ್ ಯುವರ್ ಸೆಲ್ಫ್, ಸ್ಕಿನ್ ಕೇರ್ ಮಾಡ್ಕೊಳ್ಳಿ. ನಾಟ್ ಬಿಕಾಸ್ ಅದನ್ನ 4 ಜನ ನೋಡಿ ಮೆಚ್ತಾರೆ ಅನ್ನೋ ಕಾರಣಕ್ಕಲ್ಲ, ನಿಮಗೆ ನೀವು ಅಪ್ಗ್ರೇಡ್ ಆಗ್ತಿರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಅಂದರೆ ಅದು ನಿಮಗೆ ಮಾತ್ರ ಗೊತ್ತು. ಸೊ ಐ ಥಿಂಕ್ ಯಂಗ್ ಬೈ ಹಾರ್ಟ್ ಆ್ಯಂಡ್ ಮನ್ಸಾರೆ ಯೋಚನೆ ಮಾಡಬೇಕು ಅಂತ ಹೇಳ್ತಾರಲ್ಲ, ದಟ್ ಇಸ್ ಸೋ ಟ್ರೂ. ನಿಜ, ಇಲ್ಲಿಂದ ಯೋಚನೆ ಮಾಡಬಾರ್ದು. ಮುಂಚೆ ಎಲ್ಲ ನಾನು ತುಂಬ ಥಟಕ್ಕನೆ, ಈಗ ಏನಾರ ಹೇಳೋ ನಂಗೆ ಹಂಗಂದ್ರ ಇರಿ ನಾನು ಹಂಗೆ ಯೋಚನೆ ಮಾಡ್ತೀನಿ, ನಮಗೆ ಬ್ರೇನ್ ಹಿಂಗೆ ವರ್ಕ್ ಆಗ್ತಾ ಇರುತ್ತೆ. ಬಟ್ ಇತ್ತೀಚೆಗೆ ಐ ಬಿಕಮ್ ಮೋರ್ ಪಾಯ್ಸ್ಡ್, ಲೈಕ್ ಯುನೋ ಐ ಆಮ್ ಅ ವೆರಿ ಗುಡ್ ಲಿಸ್ನರ್. ನನಗೆ ನೀವೇನಾರ ಹೇಳಿದ್ರೆ ಯೋಚನೆ ಮಾಡ್ತೀನಿ, ತಲೆಗೆ ತಗೋತೀನಿ, ಇಲ್ಲಿವರೆಗೂ ತಗೋಬೇಕಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡ್ತೀನಿ. ಕೆಟ್ಟವರು, ಒಳ್ಳೆಯವರು, ಕಾಮೆಂಟ್ ಮಾಡೋರು, ಒಳ್ಳೆ ಕಾಮೆಂಟ್ ಮಾಡೋರು, ಕೆಟ್ಟ ಕಾಮೆಂಟ್ ಮಾಡೋರು, ಪ್ರಶ್ನೆ ಮಾಡೋರು, ನಾನು ಆ ಗುಂಪಲ್ಲೇ ಎಲ್ಲೋ ಒಂದು ಕಡೆ ಸೇರಿದಿನೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಅದೇನಾರ ನನ್ನ ಹತ್ರಕ್ಕೆ ಬಂದರೆ ನೀನು ಯಾರು ಅಂತ ನಾನು ಕೇಳಲ್ಲ. ಅಂದರೆ ಐ ವುಡಂಟ್ ಪ್ರಾಬಬ್ಲಿ ಐ ವಿಲ್ ಡಿಲೀಟ್ ದ ಕಾಮೆಂಟ್. ನಾನು ಅವ್ರಿಗೆ ಆ ಎನರ್ಜಿ ಕೊಡೋಕ್ಕೆ ಇಷ್ಟಪಡಲ್ಲ. ಸೊ ಆಲ್ ದಿಸ್ ನೆಗೆಟಿವಿಟಿ ಅನ್ನೋ ಫೀಲಿಂಗ್ ನನಗೇನಾರ ಬಂತು, ಅಥವಾ ಯಾವ ವ್ಯಕ್ತಿಯಿಂದ, ಅಥವಾ ಯಾವ ವಸ್ತುವಿಂದ, ಅಥವಾ ಯಾವ ಸಿಚುವೇಶನಿಂದ ಅನ್ಸಿದ್ರೆ ಅವ್ರಿಗೆ ಬ್ಲೇಮ್ ಮಾಡಲ್ಲ. ಇನ್ಸ್ಟೆಂಟ್ ನನ್ನ ರಿಯಾಕ್ಷನ್ ವಿಲ್ ಬಿ ಅಲ್ಲಿಂದ ನಾನು ಆಚೆ ಆಗ್ತೀನಿ, ಮೆಂಟಲಿ ಆಲ್ಸೋ, ಮೇಜರ್ಲಿ ಮೆಂಟಲಿ. ಸೊ ಅದಕ್ಕೆ ನಾವು ಯೋಚನೆನೇ ಕೊಡದೇ ಇದ್ದಾಗ ಆ ಫ್ರೀಕ್ವೆನ್ಸಿ, ಲೈಕ್ ಯು ಮೆನ್ಷನ್ಡ್, ಹೈಯರ್ ಫ್ರೀಕ್ವೆನ್ಸಿ ಏನಿದೆ ಅದನ್ನ ಸುಮ್ಮನೆ ಡೆಡಿಕೇಶನಿಂದ ಒಂದೇ ದೃಷ್ಟಿಕೋನದಲ್ಲಿ ವಿತ್ ನಥಿಂಗ್ನೆಸ್ ಹೋಗ್ತಾ ಇದ್ರೆ ಜೀವನದ ಅನುಭವನೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಈಗ ಸೋಷಿಯಲ್ ಮೀಡಿಯಾಲೋ ಅಥವಾ ರಿಯಲ್ ಲೈಫಲ್ಲೋ ಯಾರಾದ್ರೂ ಕೆಟ್ಟ ಕಮೆಂಟ್ಗಳು ಮಾಡಿದಾಗ, ಪಾಸ್ ಮಾಡಿದಾಗ, ಈಗ ನೀವು ಹೇಳಿದ್ರಿ ಇಗ್ನೋರ್ ಮಾಡ್ತೀನಿ, ತಲೆಗೆ ಹಾಕೊಳ್ಳಲ್ಲ, ಆ ವ್ಯಕ್ತಿಗೆ ಹೇಳಕ್ ಟ್ರೈ ಮಾಡ್ತೀರಾ? ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸೋಷಿಯಲ್ ಮೀಡಿಯಾ ಅಂತ ನೀವು ಹೇಳಿದಾಗ ನ್ಯಾಚುರಲಿ ಡಿಫ್ರೆಂಟ್ ಕೈಂಡ್ ಆಫ್ ಮೆಂಟಾಲಿಟಿ ಇರ್ತಾರೆ, ಏಜ್ ಡಿಫ್ರೆನ್ಸ್ ಇರುತ್ತೆ, ಆ್ಯಂಡ್
ಎಲ್ಲರೂ ಒಂದೇ ಅಲ್ಲ. ಅದೇ ನೋಡಿ ಬ್ಯೂಟಿ. ಇರೋದು ಎಲ್ರು ಮನುಷ್ಯರು. ಎಲ್ರಿಗೂ ಅದೇ ಕಿವಿ, ಕಣ್ಣು, ಮೂಗು, ಬಾಯಿ, ಮನ್ಸು, ತಲೆ ಎಲ್ಲ. ಬಟ್ ಅದರಲ್ಲೂ ಎಷ್ಟು ವೆರೈಟಿ ಆಫ್ ಪೀಪಲ್ ಇದ್ದಾರೆ. ಬಟ್ ಹಾಗಂತ ಕೆಲವೊಂದು ಮಾತ್ರ ನಮಗ್ ಕನೆಕ್ಟ್ ಆಗುತ್ತೆ. ನಾನಿವಾಗ ಒಂದ್ 10 ಜನ ಇಲ್ಲಿ ಕೂತಿದ್ದೀರಾ. ಸೊ ಆ 10 ಜನರಲ್ಲಿ ಒಂದ್ 3-4 ಜನಕ್ಕೆ ನನಗೆ ರೆಸೊನೇಟ್, ಅವ್ರ ಥಾಟ್ಸ್ ನಂಗೆ ರೆಸೊನೇಟ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಹಾಗಂತ ಐ ಡೋಂಟ್ ಪ್ಲೀಸ್ ಎವ್ರಿ ಒನ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೇಳ್ದಾಗ ಯಾರ ಕೆಟ್ಟದ್ ಮಾತಾಡಿದ್ರೆ ಅದು ಅವ್ರು ಕೆಟ್ಟವ್ರಲ್ಲ, ಅವ್ರ ಟ್ರಾಮಾ ಹಾಗೆ ಮಾತಾಡಿಸ್ತದೆ. ಈಗ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಈಗ ತುಂಬಾ ಕೇಳ್ತಾರೆ, ಏನು ಎತ್ತ ಅಂತ, ಫೋಟೋಸ್ ಇಲ್ಲ ಅದು ಇದು ಅಂತ ಕೇಳ್ತಾರೆ. ನ್ಯಾಚುರಲ್ ಅದು, ಇಟ್ಸ್ ಅ ಹ್ಯೂಮನ್ ನೇಚರ್. ಆಬ್ವಿಯಸ್ಲಿ ಒಂದು ಕ್ಯೂರಿಯಾಸಿಟಿ ಅಂತ ಇರುತ್ತೆ ಆಸ್ ಹ್ಯೂಮನ್ ಯೋಚನೆ ಮಾಡೋದಾದ್ರೆ. ಬಟ್ ಅದನ್ನ ಕೇಳೋ ರೀತಿನೂ ಇರುತ್ತೆ, ಅಥವಾ ನಾನು ಉತ್ತರ ಕೊಡ್ಬೇಕಾ ಬೇಡವಾ ಅನ್ನೋದು ನನ್ನಿಷ್ಟ. ಸೊ ಎವ್ರಿಬಡಿ ಲಿವ್ ಇನ್ ಡಿಫ್ರೆಂಟ್ ವೇ. ನನಗೆ ನನ್ನ ಪರ್ಸ್ನಲ್ ಲೈಫ್ ಪರ್ಸ್ನಲ್ ಆಗೇ ಇರಬೇಕು ಅನ್ನೋದು ನನ್ನ ಅನಿಸಿಕೆ, ಯುನೋ. ಆ್ಯಂಡ್ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತು ಆಡಲ್ಲ. ಮೈ ಫ್ಯಾಮಿಲಿ ಇಸ್ ಬ್ಯೂಟಿಫುಲ್. ನನ್ನ ಮಗನಿಗೆ ಒಳ್ಳೆ ತಾಯಿ ಮಯೂರಿ ಇದ್ದಾಳೆ, ತುಂಬಾ ಪ್ರೀತಿ ಕೊಡ್ತಾಳೆ. ಒಳ್ಳೆ ಅಪ್ಪ ಇದ್ದಾರೆ, ಒಳ್ಳೆ ಅಜ್ಜಿಂದ್ರಿದ್ದಾರೆ. ಏನೋ ಅವನಿಗೆ ಮನೆ, ಹೋಮ್ ಅಂತ ಹೇಳ್ತಾರೆ, ಹೌಸ್ ಅಲ್ಲ ಹೋಮ್. ಅವನು ಒಂದು ಹೋಮ್ ಅಲ್ಲಿ ಬದುಕ್ತಾನೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಅದು ಒಂದು ಮಾತ್ರ ನಾನು ಈ ಶೋ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಮುಂಚೆ ತುಂಬಾ ಎಗ್ರೆಸಿವ್ ಆಗ್ತದೆ. ಯಾಕೆ ಹೇಳ್ಬೇಕು, ಯಾಕೆ ನಾನು ಕೇಳ್ತಿದ್ದಾರೆ? ಬಟ್ ನ್ಯಾಚುರಲ್, ಇಟ್ಸ್ ಅ ಹ್ಯೂಮನ್ ನೇಚರ್ ಅಲ್ವಾ. ಸೊ ಆ್ಯಂಡ್ ನೆಗೆಟಿವ್ ಕಾಮೆಂಟ್ಸ್ ಮಾಡೋರಾಗ್ಲಿ ಅಥವಾ ನೆಗೆಟಿವ್ ಆಗಿ ಮೆಸೇಜ್ ಮಾಡೋರಾಗ್ಲಿ, ಅದಕ್ಕೂ ಒಂದು ಮಿತಿ ಅಂತ ಇದೆ. ಈಗ ಮಿತಿ ಮೀರಿದಾಗ ವಾಟ್ ಆಕ್ಷನ್ಸ್ ಯು ಟೇಕ್ ತಗೋಬೇಕು. ಬಟ್ ಸುಮ್ಮನೆ ಈಗ ರ್ಯಾಂಡಮ್ ಆಗಿ ಓಕೆ ಈ ಫೋಟೋ ನಾನು ಹಾಕಿದ್ದೀನಿ, ಫೋಟೋ ಚೆನ್ನಾಗಿಲ್ಲ ಅಂತ ಹಾಕಿದ್ರು ಅಂತ ತಿಳ್ಕೊಳ್ಳಿ. ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಅವ್ರಿಗೆ ಫೋಟೋ ಚೆನ್ನಾಗಿಲ್ಲ ಅಂತ? ಅಂದ್ರೆ ಅಲ್ಲಿ ಹಿಂದೆ ಮುಂದೆ 108 ಜನ ಮ್ಯಾಮ್ ಚೆನ್ನಾಗಿ ಕಾಣ್ತಿದ್ದೀರಾ ಅನ್ನೋರು ಇರ್ತಾರೆ. ಸೊ ನಮ್ಮ ಮೆದುಳು ಹೇಗೆ ವರ್ಕ್ ಆಗ್ಬೇಕಂದ್ರೆ ಆ ಕ್ಷಣಕ್ಕೆ ಪಾಸ್ ಮಾಡಿ ಮತ್ತೆ ಕನೆಕ್ಟೆಡ್ ಟು ಯೋರ್ ಬ್ರೈನ್, ಐ ಮೀನ್ ಟು ಯೋರ್ ಹಾರ್ಟ್. ಆ್ಯಂಡ್ ಚೆನ್ನಾಗಿರೋದು, ಅದು ಗ್ರಾಸ್ ಇಸ್ ಗ್ರೀನರ್ ವೇ ಯು ವಾಟರ್. ಸೊ ಐ ಥಿಂಕ್ ಪಾಸಿಟಿವಿಟಿ ಯಾವಾಗ ನಿಜವಾಗ್ಲೂ ಎತ್ ಕಾಣುತ್ತಂದ್ರೆ ನಿಮ್ಮ ಯೋಚನೆಗಳು ಹಾಗಿರಬೇಕು. ಕೆಟ್ಟವರು ಒಳ್ಳೆಯವರು ಅಂತ ಯಾರೂ ಇಲ್ಲ. ಈಗ ಒಬ್ಬ ವ್ಯಕ್ತಿ ಏನೋ ನನಗೆ ಬೈದ್ಬಿಟ್ರೋ ಅಥವಾ ಏನೋ ಒಂದು ಕೆಟ್ಟದ್ ಮಾಡಿದ್ರು ಅಂದ್ರು, ನಾನು ಯೋಚನೆ ಮಾಡೋ ರೀತಿ ಅದೊಂದು ಟ್ರಾಮಾ. ಮೇ ಬಿ ಏನೋ ಓಕೆ ಯಾರೋ ನನ್ಗೆ ಸಡನ್ ಆಗಿ ನನಗೆ ಸೆಟ್ಟಲ್ ಆಗಲಿ ಅಥವಾ ಏನೋ ಜಗಳ ಆಡಿದ್ರು ಅಥವಾ ನಾನು ಏನೋ ಆ ಥರ ಮಾಡಿದ್ರೆ ಅದಕ್ಕೊಂದು ರೀಸನಿಂಗ್ ಇರುತ್ತೆ. ಹೆಣ್ಮಕ್ಳಿಗೆ PMSing ಅಂತ ಇರುತ್ತೆ, ಮೂಡ್ ಸ್ವಿಂಗ್ಸ್ ಅಂತ ಇರುತ್ತೆ. ರಿಯಾಲಿಟಿ ಚೆಕ್ ಮಾಡಬೇಕು, ಎಲ್ಲಿಂದ ಆ ವ್ಯಕ್ತಿ ಇಮೋಷನ್ಸ್ ಬರ್ತಾ ಇದೆ ಅಥವಾ ಆ ವ್ಯಕ್ತಿ ಕಾಮೆಂಟ್ ಬರ್ತಾ ಇದೆ. ನಾನು ಮಾಡೋದು ಎನರ್ಜಿನೇ ಕೊಡಲ್ಲ ನಾನು. ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಎನರ್ಜಿ. ಐ ವುಡ್ ಇನ್ಸ್ಟೆಡ್ ಅದನ್ನ ಡಿಲೀಟ್ ಮಾಡ್ತೀನಿ ಅಥವಾ ಸುಮ್ಮನೆ ಒಂದು ಸ್ಮೈಲ್ ಕೊಟ್ಬಿಟ್ಟು ಓಕೆ ಅಂತೀನಿ, ವಾಟ್ ಎವರ್. ಸೊ ಅದೆಲ್ಲ ತುಂಬಾ ತಲೆ ಕೆಡಿಸ್ತಾ ಕೂತ್ರೆ ನೀವು ಎಲ್ಲೂ ಹೋಗಕ್ಕಾಗಲ್ಲ ಜೀವನದಲ್ಲಿ. ಇದೊಂಥರ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಹಿಂಗೆ ಮಧ್ಯ ಸ್ಟಾಪ್ಸ್ ಬಂದಾಗ ನೀವು ಅಲ್ಲಿ ಇಲ್ಲಿ ಇಣಕ್ ನೋಡಿ ವಾಪಸ್ ನಿಮ್ ಬೋಗಿಯಲ್ಲಿ ಹತ್ಕೊಂಡು ಆರಾಮಾಗಿ ಮತ್ತೆ ಮುಂದೆ ಹೋಗ್ಬೇಕು ಡೆಸ್ಟಿನೇಷನ್ಗೆ. ಏನಾಗುತ್ತೆ, ಹಿಂಗಾದ್ರೆ ಏನಾಗುತ್ತೆ, ಹಂಗಾದ್ರೆ ಏನಾಗುತ್ತೆ ಅಂತ ಅನ್ಕೊಂಡ್ ಕೂತ್ರೆ ಏನೂ ಆಗಲ್ಲ. ಈಗ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಕ್ಕಂಥ ನಟ ನಟಿರು ಒಂದ್ ಕಡೆ ಆದ್ರೆ, ಸ್ಮಾಲ್ ಸ್ಕ್ರೀನ್ ಇಂದ ಬಂತು ಸಿನಿಮಾಗ್ ಬರೋರು ಬೇರೆ ತರಾನೇ. ಬಿಕಾಸ್ ಈಗ ಸ್ಮಾಲ್ ಸ್ಕ್ರೀನ್ಸ್ ಅಲ್ಲಿ ತುಂಬಾ ಹತ್ರ ಆಗ್ಬಿಡ್ತಾರೆ. ಬಿಕಾಸ್ ಪ್ರತಿದಿನ ನಿಮ್ಮನ್ನ ಸೀರಿಯಲ್ಸ್ ಅಲ್ಲಿ ನೋಡಿರ್ತಾರೆ, ಅವ್ರನ್ನ ಮನೆ ಮಗನೋ ಮಗಳು ಅಂತ ಅನ್ಕೋತಾರೆ. ಅವ್ರ ಲೈಫು, ಅವ್ರ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಕುತೂಹಲ ಇಲ್ಲ. ಅದು ಹೇಗೆ ಅಂದ್ರೆ ತುಂಬಾ ಬೇಗನೆ ಕನೆಕ್ಟ್ ಆಗ್ಬಿಟ್ಟಿರ್ತಾರೆ. ಅಂಡ್ ಲಿಟ್ರಲಿ ಆ ಕ್ಯಾರೆಕ್ಟರ್ ನ ಹೇಗಿರುತ್ತೋ ಹಾಗೆ ನೋಡ್ತಾರೆ. ಸೊ ಹಾಗೆ ನೋಡ್ತಾರೆ. ಈಗ ನಿಮ್ಮ ಲೈಫಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಪ್ರೀತಿಸಿ ಮದುವೆ ಆಗ್ತೀರಾ. ಮದುವೆ ಆದ ನಂತರ ಆಮೇಲೆ ಅಂತ್ಯಗಳು ತುಂಬಾನೇ ಶುರು ಆಗತ್ತೆ. ಈಗ ನೀವು ನೋಡಿರ್ತೀರಾ ಅಫ್ಕೋರ್ಸ್ ಯೂಟ್ಯೂಬ್ಗಳಲ್ಲಿ ಏನೋ ತಮ್ನೇಲ್ಗಳ ಹಾಕ್ತಾರೆ, ಸ್ಟೋರೀಸ್ ಬರೀತಾರೆ. ಕೆಲವು ಚಾನೆಲ್ಸ್ ನಿಮ್ಮನ್ನ ಕೂಡ ಡೈರೆಕ್ಟ್ ಆಗಿ ಕೇಳಿದ್ದುಂಟು, ನಿಮಗೆ ಡಿವೋರ್ಸ್ ಆಯ್ತಂತೆ ಹೌದಾ, ಅಥವಾ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಹಿಂಗೆ ಕೇಳಿದಾಗ ನೀವು ಎಲ್ಲೂ ಕೂಡ ಒಂದು ಕ್ಲಾರಿಟಿ ಅಂತ ಕೊಟ್ಟಿಲ್ಲ. ಅಂದ್ರೆ ಡಿವೋರ್ಸ್ ಅನ್ನೋ ವಿಚಾರವಾಗಿ ಯಾರಾದ್ರೂ ನೀವು ನಿಮ್ಮ ಹತ್ರ ಕೇಳಿದಾಗ್ಲೂ ಕೂಡ ನೀವು ಯಾವತ್ತೂ ಅದನ್ನ ಅಡ್ರೆಸ್ ಮಾಡಿಲ್ಲ. ಅದು ನಿಮ್ಮ ಪರ್ಸನಲ್ ಕಂಫರ್ಟ್ ಅಂತನಾ, ಅಥವಾ ನೀವು ಅದರಿಂದ ದೂರ ಉಳಿತಿದ್ರ ಅಂತನ, ಅಥವಾ ಇಲ್ಲ ನನ್ನ ಲೈಫ್ ಬಗ್ಗೆ ನಾನು ಯಾರಿಗೂ ಹೇಳೋದೇ ಇಲ್ಲ ಅಂತನ. ಇದನ್ನ ನೀವು ಆಸ್ ಎ ಇವತ್ತಿನ ಮಯೂರಿ ಆಸ್ ಎ ಒಂದು ಸ್ಟ್ರಾಂಗ್ ವುಮೆನ್ ಆಗಿ, ಸ್ಟ್ರಾಂಗ್ ಮದರ್ ಆಗಿ, ಒಂದು ಸ್ಟ್ರಾಂಗ್ ಹೀಲರ್ ಆಗಿ ಈಗ ನೀವು ನೋಡೋ ದೃಷ್ಟಿಕೋನನೇ ಬೇರೆ. ಈಗ ಈ ಡಿವೋರ್ಸ್ ಅನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಯಾರಾದ್ರೂ ಕೇಳಿದಾಗ? ಫಸ್ಟ್ ಆಫ್ ಆಲ್ ನಾನು ಎಲ್ಲೂ ಆ ಸ್ಟೇಟ್ಮೆಂಟೇ ಕೊಟ್ಟಿಲ್ಲ.
ಯು ಆರ್ ಮೆನ್ಷನಿಂಗ್ ಇಟ್ ವೆದರ್ ಇಟ್ ಇಸ್ ಡಿವೋರ್ಸ್ ಆರ್ ವಾಟ್ ನಾನು ಐ ಥಿಂಕ್ ಎಂಟೈರ್ ಶೋ ಆಲ್ಸೋ ನೆವರ್ ಮೆನ್ಷನ್ಡ್ ಅಬೌಟ್ ಇಟ್. ಆ್ಯಂಡ್ ನಾನು ಅವಾಗಲೇ ಹೇಳ್ದಾಗಲೇ ಈಗಲೂ ಕೂಡ ಅದೇ ಹೇಳ್ತೀನಿ. ನನಗೆ ಒಂದು 5 ವರ್ಷದ ಮಗ ಇದ್ದಾನೆ ಆ್ಯಂಡ್ ನನಗೆ ಒಂದು ಅದ್ಭುತವಾದಂತಹ ಕುಟುಂಬ ಇದೆ. ಆರವ್ಗೆ ಒಳ್ಳೆ ತಾಯಿ ಇದ್ದಾಳೆ, ಮಯೂರಿ, ತುಂಬ ಚೆನ್ನಾಗಿ ನೋಡ್ಕೋತೀನಿ. ಒಳ್ಳೆ ಅಪ್ಪ ಇದ್ದಾರೆ. ಸೊ ಆರವ್ಗೂ ಅವ್ರ ಅಪ್ಪಂಗೂ ಒಳ್ಳೆ ಸಂಬಂಧ ಇದೆ. ನಾನು ರಿಲೇಷನ್ಶಿಪ್ ಸ್ಟೇಟಸ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ನನ್ನ ಎಕ್ಸ್ಪೀರಿಯನ್ಸಸ್ ನಾನು ಹೇಳಬಲ್ಲೆ, ಯಾಕಂದರೆ ಇಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಐ ಥಿಂಕ್ ನನ್ನ ಉತ್ತರ ಇಷ್ಟೇ. ನಾನು ಮಾತಾಡೋಕ್ಕೆ ಇಷ್ಟ ಇಲ್ಲ. ಸೊ ನಾನು ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅದು ನಾನು ಪರ್ಸ್ನಲ್ ಕೆಲವೊಂದು ವಿಷಯ ಶುಡ್ ಬಿ ವಿತ್ ಯು. ಆ್ಯಂಡ್ ಆ ಟೈಮಲ್ಲಿ ಏನು ಹೇಳಬೇಕು, ಯಾವಾಗ ಹೇಳಬೇಕು, ವಾಟ್ ಅದು ಏನು ಅನ್ನೋದು ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಆ ವಿಷಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಹಾಗೆ ಎಲ್ಲರೂ ಇರಬೇಕು ಅಂತ ನಾನು ಹೇಳಲ್ಲ. ಎಲ್ರಿಗೂ ಒಂದು ಪರ್ಸ್ನಲ್ ಲೈಫ್ ಅಂತ ಇದ್ದೇ ಇರುತ್ತೆ. ನ್ಯಾಚುರಲಿ ಈ ಕ್ವೆಶ್ಚನ್ ಫಾರ್ ದ ಫಸ್ಟ್ ಟೈಮ್ ವೆರಿ ಓಪನ್ಲಿ ನೀವು ಕೇಳ್ತಿದ್ದೀರಾ. ಬಟ್ ನನಗಿದು ಡೈಲಿ ಲೈಫಲ್ಲಿ ನಾನು ತುಂಬ ಕೇಳ್ತೀನಿ. ಫೋಟೋಸ್ ಎಲ್ಲ ಯಾಕೆ, ಅದು ಇದು. ಮುಂಚೆ ಅಗ್ರೆಸಿವ್ ಆಗ್ತಿದ್ದೆ. ಬಿಕಾಸ್ ನಾವೇನು ಅನುಭವಿಸಿರ್ತೀವಿ ಅಥವಾ ನಮ್ಮ ಲೈಫ್ ಅದು. ಈಗ ನಾನು ಒಂದು ಹ್ಯೂಮನ್ ಬೀಯಿಂಗ್ ಅಲ್ವಾ. ಎಸ್, ಆಫ್ ಕೋರ್ಸ್ ಐಮ್ ಅನ್ ಆ್ಯಕ್ಟರ್. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ನಾವೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾವೇನು ಮಾತಾಡ್ತೀವಿ, ನಾವೇನು ಸಮಾಜಕ್ಕೆ ಹೇಳ್ತಿದ್ದೀವಿ. ಸೊ ಎವ್ರಿಥಿಂಗ್ ಹ್ಯಾಸ್ ಅ ವೇಟೇಜ್ ಟು ಇಟ್. ಬಟ್ ಪರ್ಸ್ನಲ್ ಲೈಫ್ ಬಗ್ಗೆ ನಾನು ಮಾತಾಡಿಲ್ಲ, ಮುಂದೆನೂ ಮಾತಾಡೋದಿಲ್ಲ. ಇಷ್ಟೇ ಹೇಳ್ಕೊಳ್ಳೋದು, ನನಗೊಂದು ಒಳ್ಳೆ ಕುಟುಂಬ ಇದೆ. ನನ್ನ ಮಗ ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದೀನಿ. ಇದನ್ನು ನಾನು ಹೇಳಲೇಬೇಕು. ಬಿಕಾಸ್ ತುಂಬ ಜನ ಕೇಳ್ತಾರೆ, ಮಗು ಇದೆ ಅಲ್ಲ, ಏನು ಹೇಗೆ, ಅದು ಇದು ಅಂತ ಕೇಳ್ತಾರೆ. ಬಟ್ ಟ್ರಸ್ಟ್ ಮೀ, ಐ ವುಡ್ ವಾಂಟ್ ಟು ಓನ್ಲಿ ಟೆಲ್, ಎಲ್ರಿಗೂ ಇದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಆಗ್ತಿದೆ ನನ್ನ ಮಗನ ಬೆಳವಣಿಗೆ. ನನ್ನ ಮಗ ಈಸ್ ವೆರಿ ಹ್ಯಾಪಿ ಎನ್ವಿರಾನ್ಮೆಂಟ್ ಕೊಡಬೇಕು. ತಾಯಿಯಾಗಿ ನಾನು ಏನು ಮಾಡಬಲ್ಲೆ, ಅವ್ನು ಖುಷಿಯಾಗಿ ಬೆಳಿಬೇಕು, ಸರೌಂಡಿಂಗ್ಸ್ ಚೆನ್ನಾಗಿರ್ಬೇಕು. ಈಗ ನಾನು ನನ್ನ ಚೈಲ್ಡ್ಹುಡ್ ಯೋಚನೆ ಮಾಡೋದಾದ್ರೆ ನೋಡಿದ್ದೀನಿ ನಮ್ಮ ಅಪ್ಪ ಅಮ್ಮ ಸ್ಟ್ರಗಲ್ ಮಾಡಿದ್ದನ್ನ, ಅದೆಲ್ಲ ನೋಡಿದ್ದೀನಿ. ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ಏನೋ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದಂಥ ಹುಡುಗರಾಗ್ಲಿ ಪ್ರೀತಿ ಅನ್ನೋದು ಸ್ವಲ್ಪ ಕಮ್ಮಿ ಸಿಕ್ಕಿರುತ್ತೆ ಮನೇಲಿ. ಪಾಪ ಅದು ತಂದೆ ತಾಯಿ ತಪ್ಪು ಅಲ್ಲ. ಎಲ್ಲೋ ಒಂದು ಕಡೆ ದುಡಿಯೋದ್ರಲ್ಲಿ, ಅದು ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. ಬಟ್ ಕಮ್ಮಿ ಸಿಕ್ಕರು ಎಷ್ಟು ಆ ಸೊಗಡು ಏನು ಗೊತ್ತಾ, ನಮ್ಮ ಹುಬ್ಳಿ ಕಡೆ ಎಲ್ಲ ಎತ್ತಾಡ್ಸೋರು, ಆ ಖುಷಿನೇ ಬೇರೆ. ಸೊ ಅದೆಲ್ಲ ನೋಡ್ಕೊಂಡು ಬಂದವಳು ನಾನು. ಆ್ಯಂಡ್ ಈಗಲೂ ಕೂಡ ಖುಷಿಯಾಗಿರ್ಬೇಕಂದ್ರೆ ನನ್ನ ಮಗನಿಗೆ ಒಳ್ಳೆ ವಾತಾವರಣ ಕೊಡ್ಬೇಕು ನಾನು. ಆ್ಯಸ್ ಅ ಮದರ್, ಕಿಯಾಟಿಕ್ ಎನ್ವಿರಾನ್ಮೆಂಟ್ ಬೇಡ, ನೆಗೆಟಿವಿಟಿ ಬೇಡ ಅವನಿಗೆ. ಸೊ ತಾಯಿಯಾಗಿ ಮಲ್ಟಿಪಲ್ ವರ್ಷನ್ಸಲ್ಲಿ ತಾಯಿಯಾಗಿ ತುಂಬ ಬೇರೆ ರೀತಿ ಯೋಚನೆ ಮಾಡ್ತೀವಿ ನಾವು. ನಾನು ನಮ್ಮ ಅಮ್ಮಂಗೆ ಮಗಳೇ, ಬಟ್ ನಾನು ತಾಯಿ ಕೂಡ ಅಲ್ವಾ. ಸೊ ತಾಯಿ ಯೋಚನೆಗಳು ತುಂಬ ಬೇರೆ ರೀತಿ ಪ್ರೋಗ್ರಾಮ್ ಆಗುತ್ತೆ. ಅದು ಹೇಳಬಲ್ಲೆ, ನಾನು ಹೇಳಕ್ಕೂ ಆಗಲ್ಲ. ಸೊ ಐ ಥಿಂಕ್ ಈ ಮೊಮೆಂಟಲ್ಲಿ ನಾನು ಈ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಐ ವುಡ್ ಸೇ ದಟ್ ನನ್ನ ಮಗ ತುಂಬ ಖುಷಿಯಾಗಿದ್ದಾನೆ. ಐ ಹ್ಯಾವ್ ಅ ವೆರಿ ಗುಡ್ ಫ್ಯಾಮಿಲಿ, ನಥಿಂಗ್ ಮೋರ್ ದೆನ್ ದಿಸ್. ಸೊ ನೀವು ಹೇಳ್ದಾಗೆ, ನೀವು ಅದನ್ನೇನು ಕ್ಲಿಯರಾಗಿ ನೀವೇನೋ ಹೇಳಿದ್ರಿ, ದ್ಯಾಟ್ ಈಸ್, ನಾನು ಅದನ್ನು ಅಕ್ಸೆಪ್ಟು ಮಾಡಲ್ಲ, ಡಿನೈಯೂ ಮಾಡಲ್ಲ. ಐ ಲೀವ್ ಇಟ್ ಆಸ್ ಇಟ್ ಇಸ್. ನೋ ಕಮೆಂಟ್ಸ್. ನೋ ಕಾಮೆಂಟ್ಸ್. ಎಂಜಾಯ್ ಯೋರ್ ಥಾಟ್ ಪ್ರಾಸೆಸ್ ಅಷ್ಟೇ. ಓಕೆ. ಈಗ ನೀವು ಆಕ್ಟಿಂಗ್ ಬರೋ ಮುಂಚೆಯಿಂದ ಆಕ್ಟಿಂಗ್ ಮಾಡಿದ್ಮೇಲೆ ಈ ಹಂತದ ತನಕ ಕೂಡ ನಿಮ್ಮ ಲೈಫಲ್ಲಿ ನಿಮ್ಮ ಕಲೀಗ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಸಿನಿಮಾಲಿ ಡೈರೆಕ್ಟರ್ಸು, ಹೀರೋಯಿನ್ಸು, ನಿಮ್ಮ ಬೇರೆ ಫ್ರೆಂಡ್ಸು, ಎಲ್ಲರೂ ಆಗಿರ್ಬೋದು, ಎಷ್ಟೋ ಸಂದರ್ಭದಲ್ಲಿ ಕೆಲವರು ಹರ್ಟ್ ಮಾಡಿರ್ತಾರೆ ನಿಮಗೆ. ಹೇಗೆ ಅಂದರೆ ಆ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಯಾರೇ ಆಗ್ಬೋದು, ಎಲ್ಲರ ಲೈಫಲ್ಲೂ ಅಷ್ಟೇ. ಅಂಥ ಟೈಮಲ್ಲಿ ನೀವು ಒಬ್ಬರು ನಿಮ್ಗೆ ಏನಾದರೂ ನೋವು ಕೊಟ್ಟಿದ್ರೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಂಗೊಂದು ಟೈಮ್ ಬರುತ್ತೆ ಅಂತ ಸುಮ್ಮನೆ ಕೂತ್ಕೋತೀರಾ, ಅಥವಾ ಹೌ ಯು ಫರ್ಗಿವ್ ಪೀಪಲ್, ಹೆಂಗೆ ಕ್ಷಮಿಸ್ತೀರಾ ಜನರನ್ನ? ಐ ಥಿಂಕ್ ಫರ್ಗಿವ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಬೇರೆಯವ್ರನ್ನ ಫರ್ಗಿವ್ ಮಾಡೋದಷ್ಟೇ ಅಲ್ಲ, ನಮ್ಮನ್ನ ನಾವು ಫರ್ಗಿವ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯುನೋ ಲೈಫ್ ಅನ್ನೋ ಜರ್ನಿಯಲ್ಲಿ ಆದರೆ ನಮ್ಮನ್ನು ನಾವು ಫರ್ಗಿವ್ ಅಂದರೆ ಏನಂತೀವಿ? ಅದೇ ಹೇಳ್ತಿದ್ದೆ, ದಟ್ ನಮ್ಮ ಲೈಫ್ ಅನ್ನೋ ಜರ್ನಿಯಲ್ಲಿ ನಾನು ಮಾತಾಡ್ತಿದ್ದೆ ಅಬೌಟ್ ಮೈ ಸಬ್ ಕಾನ್ಷಿಯಸ್ ಮೈಂಡ್. ಗೊತ್ತಿಲ್ಲದೆ ಈ ತಪ್ಪು ಸರಿಗಳು 108 ಮಾಡಿರ್ತೀವಿ. ಕೆಲವೊಂದ್ಸಲ ಗೊತ್ತಿದ್ದು ಮಾಡಿರ್ತೀವಿ, ಅಥವಾ ಬೇರೆಯವರು, ನೀವು ಹೇಳ್ದಾಗೆ ಯಾವುದೋ ಒಂದು ಟೈಮಲ್ಲಿ ಯಾರೋ ನನಗೆ ನೋವು ಕೊಟ್ಟಿದ್ರು ಅಂತಾನೆ ಅಂದ್ಕೊಳ್ಳೋಣ, ಆಯಿತಾ. ಆ ಟೈಮಲ್ಲಿ ನನಗೆ ಯಾರೋ ಆ ಟೈಮಲ್ಲಿ ಆ್ಯಕ್ಟಿಂಗಿನ್ನ ನಾನು ಹೊಸದಾಗಿ ಬಂದಿದ್ದೆ, ಸಮ್ ಕಾಮೆಂಟ್ಸ್ ಎಲ್ಲ ಪಾಸ್ ಮಾಡ್ತಾರೆ. ಹಾಗಂತ ಅವ್ರು ಕೆಟ್ಟವರಲ್ಲ. ಮೇ ಬಿ
ದೇವ್ರವ್ರಿಗೆ ಆ ಒಂದು ಟಾಸ್ಕ್ ಕೊಟ್ಟಿದ್ರು. ಆ ವ್ಯಕ್ತಿ ನನ್ನ ಲೈಫಲ್ಲಿ ಬಂದು ಆ ಒಂದೇನೋ ಒಂದು ಹೇಳಿ ಹೋಗ್ಲೇಬೇಕಿತ್ತು. ಹಾಗಾಗಿ ನನಗೆ ಒಂದು ಛಲ ಬಂತು. ನಾನು ಏನೋ ಮಾಡಿ ತೋರಿಸ್ತೀನಿ. ಸರಿ, ಸೀರಿಯಲ್ ಹೀರೋಯಿನ್ ಏನ್ ಸಿನಿಮಾ ಮಾಡ್ತಾಳೆ ಅನ್ನೋ ಹಂಗೆ ಸ್ಟಾರ್ಟಿಂಗ್ ಅಲ್ಲಿ ಅದು. ಹಾಗಂದ್ರೆ ಕೆಟ್ಟವ್ರಲ್ಲ ಅವರು. ಅವ್ರು ಆಗ ಹೇಳುತ್ತೇ ಇದ್ದಿದ್ರೆ ನಾನು ಮಾಡಿ ತೋರಿಸ್ತೀನಿ ಅನ್ನೋ ಛಲ ನನಗೆ ಬರ್ತಾನೆ ಇರ್ಲಿಲ್ಲ ಅಲ್ಲ. ಸಾರಿ, ಥ್ಯಾಂಕ್ ಯು ಹೇಳ್ಬೇಕು ನಾನು. ಆ ಟೈಮಲ್ಲಿ ಬೇಜಾರಾಗಿರುತ್ತೆ. ಆ ಟೈಮಲ್ಲಿ ಪ್ರಾಬಬ್ಲಿ ಹತ್ತಿರ್ತೀನೋ ಅಥವಾ ಒಂದಿಬ್ರು ಜನ ಹತ್ರ ಹೇಳ್ಕೊಂಡು ಅವ್ರನ್ನೂ ಬೈಕೊಂಡಿರ್ತೀನೋ ಏನೋ ಆ ಮೆದುಳು. ಬಟ್ ಇವಾಗ ಗುಡ್, ಹಾಗೆ ಮಾಡಿದಕ್ಕೆ ನಾನು ಏನೋ ಒಂದು ಮಾಡಿದೆ. ಅಥವಾ ಟುಡೇ, ಈಗ ಇವತ್ತೇ ಇಫ್ ಸಂಬಡಿ ಸೇ ಸಮಥಿಂಗ್ ಟು ಮೀ, ನಾನು ಅದನ್ನ ಫಸ್ಟ್ ನೋಡ್ತೀನಿ ಯಾರು ಹೇಳ್ತಿರೋದು, ಅದು ನನಗೆ ಮ್ಯಾಟ್ರ್ ನಾನು ಮಾಡ್ಕೋಬೇಕಾ ಬೇಡವಾ, ಅಥವಾ ಅವ್ರಿಗೆ ಎನರ್ಜಿನೇ ಕೊಡೋದು ಬೇಡ. ಪಾಪ ಅವರ ಒಂದು ಕಾರ್ಮಿಕ್ ಸೈಕಲ್ ಅಲ್ಲಿ ನಾನು ಎಂಟ್ಯಾಂಗಲ್ ಆಗಕ್ ಇಷ್ಟನೇ ಪಡಲ್ಲ. ಈಗ ಸುಮ್ಮನೆ ಯಾವುದೋ ಒಂದು ನೀವು ವಿಷಯ ಮಾತಾಡ್ತಿದ್ದೀರಾ, ನಾನು ಸುಮ್ಮನೆ ಮಾತು ಕೊಟ್ಟೆ ಕಿವಿಗೆ ಕೊಟ್ಟು, ಹೌದಾ ಹಂಗಾಯ್ತಾ ನೀವು ಹಿಂಗೆ ಮಾಡ್ಬಾರ್ದು, ಬೈ ಡಿಫಾಲ್ಟ್ ನಾನು ನಿಮ್ಮ ಕಾರ್ಮಿಕ್ ಅಕೌಂಟ್ಸ್ನ ಎಂಟ್ಯಾಂಗಲ್ ಮಾಡ್ಕೋತಿದ್ದೀನಿ. ಸೊ ಇದರಿಂದ ನಾನು ಹೇಳೋದಿಷ್ಟೇ, ಆದಷ್ಟು ಅದು ಮನುಷ್ಯನ ಸಹಜ ಗುಣ. ಮೂರನೇ ಮನೆಯಲ್ಲಿ, ಮೂರನೇ ವ್ಯಕ್ತಿಯ ಜೀವನದಲ್ಲಿ ಏನಾಗ್ತಿದೆ ಅಂತ ಎಣಕ್ ನೋಡೋದು ತುಂಬಾ ಇಟ್ಸ್ ವೆರಿ ವೆರಿ ಕಾಮನ್ ಫ್ಯಾಕ್ಟರ್. ಬೇರೆ ಕಡೆ ಏನಾಗ್ತದೆ, ಬಟ್ ಐ ಥಿಂಕ್ ನೀವು ಎನರ್ಜಿ ಕೊಟ್ಟಷ್ಟು, ನೀವು ಆ ರೀತಿ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಬಿಹೇವಿಯರ್ಸ್ ಬಿಲ್ಡ್ ಮಾಡ್ತಾ ಹೋದಾಗ ಎಲ್ಲೂ ಹೋಗಕ್ಕಾಗಲ್ಲ ಮುಂದೆ. ಅಲ್ಲೇ ಸೆಟ್ ಆಗಿರುತ್ತೆ ಅಷ್ಟೇ. ಇವ್ರ ಬಗ್ಗೆ ಮಾತಾಡ ಐ ಡೋಂಟ್ ನನಗೆ ಕಿವಿ ಕೊಡೋಕ್ಕೆ ಇಷ್ಟ ಇಲ್ಲ, ಅಥವಾ ಅದ್ರ ಜೊತೆ ಎಂಟ್ಯಾಂಗಲ್ ಆಗಕ್ಕೆ ಇಷ್ಟನೇ ಇಲ್ಲ. ಸೊ ಹಾಗೆ ಎಲ್ಲರೂ ಹಾಗಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಬಿಕಾಸ್ ಆವಾಗ ತುಂಬಾ ಇನ್ನ ಕ್ಲಾರಿಟಿ ಬರುತ್ತೆ ನಮ್ಮ ಲೈಫಲ್ಲಿ, ನಮ್ದೇ ಇಷ್ಟಿದೆ ಅಲ್ವಾ. ಸೊ ನನಗೆ ಯಾರೇ ಏನೇ ಕೇಳಿದ್ರು ನಾನು ಅಷ್ಟೇ ಹೇಳೋದು, ನೋಡೋ ದೃಷ್ಟಿ ಸ್ವಲ್ಪ ಸರಿಯಾಗಿದ್ರೆ ಎಲ್ಲ ಸುಂದರವಾಗಿ ಕಾಣುತ್ತೆ. ಸೊ ಐ ಫರ್ಗಿವ್ ಮೈ ಸೆಲ್ಫ್. ಆ್ಯಂಡ್ ನಾನು ಇನ್ ಮೈ ಪಾಸ್ಟ್ ಆಲ್ಸೋ, ಈಗ ಕೆಲವೊಂದ್ಸಲ ನಾವು ನಾನು ಏನೇನೋ ಯೋಚನೆ ಮಾಡ್ತಿರ್ತೀನಿ, ವಾಂಡರ್ ಮಾಡ್ತಾ ಇರ್ತೀನಿ, ಮ್ಯೂಸಿಕ್ ಕೇಳ್ತಾ ಇರ್ತೀನಿ, ಕೆಲವೊಂದು ಮೆಮರೀಸ್ ಹಾಂಟ್ ಆಗುತ್ತೆ. ಹಿಂಗಾಯ್ತು ಹಂಗಾಯ್ತು, ನಾನು ಹಂಗಂದೆ. ಸೊ ನಮ್ಮನ್ನ ನಾವು ಎಷ್ಟೋ ವಿಷಯದಲ್ಲಿ ಕ್ಷಮಿಸ್ಕೊಂಡಿರಲ್ಲ, ಅಥವಾ ಒಡಾಸಿಟಿ ಇರಲ್ಲ ನಮಗೆ. ಈಗ ನಾನು ಅದು ಮಾಡಿದೆ ಅವತ್ತು ಗೊತ್ತಾ ಅಂತ ಹೇಳ್ಬೋದು, ಬಟ್ ನಾನು ಅವತ್ತು ನನ್ನನ್ನು ನಾನು ಹರ್ಟ್ ಮಾಡ್ಕೊಂಡೆ ಅಥವಾ ಇನ್ನೊಬ್ರಿಗೆ ಹರ್ಟ್ ಮಾಡಿದೆ ಅಂತ ಹೇಳಕ್ಕೂ ಒಂದು ಗಟ್ಸ್ ಬೇಕು. ಸೊ ನಮಗ್ ನಾವು ಹೇಳ್ಕೊಂಡು ವಿ ಶುಡ್ ಫರ್ಗಿವ್ ಅವರ್ ಸೆಲ್ಫ್ ಆಲ್ಸೋ. ಆ ವ್ಯಕ್ತಿ ನಿಮ್ಮನ್ನ ಫರ್ಗಿವ್ ಮಾಡಿದಾರೋ ಇಲ್ವೋ, ಇದು ಒಂದು ಜನರಲ್ ಟಾಪಿಕ್ ತರ ನಾನು ಹೇಳ್ತಿರೋದು. ಸೊ ನಮ್ಮನ್ನ ನಾವು ಕ್ಷಮೆ ಕೇಳ್ಕೊಂಡು ನಮ್ಮನ್ನ ನಾವು, ದಟ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಸೆಲ್ಫ್ ಲವ್ ನನ್ನ ಪ್ರಕಾರ. ಓಕೆ, ನಾನು ಇವತ್ತು ಡಿಸೈಡ್ ಮಾಡಿದೆ ನಾನು ಸೆಲ್ಫ್ ಲವ್ ಮಾಡ್ಕೋತೀನಿ, ನಾನು ಅದ್ ಮಾಡ್ತೀನಿ, ಹಂಗಲ್ಲ. ಸೆಲ್ಫ್ ಲವ್ ಅನ್ನೋದು ನನ್ನ ಪ್ರಕಾರ ಟು ಡೀಪ್. ಯುನೋ, ವೆನ್ ಯು ಅಕ್ಸೆಪ್ಟೆನ್ಸ್, ಡಿಟ್ಯಾಚ್ಮೆಂಟ್, ಈ ವ್ಯಕ್ತಿ ಆಗ್ಲಿ, ವಸ್ತು ಆಗ್ಲಿ, ಈ ಕ್ಷಣ ಆಗ್ಲಿ, ಏನು ಅಲ್ಲ ನಂದು, ಇದೆಲ್ಲ ಈ ಕ್ಷಣ ಅಷ್ಟೇ ಅನ್ನೋದೊಂದು ಕ್ಲಾರಿಟಿ ಇದ್ದು, ನನ್ನ ಪಾಸ್ಟ್ ಅಲ್ಲಿ ನಾನು ಬಿಹೇವ್ ಮಾಡಿರೋ ರೀತಿ, ಕೆಲವೊಂದ್ಸಲ ಮಂಕ್ತನ, ಬಿಸಿ ರಕ್ತ, ಕೋಪದಲ್ಲಿ ನಾವು ತುಂಬಾ ವಿಷಯಗಳನ್ನ ಮಾತಾಡಿರ್ತೀವಿ, ಗೊತ್ತಿದ್ದು ಗೊತ್ತಿಲ್ಲದೆ ಬಿಹೇವ್ ಮಾಡಿರ್ತೀವಿ ಇನ್ ಅ ಸರ್ಟನ್ ವೇ. ಬಟ್ ಹೆನ್ಸ್ ಫೋರ್ತ್ ಆದ್ರೂ ನಾನು ಯಾವಾಗ್ಲೂ ಹೇಳ್ಕೊಳ್ಳೋದೇನಂದ್ರೆ, ಕಾನ್ಶಿಯಸ್ ಆಗಿ ಇರ್ಬೇಕು ನಾನು. ಐ ಮೀನ್, ಎಲ್ಲೂ ಒಂದ್ ಕಡೆ ಸಿಚುವೇಶನ್ಗೆ ಅಥವಾ ಯಾರ ನನಗೆ ಹರ್ಟ್ ಮಾಡಿದ್ರೆ ಪಟ್ಟಂತ ಇನ್ನೊಬ್ರಿಗೆ ಹರ್ಟ್ ಮಾಡಲ್ಲ. ನಾನು ಯೋಚನೆ ಮಾಡ್ತೀನಿ, ಮೇ ಬಿ ಎನರ್ಜಿನೇ ಕಟ್ ಆಫ್ ಮಾಡ್ತೀನಿ, ನಾನು ಯೋಚನೆ ಮಾಡ್ತೀನಿ. ಮುಂಚೆ ಮಾಡಿಲ್ಲ ಅನ್ನೋಗಿಲ್ಲ, ಮಾಡಿರ್ಬೋದು, ಬಟ್ ಐ ಥಿಂಕ್ ಐ ಆಮ್ ವೆರಿ ಕಾನ್ಶಿಯಸ್. ಸಬ್ಕಾನ್ಶಿಯಸ್ಲಿ ಕಾನ್ಶಿಯಸ್ ಆಗಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ನಾನು ನಿಮ್ ಜೊತೆ ಮಾತಾಡ್ತಿದ್ದೀನಿ, ಮೈ ಕಾನ್ಶಿಯಸ್ ಮೈಂಡ್ ಇಸ್ ಅಲರ್ಟ್, ಬಟ್ ನನಗೆ ಆಲ್ಸೋ ಗೊತ್ತು ದರ್ ಇಸ್ ಸಮಥಿಂಗ್ ಕಾಲ್ಡ್ ಎ ಸಬ್ಕಾನ್ಶಿಯಸ್ ಮೈಂಡ್, ಏನೋ. ಆ್ಯಂಡ್ ಆ ಒಂದು ಡೀಪ್ ರೂಟೆಡ್ ಥಾಟ್ ಇಂದ ನೀವು ಯೋಚನೆ ಪ್ಲಸ್ ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ ಯು ವಿಲ್ ಮೇಕ್ ಸೆನ್ಸ್. ಸೊ ನೀವು ಈ ಚೈಲ್ಡ್ಹುಡ್ ಟ್ರಾಮಾಸ್ ಅಥವಾ ಆಲ್ ಆಫ್ ದಿಸ್ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ನಿಮಗೆ ಅರಿವಿಲ್ಲದೆ ಏನೇನೆಲ್ಲ ಫೀಡ್ ಆಗಿರುತ್ತೆ, ಟ್ರಾಮಾಸ್ ಅಂತ ಇರುತ್ತೆ, ಅನ್ಹೀಲ್ಡ್ ಥಿಂಗ್ಸ್ ಅಂತ ಇರುತ್ತೆ. ಈಗ ನೀವು ಹೀಲಿಂಗ್ ಪ್ರೋಸೆಸ್ ಅಲ್ಲಿ ಕೂತ್ಕೊಂಡಾಗ ನಿಮ್ಮಲ್ಲೂ ಏನೇನು ಟ್ರಾಮಾಸ್ ನೋಟಿಸ್ ಮಾಡಿ? ಎಸ್, ಐ ಹ್ಯಾವ್. ಯಾವ್ಯಾವ ವಿಚಾರಗಳಲ್ಲಿ ನಿಮಗೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು, ಅಥವಾ ನೀವು ಹೀಲ್ ಮಾಡ್ಕೊಂಡಂತ ಟ್ರಾಮಾಸ್? ಐ ಥಿಂಕ್ ಆಸ್ ಎ ಯಂಗ್ ಗರ್ಲ್ ನಾನು ತುಂಬಾ ಫಿಟ್ ಇನ್ ಆಗಕ್ ಪ್ರಯತ್ನ ಪಡ್ತಿದ್ದೆ. ಬಿಕಾಸ್ ನಾನು ಬೆಳೆದ ರೀತಿ ಆಗಿರ್ಬೋದು,
ನಾನು ಇದ್ದಿದ್ದ ರೀತಿ ಆಗಿರ್ಬೋದು, ನನ್ನ ಚೈಲ್ಡ್ಹುಡಲ್ಲಿ ನಮ್ಮ ಅಕ್ಕಪಕ್ಕ ಎಲ್ಲ ವೆಲ್ ಆಫ್ ಫ್ಯಾಮಿಲೀಸ್ ಇರೋ ಫ್ರೆಂಡ್ಸ್ ಇರ್ತಿದ್ರು ನನ್ನ ಜೊತೆಗೆ. ಬಟ್ ಸಮ್ವೇರ್ ನಾನು ಗೊತ್ತಿದ್ದು ಗೊತ್ತಿಲ್ಲದೆ ತುಂಬ ಕಾರ್ನರ್ಡ್ ಫೀಲ್ ಆಗ್ತಿದ್ದೆ. ದಟ್ ಐ ಡು ನಾಟ್ ಹ್ಯಾವ್, ಬಿಕಾಸ್ ತುಂಬ ಹಠ ಮಾಡ್ತಿದ್ದೆ, ನಂಗೆ ಅದು ಬೇಕು, ಮ್ಯಾಚ್ ಇದು ಬೇಕು, ಮಾಡಕ್ಕಾಗಲ್ಲ. ಅವ್ರ ಹತ್ರ ಇದಿದೆ, ಅವ್ರ ಹತ್ರ ತುಂಬ ಕಂಪ್ಲೇಂಟ್ಸ್ ಅಲ್ಲಿ ಬದುಕಿದ್ದೆ ನಾನು ಆಸ್ ಅ ಯಂಗ್ ಗರ್ಲ್. ಅದಕ್ಕೆ ನಾನು ದುಡಿಬೇಕು, ನಾನು ನನ್ನ ಫೀಸ್ ನಾನು ಕೊಟ್ಕೋಬೇಕು. ಅದು ಒಂದು ಸ್ಟ್ರೆಂತ್ ಆದ್ರೆ ಕೆಲವೊಂದ್ಸಲ ಅನ್ಸುತ್ತೆ ನಾನು ಸ್ಟ್ರಾಂಗ್ ಐ ಡೋಂಟ್ ವಾಂಟ್ ಬಿ ಸ್ಟ್ರಾಂಗ್. ಕೆಲವೊಂದ್ಸಲ ನನಗೂ ವೀಕ್ ಆಗಬೇಕು ಅಂತ ಅನ್ಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ಲೈಕ್ ಯು ಸೆಡ್, ನನ್ನ ಚೈಲ್ಡ್ಹುಡ್ ಅಲ್ಲಿ ನಾನು ಯೋಚನೆ ಮಾಡಿರೋ ರೀತಿಗಳು, ಐ ಆಲ್ವೇಸ್ ವಾಂಟೆಡ್ ಟು ಫಿಟ್ ಇನ್. ನಾನು ಅವ್ರ ಹಾಗಾಗಬೇಕು, ನಾನು ಹಂಗಿರ್ಬೇಕು, ಹಿಂಗಿರ್ಬೇಕು, ಪೀಪಲ್ ಪ್ಲೀಸ್ ಮಾಡಬೇಕು. ಐ ವಾಸ್ ಲೈಕ್ ಅ ಪಾಪಿ. ಬಟ್ ಐ ಥಿಂಕ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಇವಾಗ ಜರ್ನಿಯಲ್ಲಿ ರಾಜೇಶ್, ಇವಾಗ ಅನ್ಸುತ್ತೆ ಇವಾಗ ಎಲ್ಲ ಓಕೆ, ನಾನು ಎಲ್ಲ ಸೂಪರ್, ಎಲ್ಲ ಗುಡ್. ಹಾ, ಫಾರ್ಚುನೇಟ್ಲಿ ಹಾಗೆ ಇದೆ, ಹಾಗೆ ನನ್ನ ಬ್ರೈನ್ ಕೂಡ ಪ್ರಾಸೆಸ್ ಮಾಡೋದು. ಬಟ್ ಕೆಲವೊಂದು ಹಿಟ್ ಆಗುತ್ತೆ, ದೆಲ್ ಬಿ ಸಮ್ ಡೀಪ್ ಟ್ರಾಮಾಸ್. ನಿಮಗೆ ಗೊತ್ತಿಲ್ಲದೆ ಇರೋ ಟ್ರಾಮಾಸು ಇರುತ್ತೆ, ಗೊತ್ತಾ? ಮನುಷ್ಯನ ಬಿಹೇವಿಯರ್ಸ್ ಆಸ್ ಅನ್ ಅಡಲ್ಟ್ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ, ಇಟ್ಸ್ ಎಲ್ಲ ಕನೆಕ್ಟೆಡ್ ಡಾಟ್ಸ್ ಹೇಗಿರುತ್ತೆ ಅಂದರೆ, ಇಟ್ ಸ್ಟಾರ್ಟ್ಸ್ ವಿತ್ ಚೈಲ್ಡ್ಹುಡ್. ಸೊ ನಾನು ಹೀಲ್ ಮಾಡ್ಕೊಳ್ಳೋ ಟೈಮಲ್ಲಿ, ಅಥವಾ ನನ್ನನ್ನು ನಾನು ದೇವರು ಇದೆಲ್ಲ ವೆನ್ ಆಲ್ ದಿಸ್ ಹ್ಯಾಪನ್ಸ್, ಐ ಓನ್ಲಿ ಟೆಲ್ ಮೈ ಸೆಲ್ಫ್, ಥ್ಯಾಂಕ್ ಮೈ ಸೆಲ್ಫ್. ಆ್ಯಂಡ್ ನಾವು ಯಾವುದಕ್ಕೂ ಗಿಲ್ಟ್ ಫ್ರೀ ಲೈಫ್ ಬದುಕಬೇಕು. ನಾನು ರಾತ್ರಿ ಮಲ್ಕೊಂಡು, ಅಥವಾ ನನ್ನ ಮಗ ಮಲಗಿದ ಮೇಲೆ, ಅಥವಾ ನನ್ನಲ್ಲಿ ಯಾವುದು ಯೋಚನೆ ಇಲ್ಲದೆ, ವಾವ್, ಐ ಆಮ್ ಸೋ ಹ್ಯಾಪಿ, ನನ್ನ ಬೆಡ್ ಸ್ಪ್ರೆಡ್, ನನ್ನ ಬೆಡ್, ನನ್ನ ಫ್ಯಾನ್, ಎಷ್ಟು ಖುಷಿ ಫೀಲಿಂಗ್ ಕೊಡುತ್ತಂದ್ರೆ ನನಗೆ. ಗಿಲ್ಟ್ ಫ್ರೀ ಲೈಫ್, ಲೈಕ್ ಈ ದಿನ ಆವಾಗಿಂದ ಹೀಲ್ ಮಾಡ್ಕೊಂತ ಬಂದಿದ್ದೀನಿ, ಮಾಡ್ತಾ ಬಂದಿದ್ದೀನಿ, ಅದು ಬೇರೆ ವಿಷಯ. ಬಟ್ ಇನ್ನು ಮೇಲೆ ಐ ವಾಂಟ್ ಟು ಲಿವ್ ಕಾನ್ಷಿಯಸ್. ಗೊತ್ತಿದ್ದು ತಪ್ಪು ಮಾಡಬಾರ್ದು. ತಪ್ಪೇನು ಸರಿ ಏನು ನನಗೆ ಗೊತ್ತು, ನನ್ನ ತಪ್ಪುಗಳು ನನ್ನ ಸರಿಗಳು. ನಿಮ್ಮ ಪ್ರಕಾರ ತಪ್ಪಿದ್ದಿದ್ದು ಅದು ನನ್ನ ಪ್ರಕಾರ ಸರಿ ಇರ್ಬೋದು. ಅಗೇನ್ ಇದೆಲ್ಲ ಥಿನ್ ಲೈನ್ಸ್. ಸೊ ನಾನು ತುಂಬ ಕಾನ್ಷಿಯಸ್ ಲಿವಿಂಗ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಫರ್ಗಿವ್ನೆಸ್ ಆ್ಯಂಡ್ ಗಿಲ್ಟ್ ಫ್ರೀ. ಇವತ್ತಿನ ದಿನ ಇನ್ನು ಮುಂದೆ ಯಾರ ನಾನು ಟ್ರಾಮಾಸ್ ಕ್ಯಾರಿ ಮಾಡ್ಕೊಂಡು ಹೋಗಕ್ಕೆ ನನಗೆ ಇಷ್ಟ ಇಲ್ಲ. ಈಗ ನಿಮ್ಮ ಪ್ರಕಾರ ನೀವು ಡಿಟ್ಯಾಚ್ ಆಗಿದ್ದೀರಾ? ಮಾರಲೆಸ್, ಓಕೆ. ಐ ಥಿಂಕ್ ಸೊ. ಈಗ ನಿಮಗೆ ಏನ್ರ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲ? ಕೈಂಡ್ ಆಫ್, ವಾಟ್, ನಾನು ಈ ಪ್ರಶ್ನೆ ನನಗೆ ನಾನು ತುಂಬ ಕೇಳ್ಕೊತೀನಿ. ಬಿಕಾಸ್ ಈಗ ನಾನು ಯೋಚನೆ ಮಾಡೋ ರೀತಿ, ನನ್ನ ಪ್ರೋಗ್ರಾಮಿಂಗ್ ಎಲ್ಲ ನೋಡೋದಾದ್ರೆ, ಎಲ್ಲೋ ಒಂದು ಕಡೆ ನಾನು ಆರಾಮಾಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿಕೊಂಡು, ಒಂದು ಹೊತ್ತು ಸಿಕ್ಕಿದ್ರು ಪರವಾಗಿಲ್ಲ ಅಂತ ಆರಾಮಾಗಿ ಜಸ್ಟ್ ನಥಿಂಗ್ನೆಸ್ ಅಂದ ಅಲ್ಲಿ ಬದುಕಕ್ಕೆ ಇಷ್ಟಪಡುವಂಥ ಹುಡುಗಿ ಇದು. ಬಟ್ ಈಗ ನೋಡಿ ಐರನಿ, ಗೊತ್ತಿದ್ದು ಗೊತ್ತಿಲ್ಲದೆ ನಾನು ಒಂದು ಲೈಫ್ ಅಂತ ಕಟ್ಕೊಂಡ್ಬಿಟ್ಟಿದ್ದೀನಿ ನನ್ನ ಸುತ್ತಮುತ್ತ. ಒಂದು ಹೆಸರಂತ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ನೀಡ್ಸ್ ಅಂತ ಆಗಿರ್ಬೋದು, ಅಥವಾ ಎಲ್ಲ ಮನೆ, ಅದು ಇದು. ಸೊ ಗೊತ್ತಿದ್ದು ಗೊತ್ತಿಲ್ಲದೆ ಐ ಆಮ್ ಅಟ್ಯಾಚ್ ಟು ಮೆಟೀರಿಯಲ್ ಲೈಫ್. ಅದಿಲ್ಲದೆ ನಾನು ಸರ್ವೈವ್ ಮಾಡೋಕ್ಕಾಗಲ್ಲ. ಸರಿ, ಇವಾಗ ನಾನು ಡಿಟ್ಯಾಚ್ ಆಗ್ಬಿಟ್ಟಿದ್ದೀನಿ, ಏನೂ ಬೇಡ ನನಗೆ ಅಂತ ನಾನು ಇರೋಕ್ಕಾಗಲ್ಲ. ಮಗು ಇದೆ. ಆ್ಯಂಡ್ ನನಗೆ ಹೌದು, ನಾನು ತುಂಬ ಒಳ್ಳೆ ಸಕ್ಸಸ್ ಒಂದು ಟೈಮಲ್ಲಿ ಕಂಡಿದ್ದೆ. ಇವಾಗ ಮತ್ತೆ ನನಗೆ ಒಂಥರ ಹುಚ್ಚು ಬಂದಿದೆ. ಐ ಶುಡ್ ಡೂ ಸಮಥಿಂಗ್, ನನಗೆ ಮತ್ತೆ ಆ್ಯಕ್ಟ್ ಮಾಡಬೇಕು. ನನಗಿಷ್ಟ ಆ್ಯಕ್ಟಿಂಗ್ ಅಂದರೆ, ಬಿಕಾಸ್ ಆ ಮೂಮೆಂಟ್ ನಾನು ಎಲ್ಲ ಮರ್ತೋಗ್ತೀನಿ. ಐ ಆಮ್ ಜಸ್ಟ್ ಆ್ಯಕ್ಟಿಂಗ್. ಸೊ ಇದೆಲ್ಲ ಮಾಡಬೇಕು. ಆಮ್ ಐ ಡಿಟ್ಯಾಚ್ಡ್? ಐ ವುಡ್ ಸೇ ಎಸ್, ಬಿಕಾಸ್ ದಿಸ್ ಇಸ್ ಸರ್ವೈವಲ್. ಅಂದರೆ ನಾನಿದೆಲ್ಲ ನನ್ನ ಸ್ಪಿರಿಚುವಲ್ ಅಥವಾ ನನ್ನ ಅಧ್ಯಾತ್ಮದ ಥಾಟ್ಸಿಂದ ನಾನು ಮತ್ತೆ ಹಾಗೆ ಮಾಡಬಲ್ಲೆ ಅಂತ ನನಗೆ ನಾನು ಪ್ರೂವ್ ಮಾಡ್ಕೋತಿದ್ದೀನಿ. ಹಂಗಂತ ಅದು ಆಗದೆ ಇದ್ದರೆ ನಾನು ನೋವು ಪಡ್ತೀನೋ? ನೋ. ಬಟ್ ಮಾಡಬೇಕು ಅನ್ನೋ ಒಂದು ಆಸೆ. ಸೊ ಮೇ ಬಿ ಇದೇ ಪರ್ಪಸ್ ಆಗಿರ್ಬೋದು. ಶು ನೆವರ್ ನೋ ಅಲ್ವಾ? ಸೊ ಡಿಟ್ಯಾಚ್ಮೆಂಟ್ ಇಸ್ ಸಮಥಿಂಗ್. ಇದು ನಾಳೆ ಇಲ್ಲ, ಇದು ಮೊನ್ನೆ ಇತ್ತು, ಇದು ಯಾವುದೂ ಮ್ಯಾಟರ್ ಆಗಲ್ಲ. ಸೊ ಇಟ್ ಈಸ್ ವೆರಿ ಡೀಪ್ ವೆನ್ ಐ ಥಿಂಕ್ ಆಸ್ ಅ ಮದರ್. ಗೊತ್ತಾ, ಈಗ ನೀವು ಕೇಳಿದ್ರಿ ಐ ಯು ಡಿಟ್ಯಾಚ್ಡ್ ಅಂತ. ಈಗ ನನ್ನ ಮಗ, ನನಗೆ ಹ್ಯೂಮನ್ ಬೀಯಿಂಗ್ಸ್, ಈಗ ನಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡಿದ್ರು ಐ ಫೀಲ್ ಬ್ಯಾಡ್. ಬಟ್ ಐ ನೋ ದಟ್ ನಾಳೆ ದಿನ ಮೋಕ್ಷ ಬೇಕು ನನಗೂ ಒಂದಲ್ಲ ಒಂದಿನ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾನು ಈ ಕ್ಷಣ ಬದುಕ್ತಾ ಇದ್ದೀನಿ. ಹೇಗೆ ಬದುಕಲಿ? ಈಗೇನು ಹಾಗಿದ್ರೆ ನಾನು ಮೆಟೀರಿಯಲ್ ವರ್ಲ್ಡಲ್ಲಿ ಇರೋದ್ರಿಂದ ನನಗೆ ಮೋಕ್ಷ ಸಿಗಲ್ವಾ? ಸಿಗಬಹುದು ಅಂತ ನನ್ನ ಅನಿಸಿಕೆ. ಸೈನ್ಸ್ ಏನು ಹೇಳುತ್ತೆ, ಅಥವಾ ನ್ಯೂಮರಾಲಜಿ ಏನು ಹೇಳುತ್ತೆ, ಆಸ್ಟ್ರಾಲಜಿ ಏನು ಹೇಳುತ್ತೆ, ನನಗೆ ಗೊತ್ತಿಲ್ಲ.
ನಾನು ಈ ಕ್ಷಣ ಫುಲ್ ಕಾನ್ಷಿಯಸ್ನೆಸ್ ಇಂದ ಸಬ್ಕಾನ್ಷಿಯಸ್ಲಿ ಕಾನ್ಷಿಯಸ್ ಇಂದ ನಾನು ಬದುಕ್ತಿದ್ದೀನಿ, ಗಿಲ್ಟ್ ಫ್ರೀ ಲೈಫ್ ಬದುಕ್ತಿದ್ದೀನಿ. ನನ್ನ ಹಳೆ ಟ್ರಾಮಾಸ್ ಎಲ್ಲ ಹೀಲ್ ಮಾಡ್ಕೋತಾ ಇದ್ದೀನಿ. ನನ್ನ ದೃಷ್ಟಿಕೋನದಲ್ಲಿ ಒಳ್ಳೆ ವ್ಯಕ್ತಿ ಹೇಗಿರ್ಬೇಕೋ ಹಾಗಾಗಕ್ ಪ್ರಯತ್ನ ಪಡ್ತಿದ್ದೀನಿ. ಸೊ ನಾನು ಏನು ಶಿವಾರ್ಪಣಮಸ್ತು ಅಂತ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ಇವಾಗ ನಾನು ಬದುಕ್ತಿರೋದು, ದಿಸ್ ಇಸ್ ದ ರೀಸನ್, ದಿಸ್ ಇಸ್ ಅ ಪರ್ಪಸ್. ಸೊ ಇದೆಲ್ಲ ನಾನು ಮಾಡ್ತೀನಿ. ಬಟ್ ಹ್ಯಾವಿಂಗ್ ಸೆಡ್ ದಟ್, ನಾಳೆ ದಿನ ಶಿವ ಬಂದು ಬಾ ಅಂತ ಕರೆದ್ರು ಕಣ್ಮುಚ್ಚಿ ಹೋಗ್ತೀನಿ. ಐ ಆಮ್ ರೆಡಿ ಟು ಗೋ. ಎಸ್, 100%. ಬಿಕಾಸ್ ನನ್ನ ಪ್ರಕಾರ ಲೈಫ್ ಇಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸಸ್. ಈಗ ನಾನು ಅನ್ಕೋತೀನಿ ಸ್ಪಿರಿಚುವಲ್ ಸೈಡ್ ಹೇಳಿ. ಆಫ್ಕೋರ್ಸ್ ಶಿವಂಗ್ ಕನೆಕ್ಟ್ ಆಗಿದ್ದೀನಿ. ಅದೇ ಸೊ ಜ್ಯೋತಿರ್ಲಿಂಗ ಎಲ್ಲ ಈ ವರ್ಷ ಎಲ್ಲಾ ಜ್ಯೋತಿರ್ಲಿಂಗ ನೋಡ್ಬೇಕು ಅನ್ನೋದು ನನ್ನ ಆಸೆ. ಕಪಲ್ ಆಫ್ ದಮ್ ನೋಡಿದೀನಿ. ಬಟ್ ಅಂಡ್ ಈ ವರ್ಷನೂ ತುಂಬಾ ಬ್ಯೂಟಿಫುಲ್ ಆಗಿ, ಇಲ್ಲ, ಐ ವಾಂಟ್ ಗೋ ದೇರ್. ಈ ವರ್ಷದ ಬಿಗಿನಿಂಗ್ ಆಲ್ಸೋ ತುಂಬಾ ಬ್ಯೂಟಿಫುಲ್ ಆಗಿ ತಿರುಪತಿಲೇ ಮಾಡಿದ್ದು ನಾನು. ಸೊ ಐ ವೋಕ್ ಅಪ್, ನನ್ನ ಕಾರ್ ತಗೊಂಡು ಅರವಿನ ಮಲ್ಗಿದ ಫುಲ್ 1 ರೌಂಡ್ ತಿರುಪತಿಲಿ ಹೋಗ್ಬಿಟ್ಟು ಒಳ್ಳೆ ಹಾಡ್ ಹಾಕೊಂಡು ಈ ಎನರ್ಜಿಯಲ್ಲಿ ಇರ್ತೀನಿ ಈ ವರ್ಷ ಅಂತ ನನಗ್ ನಾನು ಹೇಳ್ಕೊಂಡಿದ್ದು ಉಂಟು. ಆ ದರ್ಶನ ಹೇಳಿ, ತಿರುಪತಿ ದರ್ಶನ. ತಿರುಪತಿ ದರ್ಶನ ತುಂಬಾ ಚೆನ್ನಾಗಿತ್ತು. ವೈಕುಂಠ ದ್ವಾರ ಓಪನ್ ಇರುತ್ತಲ್ಲ, ಸೊ ಇಟ್ ಹ್ಯಾಸ್ ಅ ಬ್ಯೂಟಿಫುಲ್ ಸ್ಟೋರಿ ದಟ್ ವರ್ಷಕ್ಕೆ ಒಂದೇ ಸರ್ತಿ ಅಂದ್ರೆ ವೈಕುಂಠಕ್ಕೆ ಹೋಗ್ತೀವಿ ಅನ್ನೋ ಒಂದು ನಂಬಿಕೆ ಇದೆ. ಅಲ್ಲಿದ್ರ ನೀವು ವೈಕುಂಠ ಏಕಾದಶಿಗೆ? ವೈಕುಂಠ ಏಕಾದಶಿ ಟೈಮ್ ಅಲ್ಲಿ ಒಂದಿಷ್ಟು ದಿನ ಅಂತ ಆ ಡೋರ್ ಓಪನ್ ಇರುತ್ತೆ. ಸೊ ಐ ಥಿಂಕ್ ಫಸ್ಟ್ಗೆ ನಾನು ದರ್ಶನ ಮಾಡಿದ್ದು ಅಂಡ್ ಆ ಬಾಗ್ಲಿಂದ ಆರವನ ಕರ್ಕೊಂಡು ದರ್ಶನ ಮಾಡಿದ್ರ ಜಾನ್ 1ಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಂಡ್ ವೆಂಕಟರಮಣ ಅನ್ನೋ ಕನೆಕ್ಷನ್ ನನಗೆ ತುಂಬಾ ಬ್ಯೂಟಿಫುಲ್ ಇದೆ. ಬಿಕಾಸ್ ಚಿಕ್ಕ ವಯಸ್ಸಲ್ಲೆಲ್ಲ ರೆಗ್ಯುಲರ್ ಆಗಿ ಕರ್ಕೊಂಡು ಹೋಗೋರು. ಅಂಡ್ ಅವಾಗಿಂದು ಫ್ಯಾಸಿನೇಟಿಂಗ್ ಸ್ಟೋರೀಸ್ ಅಂದ್ರೆ ಅಲ್ಲಿ ಬೆಕ್ಕಿದೆ, ವೆಂಕಟರಮಣನ ತಲೆ ಹಿಂದೆ ಒಳ್ಳೆ ನದಿ ಇದೆ. ಆ ಸ್ಟೋರೀಸ್ ಎಲ್ಲ ಫ್ಯಾಸಿನೇಟ್ ಆಗೋದು. ಸೊ ಆ ದೇವರು ತುಂಬಾನೇ ಇದ್ದ ನನ್ನ ಟೈಮಲ್ಲಿ, ಇವಾಗ್ಲೂ ಇದ್ದಾನೆ ಅಂತ ನನಗೆ ಗೊತ್ತು. ಸೊ ಐ ಸ್ಟಾರ್ಟೆಡ್ ವಿತ್ ದ್ಯಾಟ್. ಸೊ ಈ ವರ್ಷ ಮೋರ್ ಆಫ್ ಸ್ಪಿರಿಚುವಲ್ ಟ್ರಿಪ್ಸ್, ತುಂಬಾ ಡಿಫ್ರೆಂಟ್ ಲೊಕೇಶನ್ಸ್ಗೆ ಹೋಗ್ಬೇಕು ನಾನು, ಟೆಂಪಲ್ಸ್ಗೆ ಹೋಗ್ಬೇಕು ನಾನು. ಅಂಡ್ ಟೆಂಪಲ್ಸ್ ಅನ್ನೋದು ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ಈಗ ಹೇಳ್ತಾರೆ ಗೊತ್ತಾ, ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಳ್ಳೇದಾಗತ್ತೆ, ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಳ್ಳೇದಾಗತ್ತೆ. ನಾನು ಹೇಗೆ ನೋಡ್ತೀನಿ ಗೊತ್ತಾ, ಟೆಂಪಲ್ ಓನ್ಲಿ ಇಸ್ ಬೈ ಡಿಫಾಲ್ಟ್, ಅಲ್ಲಿ ಇಟ್ಸ್ ಅ ಡಿಫ್ರೆಂಟ್ ಎನರ್ಜಿ. ಎಲ್ಲರೂ ಹೋಗೋ ಥಾಟ್ ಯಾರು ಹೇಗೆ ಇರಲಿ, ಎವ್ರಿಬಡಿ ಗೋ ಬಾವ್ ಡೌನ್ ಅಂಡ್ ಗೋ ಅಲ್ವಾ, ಒಳ್ಳೆ ಥಾಟ್, ಒಳ್ಳೆ ಇಂಟೆನ್ಷನ್ ಇಂದ. ಸೊ ಅಲ್ಲಿ ಪ್ಯೂರ್ ಎನರ್ಜಿ ಇರುತ್ತೆ. ಆ್ಯಂಡ್ ಈ ಮಂತ್ರಗಳು, ಹೋಮ ಹವನ, ಸೊ ಆ ಒಂದು ವೈಬ್ರೇಷನ್ಸ್ ಅಲ್ಲಿ ದೇವರನ್ನ ನೋಡ್ಬೇಕು, ಆ ಒಂದು ಕಂಬಿ ಮುಟ್ಬಿಟ್ಟು ನಮಸ್ಕಾರ ಮಾಡ್ಬೇಕು, ಎಲ್ಲ ಓಕೆ. ಬಟ್ ಸುಮ್ಮನೆ ಅಲ್ಲಿ ಹೋಗಿ ಕೂತ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡಿ, ಆ ಎನರ್ಜಿ ಹೇಗೆ ಫೀಲ್ ಆಗುತ್ತೆ ಗೊತ್ತಾ. ಸೊ ಅದಕ್ಕೆ ಈ ಹಳೆ ಕಾಲದ ದೇವಸ್ಥಾನಗಳು ಇದಕ್ಕೆಲ್ಲ ಹೋದ್ರೆ ಆ ಫೀಲಿಂಗೇ ಬೇರೆ ಇರುತ್ತೆ. ಈಗ ನಮ್ಮಮ್ಮ ಯೋಚನೆ ಮಾಡೋ ರೀತಿ ಹೇಗಿದೆ ಅಂದ್ರೆ, ನೋಡು ನೀನು ಅಲ್ಲೋಗಿ ಬಂದೆ, ನಾವು ಬಂದ್ವಿ ವೆಂಕಟರಮಣಕ್ಕೆ, ನಿನಗ ಇದಿಷ್ಟು ಚಲೋ ಆತು ಅಂತ ಹೇಳ್ತಾರ. ಸೊ ಅದು ಅವ್ರು ಯೋಚನೆ ಮಾಡೋ ರೀತಿ. ಬಟ್ ನಾನು ಯೋಚನೆ ಮಾಡೋ ರೀತಿ, ಅಲ್ಲಿ ಎನರ್ಜಿ ಹೇಗಿದೆ ಅದೊಂಥರ ನಮ್ಮನ್ನ ರೀಚಾರ್ಜ್ ಮಾಡುತ್ತೆ, ಫೋನ್ನ ರೀಚಾರ್ಜ್ ಮಾಡಿದ ಹಾಗೆ. ಸೊ ಟೆಂಪಲ್ಸಿಗೆ ಆಗಾಗ ಹೋಗೋದು, ಮಂತ್ರ ಹೇಳ್ತಾ ಇರೋದು ಅಥವಾ ಧ್ಯಾನ ಮಾಡೋದು, ಇದೆಲ್ಲ ಒಂಥರ ಅಪ್ಲಿಫ್ಟ್ ಮಾಡುತ್ತೆ ನಮ್ಮ ಸ್ಪಿರಿಚುವಲ್ ಜರ್ನಿಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ನನಗೆ 2 ಶಿವ ಅಥವಾ ಶಕ್ತಿ ಪೀಠ, ಎಲ್ಲ ತಾಯಿಗಳು, ಎಸ್ಪೆಷಲಿ ಚಾಮುಂಡಿ ತಾಯಿಗೆ ಅವಾಗವಾಗ ಹೋಗ್ತಾ ಇರ್ತೀನಿ. ಸೊ ಇದಕ್ಕೆಲ್ಲ ತುಂಬಾ ಕನೆಕ್ಟೆಡ್ ಇದೀನಿ. ಸೊ ಯಾ ಈಗ ನಿಮ್ಮ ಭಾಷೆಲಿ ನಾನು ರೇಡಿಯೋ ಇಂಟರ್ವ್ಯೂಲಿ ಅನ್ಸುತ್ತೆ ಶಶಾಂಕ್ ಸರ್ ಒಂದ್ಸರಿ ಹೇಳಿದ್ರು, ಅವರು ಬಿಗ್ ಬಾಸ್ ನೋಡ್ತಿದ್ರು ಅಂತಾಗ, ಬಿಗ್ ಬಾಸ್ ಟೈಮಲ್ಲಿ ಆ ಗ್ಯಾಪ್ ಅಲ್ಲಿ ಏನೋ ಪ್ರೋಮೋ ಬರುತ್ತಲ್ಲ, ಆಗ ಅಶ್ವಿನಿ ನಕ್ಷತ್ರ ಪ್ರೋಮೋ ಬಂತಂತೆ. ಅದನ್ನ ನೋಡಿ ಹುಡುಗಿ ಯಾರು ಇಷ್ಟು ಚೆನ್ನಾಗಿದ್ದಾಳೆ ಅಂತ ನಿಮ್ಮನ್ನ ಕೃಷ್ಣ ಲೀಲಾಗೆ ನಿಮ್ಮನ್ನ ಕಾಸ್ಟ್. ಇನ್ಫ್ಯಾಕ್ಟ್ ನಿಮ್ ಹಾಡ್ ರೆಕಾರ್ಡಿಂಗ್ ಆಗ್ಬೇಕಂದ್ರು ನಾನು ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ವಿ ಸಂಭ್ರಮ್ ಇದಾರಲ್ಲ, ಅವ್ರ ಸ್ಟುಡಿಯೋ ನಾನು ಇದ್ದೆ ಅವಾಗ. ಸೋ ನೈಸ್. ಯಾವ ಸಾಂಗ್ ಗೊತ್ತಾ, ಶ್ರೇಯಾ ಘೋಷಾಲ್ ಅವ್ರದ್ದು ಕಾದಿರುವೆ ಎಂತ ಸಖತ್ ಸಖತ್ ಸಾಂಗ್. ಅಂಡ್ ನಿಮಗೆ ಒಂದು ದೊಡ್ಡ ಸಿನಿಮಾ ಸಿಗುತ್ತೆ, 100 days ಆಗತ್ತ ಸಿನಿಮಾ. 125 days. ಕಪಾಲಿ ಅಂತ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಲ್ಲಿ ನನ್ನ ಸಿನಿಮಾನ ನಾನು 100 ದಿನ ಓಡಿರೋದು ನೋಡಿದ್ದೀನಿ. ಆ್ಯಂಡ್ ಮೈಸೂರಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಕೂತ್ಕೊಂಡು ಈ 100 ದಿನ ಅನ್ನೋ ಸಿನಿಮಾಗಳು ಅಫ್ಕೋರ್ಸ್ ಆ ಟೈಮಲ್ಲಿ ಎಷ್ಟದು ಹ್ಯೂಜ್ ಆಗಿರ್ತಾ ಇತ್ತು ಅಲ್ವಾ. ಸೊ ಅದು ಕಂಪ್ಲೀಷನ್ ಆ ಒಂದು ಟೈಮಿನ ಗಾಂಧಿನಗರ ಬೇರೆನೇ ಇತ್ತು ರಾಜೇಶ್. ಇಟ್ ವಾಸ್ ಸೋ ಡಿಫರೆಂಟ್ ಗೊತ್ತಾ, ಸಿಂಗಲ್ ಸ್ಕ್ರೀನ್. ಇವಾಗ್ಲೂ ಇದೆ, ಇಲ್ಲ ಅನ್ನಂಗಿಲ್ಲ. ಬಟ್
ಐ ಥಿಂಕ್ ಮೀಡಿಯಾ ಅಂತ ಹೇಳೋದಾದ್ರೆ ಅಥವಾ ಪತ್ರಿಕೆಯಲ್ಲಿ ನಂದು ಹಾಫ್ ಪೇಜ್ ಆರ್ಟಿಕಲ್ ಬಂದಿದೆ ಅಥವಾ ಹಾಫ್ ಪೇಜ್ ಫೋಟೋ, ಅದೇ ದೊಡ್ಡ ವಿಷಯ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ, ಓಕೆ ಬಂದಿದೆ, that is also nice. Yes. I'm not ಅದು ಕೂಡ ಬ್ಯೂಟಿಫುಲ್ ಅಚೀವ್ಮೆಂಟ್ ಅಂಡ್ ಆಲ್ ದಟ್. ಬಟ್ ಅದು ನ್ಯೂಸ್ ಪೇಪರ್ ಅರ್ಲಿ ಮಾರ್ನಿಂಗ್ ಯಾರೋ ಒಬ್ರ ಅಜ್ಜ ನೀನ್ ನೋಡ್ದೆ ಕಣಮ್ಮ ಇವತ್ತು ಅಂತ ಹೇಳೋದು, ಅವೆಲ್ಲ ದಟ್ those days were the days. ಕೃಷ್ಣ ಕಾಲಿಂಗ್, ಲೀಲಾ ವೇಟಿಂಗ್. Yeah. ಸಖತ್ ಸಾಂಗ್. Yeah. ಈಗ ನಿಮ್ ಕೆರಿಯರ್ ಅಂತ ತಗೊಂಡಾಗ ಕೃಷ್ಣನ್ ಲೀಲಾ, ಆಮೇಲೆ ಇಷ್ಟಕಾಮ್ಯ, ನಟರಾಜ ಸರ್ವಿಸ್, ನಟರಾಜ ಕರಿಯಾತು, ಕರಿಯಾಟು. yeah, 8mm. ಆಕ್ಚುಲಿ ಕರಿಯಾಟು ಟೈಮಲ್ಲಿ ಅನ್ಸುತ್ತೆ ಪ್ರಮೋಷನ್ ಮೀಟ್ ಆಗಿದ್ರೆ ನಾವು, ಕಾಮಿಡಿ ಕಿಲಾಡಿಗಳು, must be, yeah. ಆ, ಹ್ಮ್. ಜಗೇಶ್ ಸರ್ದು ಅನ್ಸುತ್ತೆ. ಬೆಳಗ್ಗೆ ಶೂಟ್ ನಮ್ದಿತ್ತು, ಮಧ್ಯಾಹ್ನ ಕೆರವನಲ್ಲಿ ಸಿಕ್ ಕರೆಕ್ಟ್, ಹೌದು. ಅಲ್ಲಿ ಮೀಟ್ ಆಗಿದೀವಿ ಅವ್ರ. ಹೌದು. ಸೊ ಹಿಂಗೆಲ್ಲ ನಡೀತಿರತ್ತೆ, ಸಿನಿಮಾ ಇದೆಲ್ಲ ಆಗ್ತಿರತ್ತೆ. ಇದ್ರ ಮಧ್ಯ ನೀವು ಪೊಗರು ಅನ್ನೋ ಫಿಲಿಮ್ ಅಲ್ಲಿ ಹೌದು. ನೀವು ಧ್ರುವ ಸರ್ಜಾ ತಂಗಿ ರೋಲ್. ಎಸ್ ಎಸ್. ಅಂಡ್ ರುಸ್ತುಮಲ್ಲೂ ಶಿವಣ್ಣಂಗೆ ತಂಗಿ, ಅಂದ್ರೆ ವಿವೇಕ್ ಒಬ್ರಾಯ್ ಮತ್ತೆ ಶಿವಣ್ಣಂಗೆ ತಂಗಿ ಪಾತ್ರ ನಿಭಾಯಿಸಿದೀನಿ. ಓಕೆ, ಇದು ಹೆಂಗೆ ಹೀರೋಯಿನ್ ಆಗಿದ ತಕ್ಷಣ ಸಡನ್ ಆಗಿ ಈ ತಂಗಿ ರೋಲ್ ಎಲ್ಲ ಶಿಫ್ಟ್ ಆದ್ರೆ ನಿಮಗೆ? ಆಲ್ಸೋ ದ್ಯಾಟ್ ಐ ವುಡ್ ಆಲ್ಸೋ ಇನ್ನೊಂದು ಹೇಳ್ತೇನೆ, ಶ್ರೀಲೀಲಾ ಅವ್ರ ಫಸ್ಟ್ ಸಿನಿಮಾ ಕೆಸ್ಗೆ ಡಬ್ಬಿಂಗ್ ಮಾಡಿ ಧ್ವನಿ ಕೂಡ ಕೊಟ್ಟಿದ್ದೀನಿ. ನನ್ನ ಪ್ರಕಾರ ಯಾವ ಕೆಲ್ಸಾನು ಚಿಕ್ಕದು ದೊಡ್ಡದು ಅಂತ ಅಲ್ಲ. ಐ ಥಿಂಕ್ ನಾವು ನೋಡೋ ರೀತಿ ಇರುತ್ತೆ. ಸರಿ, ನಾನು ಹೀರೋಯಿನ್ ಆದ್ಮೇಲೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡಲ್ಲ, ಅದೆಲ್ಲ ನನ್ನ ಐ ಥಿಂಕ್ ನನ್ನ ವೇ ಆಫ್ ವರ್ಕಿಂಗ್ ಅಲ್ಲಿ ಇಲ್ಲ. ಒಳ್ಳೆ ಪಾತ್ರ, ಒಳ್ಳೆ ಅವಕಾಶ ಅನ್ನೋದು ಬೇಕಾಗಿರೋದು ಈಗಿನ ಕಲಾವಿದರಿಗೆ. ಅವಕಾಶಗಳು ಇತ್ತೀಚೆಗಂತೂ ಕಲಾವಿದ್ರು ಎಷ್ಟು ಸಂಖ್ಯೆ ಎಷ್ಟು ಜಾಸ್ತಿ ಆಗ್ತಿದೆಯೋ ಹಾಗೆ ಪ್ಲಾಟ್ಫಾರ್ಮ್ಸ್ ಕೂಡ ತುಂಬಾ ಇದೆ ಇವಾಗ. ಯುನೋ, ಒಂದು ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಅಥವಾ ಆಡಿಷನ್ಸ್ ಆಗಲಿ ತುಂಬಾ ಅವಕಾಶಗಳಿದೆ. ಬಟ್ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಹೇಗೆ ಅದನ್ನ ರಿಸೀವ್ ಮಾಡ್ತೀರಾ. ಬಿಕಾಸ್ ಹಂಗೆ ನೋಡೋದಾದ್ರೆ ನಾನು ಆಂಕರಿಂಗ್ ಮಾಡ್ತಿದ್ದೆ, ನಾನು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ನಾನು ಅದು ಇನ್ಶೂರೆನ್ಸ್ ತಗೊಳ್ಳಿ ಅಂತ ಅದೆಲ್ಲ ಮಾಡಿದ್ದೀನಿ. ಮಕ್ಳಿಗೆ ಡಾನ್ಸ್ ಹೇಳ್ಕೊಟ್ಟಿದ್ದೀನಿ, ಟ್ಯೂಷನ್ಸ್ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಅದಾದ್ಮೇಲೆ ಆ್ಯಕ್ಟಿಂಗ್ ಮಾಡಿದೆ. ಆ್ಯಕ್ಟಿಂಗ್ ಮಾಡಾದ್ಮೇಲೆ ಸರಿ, ನಾನು ಬೇರೆ ಯಾವ ಕೆಲಸ ಮಾಡಲ್ಲ ಅನ್ನೋದು ನನ್ನ ಈಗೋ. ನಾನು ಹಾಗಲ್ಲ. ಎಲ್ಲರೂ ಅವ್ರವ್ರ ರೀತಿ ನೋಡ್ತಾರೆ. ಆ್ಯಂಡ್ ನೀವು ಒಬ್ಸರ್ವ್ ಮಾಡಿರೋ ರುಸ್ತುಮ್ ಸಿನಿಮಾದಲ್ಲಿ ಆ ಪಾತ್ರ ಏನಿತ್ತು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು. ದ ಸೆಕೆಂಡ್ ಹಾಫ್ ಫುಲ್ ನನ್ನ ಮೇಲೇನೆ ರನ್ ಆಗುತ್ತೆ. ಆ್ಯಂಡ್ ಇತ್ತೀಚೆಗೆ ಇಫ್ ಯು ಒಬ್ಸರ್ವ್, ಹೀರೋಯಿನ್ಗಳಷ್ಟೇ ಅಲ್ಲ, ಎಲ್ಲ ಪಾತ್ರದಲ್ಲಿ ಇರೋರು ತುಂಬಾ ಇಂಪಾರ್ಟೆಂಟ್ ಆಗಿದ್ದಾರೆ. ಇತ್ತೀಚೆಗೆ ಸಿನಿಮಾ ವ್ಯೂವರ್ಸ್ ತುಂಬಾ ಡಿಫ್ರೆಂಟ್ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಕಾಂಟೆಂಟ್ ಬಗ್ಗೆ ಯೋಚನೆ ಮಾಡ್ತಾರೆ, ಕಥೆ ಬಗ್ಗೆ ಯೋಚನೆ ಮಾಡ್ತಾರೆ. ಅಫ್ಕೋರ್ಸ್ ಆಸ್ ಪರ್ಸನ್ ಮಯೂರಿಯಾಗಿ ನಿಮ್ಮೆಲ್ರಿಗೂ ನಾನು ಇಷ್ಟ ಆಗಿರ್ಬೇಕು ಅನ್ನೋದು ನನ್ನ ಆಸೆ. ಬಟ್ ಈಗ ನಾನು ಯಾವುದೋ ಪಾತ್ರ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ, ಅದರಲ್ಲೊಂದು ನೆಗೆಟಿವ್ ಶೇಡ್ ಮಾಡಿದೆ ಅಂತ ಅನ್ಕೊಳ್ಳಿ, ಕುಡ್ ಬಿ ನಾನು ಮಾಡಬೇಕು ಅನ್ನೋದು ನನ್ನ ಆಸೆ. ಆ ಪಾತ್ರ ಇಷ್ಟ ಆಗಬೇಕು ಜನಕ್ಕೆ. ಅಲ್ಲಿ ವಿ ಶುಡ್ ಲೀವ್ ಅ ಮಾರ್ಕ್, ಯುನೋ. ಯು ಶುಡ್, ಐ ವಾಂಟ್ ಟು ಲೀವ್ ಬಿಹೈಂಡ್ ದ ಲೆಗಸಿ, ಐ ವಾಂಟ್ ಟು ರಿಯಲಿ ಕ್ರಿಯೇಟ್ ಸಮಥಿಂಗ್ ಬ್ಯೂಟಿಫುಲ್. ನನಗೆ ಬೇರೆ ಬೇರೆ ಪಾತ್ರ ಮಾಡೋಕೆ ಇಷ್ಟ. ಯಾವ ಕೆಲಸನೂ ಚಿಕ್ಕದಲ್ಲ. ಆ್ಯಂಡ್ ಎಷ್ಟು ಹೆಮ್ಮೆ ಇದೆ ಈಗ ನನಗೆ, ನಾನು ಆ ಪಾತ್ರ ಮಾಡಿದೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ. ಸೊ ಅದು ಚಿಕ್ಕದು ಅಂತ ಬಹುಶಃ ನಾನು ಯಾವತ್ತೂ ನೋಡೂ ಇಲ್ಲ. ನಾನು ಈಗಲೂ ಹೆಮ್ಮೆಯಿಂದ ನಾನು ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಅವ್ರ ತಂಗಿ ನಾನು ವಿವೇಕ್ ಒಬ್ರಾಯ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ. ಸೊ ನನಗಿಷ್ಟ. ಆ್ಯಂಡ್ ಇನ್ಫ್ಯಾಕ್ಟ್ ಈಗಲೂ ಕೂಡ ಐ ಆಮ್ ಡೂಯಿಂಗ್ ಈಗ ಬ್ಯಾಕ್ ಟು ಬ್ಯಾಕ್ ಮತ್ತೆ ವೆಬ್ ಸೀರೀಸಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಭಾಗ್ಯ ಅಥವಾ ನನ್ನ ಐ ಆಮ್ ಸೋ ಬ್ಲೆಸ್ಡ್ ದಟ್ ಇವತ್ತಿಗೂ ನನಗೆ ಇಂಪಾರ್ಟೆಂಟ್ ರೋಲ್ಸ್ ಸಿಗ್ತಾ ಇದೆ, ಆಸ್ ಅ ಪ್ರೊಟಾಗನಿಸ್ಟ್ ಸಿಗ್ತಾ ಇದೆ. ಜೊತೆಗೆ ಈಗ ಪಾತ್ರ ಹೇಳಕ್ ಬಂದ್ರು, ಓಕೆ ಯಾರೋ ಮಾಡ್ಬೋದಿತ್ತು, ನೀವು ಮಾಡಿ ಅಂತ ಸ್ಟೋರೀಸ್ ಕೂಡ ಹೇಳ್ತಿರೋದು ನಿಮ್ಗೆ ಅಂತ ಬರ್ತಿತ್ತು ಅಂತ. ಸೊ ನನಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ನಾನು ಮಾಡಿರೋ ಒಂದು ಪಾತ್ರದ ಬಗ್ಗೆನೂ ನನಗೆ ಅಯ್ಯೋ ನಾನು ಅದ್ ಮಾಡಿದ್, ನಾನು ಮಾಡಿರೋ ಎಲ್ಲಾನು ತುಂಬಾ ಶ್ರದ್ಧಾ ಭಕ್ತಿಯಿಂದ ನಿಯತ್ತಲ್ಲಿ ಕೆಲಸ ಮಾಡಿ ದುಡ್ದಿರೋ ಪ್ರತಿ ಒಂದು ನಯಾ ಪೈಸಾ ಬಗ್ಗೆ ನನಗೆ ಖುಷಿ ಇದೆ. ಸೊ ಐ ಥಿಂಕ್ ಏನೇ ಕ್ರಿಯೇಟಿವ್ ಪೀಪಲ್ ನನಗೆ ಕ್ರಿಯೇಟಿವ್ ವರ್ಕ್ ಅಂತ ಅಪಾರ್ಚುನಿಟಿ ಬಂದರೆ ಐ ಲವ್ ಟು ಡೂ ದ್ಯಾಟ್. ಐ ವಾಂಟ್ ಟು ಕಮ್ ಬ್ಯಾಕ್. ನನಗೆ ಮತ್ತೆ ಈಗ ಎಸ್ಪೆಷಲಿ OTT ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ಬೋದು. ಆ್ಯಂಡ್ ಏನಾಗುತ್ತೆ, ಈಗ ನಂದು ಒಂದು ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ಇವಾಗ ಎಲ್ರಿಗೂ ಗೊತ್ತಾಗ್ತಿದೆ ದಟ್ ನನಗೆ ಮಾಡಬೇಕು, ನನಗೆ ಆಸೆ ಇದೆ. ಆ್ಯಂಡ್ ನನಗೆ ತುಂಬ ಖುಷಿ ಕೊಡುತ್ತೆ ಈ ಕೆಲಸದಲ್ಲಿ. ಸೊ ನಿಮ್ಮೆಲ್ಲರ ಪ್ರೀತಿ ಬೇಕು ನೋಡ್ರಿಪ್ಪ ನಮಗ. ಮತ್ತು ಚಲೋ ಪ್ರಾಜೆಕ್ಟ್ ಮಾಡ್ಬೇಕು. ಹಂಗೆ ಚಲೋ ಆಗಿ ನಿಮ್ಮೊಂದು ಬ್ಯೂಟಿಫುಲ್ ಸಿಂಗರ್ ಅಂಡ್ ನಿಮ್ಮ
ಹೇರ್ ಎಷ್ಟು ಚೆನ್ನಾಗಿರೋ ಹೇರ್ಗೆ ನೀವು ಮನೇಲೆ ಮಾಡಿಕೊಳ್ಳೋ ಮನೆ ಮದ್ದು ಅಥವಾ ಏನಾದ್ರು ಒಂದೆರಡು ಬ್ಯೂಟಿಫುಲ್ ಟಿಪ್ಸ್ ನಮ್ಮ ಹುಬ್ಳಿ ಧಾರವಾಡದ ಭಾಷೆಯಲ್ಲಿ ಬರ್ಲಿ. ಓಕೆ, ಐ ಥಿಂಕ್ ನಾನು ಭಾಳ ಅಷ್ಟು ಕೇರ್ಫುಲ್ ಆಗಿ ನಾನು ಅಷ್ಟು ಹಿಂಗ ಇರ್ಬೇಕು ಹಂಗ ಇರ್ಬೇಕಂತ ಏನಿಲ್ಲ. ಸಿಂಪಲ್ ಥಿಂಗ್ಸ್ ಮಾಡ್ತೇನೆ. ಭಾಳ ಆಯುರ್ವೇದ ರೆಟಿನಾಲ್ ರೆಗ್ಯುಲರ್ ಯೂಸ್ ಮಾಡ್ತೇನೆ, ಜೊತೆಗೆ ಸನ್ಸ್ಕ್ರೀನ್ಸ್ ಆ್ಯಂಡ್ ಸ್ಕಿನ್ಗೆ ಮೇನ್ ತುಂಬ ಜನ ಕೇಳ್ತಾರೆ ಯುನೋ. ಆ್ಯಂಡ್ ಬಿಕಾಸ್ ನಾನು ಮಧ್ಯದಲ್ಲಿ ಒಂದು ಕಾಸ್ಮೆಟಾಲಜಿ ಅಂತ ಎಲ್ಲ ಕಲ್ತಿದ್ದೆ, ಸೊ ಆ ಮೊಮೆಂಟಲ್ಲಿ ಈ ಸ್ಕಿನ್ ಹೇರ್ ಬಗ್ಗೆ ಎಲ್ಲ ಕಲ್ತಿದ್ದೆ. ಒಂದು ಪ್ರಾಪರ್ So- ಸ್ಕಿನ್ ಕೇರ್ ಹೇಳಿ. ಸೊ ಒಂದು ಪ್ರಾಪರ್ ಸ್ಕಿನ್ ಕೇರ್ ಅಂದರೆ ವಾರಕ್ಕೆ ನಾನು 2-3 ಸಲ ನಲಪಾಮರಡಿ ಆಯಿಲ್ ಅಂತ ಬರುತ್ತೆ, ಟ್ಯಾನ್ ರಿಮೂವಲ್ ಆಯಿಲ್ ಅದು. ಸೊ ಅದು ಸೋಕ್ ಮಾಡಿಬಿಟ್ಟು ಆ್ಯಂಡ್ ರೆಗ್ಯುಲರ್ ಏನಂತಾರೆ ಹೈಡ್ರಾ ಫೇಶಿಯಲ್ಸ್, ಕಾರ್ಬನ್ ಲೇಸರ್ ಅದೆಲ್ಲ ಮಾಡ್ತೀನಿ. ಆ್ಯಂಡ್ ರೆಡ್ ಲೈಟ್ ಥೆರಪಿ ತೊಗೋತೀನಿ, ಐಸಿಂಗ್ ಮಾಡ್ತೀನಿ ಫೇಸ್ಗೆ. ಆ್ಯಂಡ್ ಹೇರ್ ಸ್ಪಾ ಅಂತ ನಾನು ರೆಗ್ಯುಲರಾಗಿ ಹೋಗಲ್ಲ. ಮನೇಲೆ ಯಾವುದಾದ್ರೂ ಪ್ಯಾಕ್ ಯುನೋ ಈ ಒಂದಿಷ್ಟು ಯೂಟ್ಯೂಬ್ ನೋಡಿಕೊಂಡು ಅದು ಹಾಕಿ ಇದು ಹಾಕಿ ಎಲ್ಲ, ಸೊ ಅದು ಆವಾಗ ಅದು ಮಾಡ್ಕೋತೀನಿ. ಸೊ ಹಂಗೆ ಅಂತ ಅಲ್ಲ, ಸೊ ವೆರಿ ಸಿಂಪಲ್. ಆ್ಯಂಡ್ ಆ ಟೈಮಲ್ಲಿ ಆ್ಯಂಡ್ ಫೇಸ್ ಪ್ಯಾಕ್ಸ್ ಹಾಕೊಳ್ಳೋದು, ಹಾಡು ಕೇಳೋದು, ಒಳ್ಳೆ ಕಾಫಿ ಕುಡಿಯೋದು. ಸೊ ಸೆಲ್ಫ್ ಕೇರ್ ಡೇ ಅಂತ ನಂದಿದ್ರೆ ಫುಲ್ ಡೇ ಐ ಬಿ ಡೂಯಿಂಗ್ ಏನೇನೋ ಮಾಡ್ತಾ ಇರ್ತೀನಿ. ವೆನ್ ಆರವ್ ಇನ್ ಕೇಸ್ ಆರವ್ ಅಮ್ಮ ಎಲ್ಲೋ ಕರ್ಕೊಂಡು ಹೋಗಿರ್ತಾರೆ, ಏನೋ ಇರುತ್ತೆ, ಸೊ ಫುಲ್ ಫ್ರೀ ಇದ್ದಾಗ ಐ ಡೂ ಭಾಳ ಕೇರ್ ಮಾಡ್ಕೊತೀನಿ. ಜಾಸ್ತಿ ನೀರು ಕುಡಿತೀನಿ. ಆ್ಯಂಡ್ ನನ್ನ ಮೀಲ್ ಮೇಲೆ ನನಗೆ ಐ ವಾಚ್ ಆನ್ ಮೈ ಮೀಲ್, ಏನು ತಿಂತಿದ್ದೀನಿ ಕೌಂಟ್ ಇರುತ್ತೆ. ಹಿಂದಿನ ದಿನ ಸ್ವೀಟ್ಸ್ ಜಾಸ್ತಿ ತಿಂದರೆ ಈ ದಿನ ಸ್ವಲ್ಪ. ಸೊ ಡಯಟ್ ವಿಷಯದಲ್ಲಿ ಐ ಆಮ್ ವೆರಿ, ನಮ್ಮಮ್ಮ ಜೋಳದ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಊಟ ವಾಟ್ ಐ ಈಟ್ ತುಂಬ ಹೆಲ್ದಿ ಆಗಿರುತ್ತೆ. ಐ ಥಿಂಕ್ ದ್ಯಾಟ್ಸ್ ಮೈ ಕೇರ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ತುಂಬ ಸೆಲ್ಫ್ ಅಕ್ಸೆಪ್ಟೆನ್ಸ್ ಇದೆ ನನಗೆ, ನಾನು ಖುಷಿಯಾಗಿದ್ದೀನಿ ಅಂತ. ಸೊ ಐ ಥಿಂಕ್ ಅದೇ ಬೆಸ್ಟ್. ಇದು ಅಂಡರ್ ರೇಟೆಡ್, ನಿಜ ಇದು ತುಂಬ ಅಂಡರ್ ರೇಟೆಡ್. ನೀವು ಹೇಗೆ ಇರಿ ಯುನೋ. ಈಗ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾರೆ ಅಥವಾ ಕೇಳ್ತಾರೆ ಏನು ಮಾಡಬೇಕು. ಹೌದು, ಅದೊಂದು ಕಾನ್ಫಿಡೆನ್ಸ್ ಕೊಡುತ್ತೆ, ಚೆನ್ನಾಗಿ ಕಾಣಿಸ್ಕೋಬೇಕು ಅದು ಇದು ಅಂತ. ಸೆಲ್ಫ್ ಅಕ್ಸೆಪ್ಟೆನ್ಸ್ ಅನ್ನೋದು ಬಿಕಾಸ್ ಎಷ್ಟು ನೀವು ಖುಷಿಯಾಗಿದ್ರೆ ಅದು ಮುಖದಲ್ಲಿ ಹೆಂಗ್ ಇಟ್ ಇಸ್ ವಿಸಿಬಲ್ ಯುನೋ. ಎನರ್ಜಿ ಮಾತಾಡುತ್ತೆ ಅಂತ ಹೇಳ್ತಾರಲ್ಲ, ಇಂಟ್ಯಾಂಜಿಬಲ್ ಥಿಂಗ್ಸ್ ತುಂಬ ಇದೆ ನಮ್ಮ ಸುತ್ತಮುತ್ತ, ಅದು ಕಾಣಲ್ಲ. ಫೀಲ್ ಮಾಡೋ ಒಂದಿಷ್ಟು ವಿಚಾರಗಳದ ಮೇಲೆ ಫೋಕಸ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಸಾರ್ಟೆಡ್. ಅದಾಗದೆ ಮಾಡಿಸುತ್ತೆ. ನೀವು ಖುಷಿಯಾಗಿದ್ದಾಗ ಇವತ್ತು ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಪ್ಲಾನ್ ಮಾಡಲ್ಲ ನಾನು. ಸುಮ್ಮನೆ ರ್ಯಾಂಡಮ್ ಡೇ ಓಕೆ ABC ಮಾಡ್ಕೊಂಡ ಕೂಡದ್ನ ಅದನ್ನ ಹೇಳೋದು ಇಲ್ಲ, ಅಥವಾ ಐ ಡೋಂಟ್ ವಾಂಟ್ ಟು ಅದನ್ನೇ ಒಂದು ದೊಡ್ಡ ವಿಷಯ ಅಂತ ನಾನು ಮಾಡೋದು ಇಲ್ಲ. ಇವು ಸೆಲ್ಫ್ ಲವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಒಂದು ಎಜೆಂಡಾ ಅಂತ ಹಾಕ್ಕೊಂಡು ಆ್ಯಂಡ್ ಒಂದು 15-20 ಡೇಸ್ ಮಾಡಿರೋದು ಫಾರ್ ಎವರ್. ಒಂದು 3 ಮಂತ್ಸ್ ರೆಗ್ಯುಲರ್ ಆಗಿ ಮಾಡಿದ್ರೆ ಅದು ಅಡಿಕ್ಷನ್ ಆಗುತ್ತೆ. ಸೊ ಐ ಥಿಂಕ್ ರೆಗ್ಯುಲರ್ ಸ್ಮಾಲ್ ಚೇಂಜಸ್ ಅಂತ ಲೈಫ್ ಸ್ಟೈಲಲ್ಲಿ ಮಾಡ್ತಾ ಬಂದಾಗ ಹೋಗ್ತಾ ಅದು ಎದ್ದು ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. Thank you. ಯಾಕೆಂದ್ರೆ ಜಾಸ್ತಿ ದಿನ ಆದ್ಮೇಲೆ ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್ ನಿಮ್ದು ಇದೇ ಮೊದಲ ಪಾಡ್ಕಾಸ್ಟ್. ಯಾ, ಆಕ್ಚುಲಿ ಪಾಡ್ಕಾಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ. ಬಿಕಾಸ್ ಯುನೋ ಇಲ್ಲಿ ಎಲ್ಲ ವಿಭಾಗದಿಂದ ಜನ ಬರ್ತಾರೆ, ಅವರ ಲೈಫ್ ಎಕ್ಸ್ಪೀರಿಯನ್ಸಸ್ ಹೇಳ್ತಾರೆ. ಸೊ ಆ್ಯಸ್ ಪಾಡ್ಕಾಸ್ಟ್ ನಾನು ನೋಡೋ ರೀತಿ ಐ ವಾಚ್ ತುಂಬ ಪಾಡ್ಕಾಸ್ಟ್ ಎಲ್ಲ ನೋಡ್ತೀನಿ. ಸೊ ಇಷ್ಟೊಂದು ಇನ್ಫಾರ್ಮೇಷನ್ ಇರುತ್ತೆ ಅಥವಾ ಕೆಲವೊಂದು ರೆಸನೇಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಒಂದು ಪೇಜಲ್ಲಿ ಐವ್ ರಿಯಲೈಸ್ಡ್, ಐವ್ ಅಬ್ಸರ್ವ್ಡ್ ತುಂಬ ಎನರ್ಜೀಸ್, ಮ್ಯಾನಿಫೆಸ್ಟೇಷನ್, ನಂಬರ್ಸ್ ಆಗಲಿ, ಕ್ರಿಸ್ಟಲ್ಸ್ ಆಗಲಿ, ಲೈಫ್ ಸ್ಟೋರೀಸ್ ಆಗಲಿ ತುಂಬ ಮಾತಾಡ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ನಾನು ಸ್ಟಾರ್ಟಿಂಗಲ್ಲಿ ಇಲ್ಲ ಆಮೇಲೆ ಆರಾಮಾಗಿ ಮಾತಾಡೋಣ ಅಂತ ನಾನು ಅವಾಯ್ಡ್ ಮಾಡ್ತಿದ್ದೆ ಪಾಡ್ಕಾಸ್ಟ್ ಎಲ್ಲ. ಬಟ್ ಐ ಥಿಂಕ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಸೊ ನನ್ನ ಮಾತಿಂದ ಅಥವಾ ಯುನೋ ನೋಡೋರಿಗೆ ಇನ್ ಕೇಸ್ ಯಾವುದೋ ವಿಷಯ ಇಫ್ ಎಟ್ ಆಲ್ ನಿಮಗೆ ರಿಲೇಟ್ ಆಗದೆ ಇದ್ದಿರ್ಬೋದು ಅಥವಾ ಯುನೋ ತಪ್ಪು ಅಂತ ಅನ್ಸಿರ್ಬೋದು, ಐ ಆಮ್ ಸೋ ಸಾರಿ ಅಬೌಟ್ ಇಟ್. ಬಟ್ ಐ ಥಿಂಕ್ ಮನ್ಸಾರೆ ನಾನು ಮಾತಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಯಾ, ಖುಷಿಯಾಗಿರಿ ಎಲ್ಲರೂ. ಬಿ ಪ್ರೆಸೆಂಟ್, ಮುಖ್ಯವಾಗಿ ಬಿ ಪ್ರೆಸೆಂಟ್, ಕಾನ್ಶಿಯಸ್ ಈ ಮೂಮೆಂಟ್. ಯಾ, ಬಿ ಪ್ರೆಸೆಂಟ್, ಯು ವಿಲ್ ಬಿ ಪ್ಲೆಸೆಂಟ್. Yes. ಥ್ಯಾಂಕ್ ಯು ಸೋ ಮಚ್. Thank you.